ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ರೈತ ಉತ್ಪಾದಕರ ಸಂಸ್ಥೆ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ವತಿಯಿಂದ ನಮ್ದೇನು ರೈತರಿಗೆ ನಮ್ಮ FPOಗಳಿಗೆ ಕಮಿಟ್ಮೆಂಟ್ ಕೊಟ್ಟಿದ್ವಿ. ಪ್ರತಿ ತಿಂಗಳ ಕೊನೆಯ ಶುಕ್ರವಾರ ನಾವು ಯಾವ್ದಾದ್ರು ವಿಚಾರ ರೈತರಿಗೆ ಅಗತ್ಯ ಇರ್ತಕ್ಕಂಥ ವಿಚಾರನ ನಾವು ಗೂಗಲ್ ಮೀಟಿಂಗ್ ಮೂಲಕ ತರಬೇತಿ ಕೊಡ್ಬೇಕು ಅಂತೇಳಿ ನಮ್ಮ ಉದ್ದೇಶ ಏನಿತ್ತು. ಆ ಉದ್ದೇಶದ ಪ್ರಕಾರ ಈ ಶುಕ್ರವಾರ ನಮಗೆ ಎಲ್ಲಾ ರೈತ ಉತ್ಪಾದಕ ಸಂಸ್ಥೆಗಳಿಗೂ ಕೂಡ ತುಂಬಾ ಅಗತ್ಯ ಇರ್ತಕ್ಕಂಥ ಆ ಫೈನಾನ್ಷಿಯಲ್ ಲಿಟ್ರಸಿ ಅಂದ್ರೆ ನೀವೇನು ತುಂಬಾ ಜನ ಕೇಳ್ತಿರ್ತಾರೆ, ಸರ್ ನಮಗೆ ಬ್ಯಾಂಕಿಂಗ್ ಬಗ್ಗೆ ಗೊತ್ತಿಲ್ಲ, ಬ್ಯಾಂಕರ್ಸ್ ಬಗ್ಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ, ಸೊ ನಾವೆಲ್ಲಿ ಲೋನ್ ತಗೋಬೇಕು, ಯಾವ ತರ ನಮಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇರುತ್ತೆ, ಯಾವ ತರದ್ದು ಸುಮಾರು ವಿಚಾರ ಕೇಳ್ತಾ ಇರ್ತೀರಾ. ಅದಕ್ಕೆ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಇರೋರನ್ನ ನಾವು ಸಂಪನ್ಮೂಲ ವ್ಯಕ್ತಿಯಾಗಿ ಇದ್ ಮಾಡ್ಬಿಟ್ಟು ಇವತ್ತು ಈ ಒಂದು ತರಬೇತಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದೀವಿ. ಸೊ ಇವಾಗ ನಮ್ ಜೊತೆ ಲಕ್ಷ್ಮೀಕಾಂತ್ ಸರ್ ಇದ್ದಾರೆ. ಅವರು ಬಂದ್ಬಿಟ್ಟು ರೀಜನಲ್ ಮ್ಯಾನೇಜರ್ ಇದ್ದಾರೆ ನ್ಯಾಪ್ ಕಿಸಾನ್ ಪ್ರೈವೇಟ್ ಲಿಮಿಟೆಡ್ ಫೈನಾನ್ಷಿಯಲ್ ಲಿಮಿಟೆಡ್ ಇದರಿಂದ ನಬಾರ್ಡ್ ಒಂದು ಅಂಗಸಂಸ್ಥೆ ಇದು. ಅವರು ನಮ್ಗೆ ಇವತ್ತಿನ ಸೆಷನ್ ನ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ಕೊಡ್ತಾ ಇದ್ದಾರೆ. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ರೈತ ಉತ್ಪಾದಕರ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ನಾವು ಮಾಡ್ತಾ ಇದೀವಿ. ಅದೇ ರೀತಿ ಎಲ್ಲಾ ರೈತ ಉತ್ಪಾದಕರ ಸಂಸ್ಥೆಗಳ ಯಾರ ನಿರ್ದೇಶಕರಿದ್ದೀರಾ, ಸಿಇಒಗಳಿದ್ದೀರಾ, ಮತ್ತೆ ಅದೇ ರೀತಿ ಯಾರು ಆಸಕ್ತ ರೈತರು ಮತ್ತೆ ಭಾಗವಹಿಸಿದಿರಾ, ಎಲ್ರಿಗೂ ಕೂಡ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ನಮ್ಮ ರೈತ ಉತ್ಪಾದಕ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ, ಈಗ ನಾನು ಲಕ್ಷ್ಮೀಕಾಂತ್ ಸರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯಮಾಡಿ ಈ ಒಂದು ಸೆಷನ್ ನೀವು ಇದ್ ಮಾಡ್ಬೇಕು ಅಂತ. ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ಇಲ್ಲಿ ಇವತ್ತು ಈ ಮೀಟಿಂಗಿಗೆ ಜಾಯಿನ್ ಆದಂತ ಎಲ್ಲ ರೈತ ಉತ್ಪಾದಕರ ಸಂಘದ ಸಿಇಒಗಳಾಗ್ಲಿ, ಡೈರೆಕ್ಟರ್ಗಳಿಗೆ ಮತ್ತೆ CBBO ಅವ್ರು ಯಾರ್ಯಾರಿದ್ದೀರಾ ಅವರೆಲ್ಲರಿಗೂ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತಿನ ಈ ಮೀಟಿಂಗ್ ನಾವೇನ್ ತರ ಪ್ಲಾನ್ ಮಾಡಿದೀನಿ ಅಂತಂದ್ರೆ, ಫಸ್ಟ್ ನಾನು ಒಂದಿಷ್ಟು ಬೇಸಿಕ್ ಪ್ರೆಸೆಂಟೇಶನ್ ಮತ್ತೆ ನನ್ನ ಹತ್ರ ಏನೇನಿದೆ ಅದನ್ನ ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅದಾದ್ಮೇಲೆ ಸರ್ ಹೇಳ್ದಂಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಆನ್ಸರ್ಸ್ ಏನಾದ್ರು ಡೌಟ್ಸ್ ಇದೆ ಅಂದ್ರೆ ಅದನ್ನ ನಾವು ಲಾಸ್ಟ್ ಅಲ್ಲಿ ಬೇಕಾದ್ರೆ ಇದು ಮಾಡ್ಕೋಬಹುದು. ಇನ್ ಕೇಸ್ ಯಾವ್ದಾದ್ರು ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಅಲ್ಲೇ ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಆ ಕ್ವಶನ್ ನ ತಗೊಂಡು ಮತ್ತೆ ಮುಂದಕ್ಕೆ ಹೋಗೋಣ ಅಂತ ಇದು ಮಾಡ್ತೇವೆ. ಸೊ ಎಲ್ರಿಗೂ ನಾನು ಅನ್ಕೊಂತೀನಿ ನನ್ನ ವಾಯ್ಸ್ ಕ್ಲಿಯರ್ ಇದೆ, ಎಲ್ರಿಗೂ ನಾನು ಮಾತಾಡೋದು ಕೇಳಿಸ್ತಾ ಇದೆ. ಯಾರಾದ್ರೂ ಒಬ್ರು ಕನ್ಫರ್ಮ್ ಮಾಡ್ತೀರಾ? ಸರ್ ಕೇಳಿಸ್ತಿದೆ? ಓಕೆ, ನಾನು ನನ್ನ ಪ್ರೆಸೆಂಟೇಶನ್ ಇಂದ ಶುರು ಮಾಡ್ತಿದ್ದೀನಿ. ನನ್ನ ಹೆಸರು ಬಂದು ಲಕ್ಷ್ಮೀಕಾಂತ್ ಅಂತ. ಸೊ ನಾನು ಈ ನ್ಯಾಪ್ ಕಿಸಾನ್ ಫೈನಾನ್ಸ್ ಲಿಮಿಟೆಡ್ ಅಲ್ಲಿ ರೀಜನಲ್ ಮ್ಯಾನೇಜರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನ್ಯಾಪ್ ಕಿಸಾನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಸುಮಾರು ಜನಕ್ಕೆ ಇಲ್ಲಿ ಯಾರ್ಯಾರು ರೈತರು ಇದ್ದೀರಾ ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಸೊ ಎಷ್ಟು ಜನಕ್ಕೆ ಇಲ್ಲಿ ಗೊತ್ತಿದೆ? ಒಬ್ರು ಯಾರಾದ್ರೂ ಇದು ಮಾಡ್ತೀರಾ? ಸ್ವಲ್ಪ ಗೊತ್ತಿಲ್ಲ ಸರ್, ತಿಳಿಸ್ಕೊಡಿ. ನ್ಯಾಪ್ ಕಿಸಾನ್ ಬಗ್ಗೆ ಇದ್ರ ಮೊದಲು ಅಲ್ಲ ಅಂದ್ರೆ ನ್ಯಾಪ್ ಕಿಸಾನ್ ಬಗ್ಗೆ ಕೇಳಿದ್ದೀರಾ? ಅಟ್ಲೀಸ್ಟ್ ಕೇಳಿದೀವಿ ಸರ್. ಕೇಳಿದಿರಾ? ಈಗ ನ್ಯಾಪ್ ಕಿಸಾನ್ ಅನ್ನೋದು ಒಂದು ನಬಾರ್ಡ್ ನ ಅಂಗಸಂಸ್ಥೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ನಮ್ಮ ಬೇಸಿಕ್ ಉದ್ದೇಶ ನಮ್ಮನ್ನ ಇದು ಮಾಡಿರೋದೇನು ಯಾವ್ದಕ್ಕಂದ್ರೆ, ಈ ಒಂದು ರೈತ ಉತ್ಪಾದಕರ ಸಂಘಗಳೇನಿರುತ್ತೆ, ಇದು ಏನ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂತೀವಿ, ಇದಕ್ಕೆ ನಾವು ಒಂದು ಲೋನ್ ಅಥವಾ ಅವರಿಗೊಂದು ಫೈನಾನ್ಷಿಯಲ್ ಸಪೋರ್ಟ್ ಏನಾಗಿರುತ್ತೆ ಅದನ್ನ ಇದು ಮಾಡೋಕ್ಕಂತ ನಮ್ಮ ಒಂದು ಬೇಸಿಕ್ ಉದ್ದೇಶದಿಂದ ನಾವು ಇದನ್ನ ಸಂಸ್ಥೆಯನ್ನ ಶುರು ಮಾಡಿರೋದು. ನಮ್ದು 2014 ಇಂದನೂ ನ್ಯಾಪ್ ಕಿಸಾನ್ ಅಂತ ಇದೆ. ಅದಕ್ಕಿಂತ ಮೊದಲು ನಾವು ತಮಿಳುನಾಡು ಅಗ್ರಿಕಲ್ಚರ್ ಬ್ಯಾಂಕ್ ಅಂತ ಇತ್ತು. ಸೊ ಅದನ್ನ 2014 ಅಲ್ಲಿ ನ್ಯಾಪ್ ಕಿಸಾನ್ ಅಂತ ಕನ್ವರ್ಟ್ ಮಾಡಿ ಈ ಒಂದು FPOಗಳಿಗೆ ಒಂದು ಕ್ರೆಡಿಟ್ ಲಿಂಕೇಜ್ ಯಾವ ಬ್ಯಾಂಕು ಮುಂದೆ ಬರೆದಿದ್ದಾಗ ಇದಕ್ಕೆ ಆ ಒಂದು FPOಗಳ ನೀಡ್ ಏನಿದೆ ಅದನ್ನ ಇದು ಮಾಡಿಸೋಕಂತ ಮಾಡಿರೋದು. ನಾನಾಗ್ಲೇ ಹೇಳ್ದಂಗೆ ನ್ಯಾಪ್ ಕಿಸಾನ್ ಬಂದ್ಬಿಟ್ಟು ಅಗ್ರಿ ಡೆವಲಪ್ಮೆಂಟ್ ಫೈನಾನ್ಸ್ ತಮಿಳುನಾಡು ಅಂತ ಒಂದು ತಮಿಳುನಾಡು ಗೌರ್ಮೆಂಟ್ ಇದರಲ್ಲಿ ಇದು ಎಸ್ಟಾಬ್ಲಿಷ್ ಆಗಿತ್ತು. ಅದಾದ್ಮೇಲೆ 2014 ಅಲ್ಲಿ ಇದನ್ನ ನ್ಯಾಪ್ ಕಿಸಾನ್ ಅಂತ ನಾವು ಅದನ್ನ ಮರುನಾಮಕರಣ ಮಾಡಿ ಇದನ್ನ ಇವತ್ತಿಗೆ ನಮ್ದು ನ್ಯಾಪ್ ಕಿಸಾನ್ ಏನ್ ಮೇಜರ್ ಶೇರ್ ಹೋಲ್ಡಿಂಗ್ ಇದೆ ಅದು ನಬಾರ್ಡ್ ಅವ್ರದ್ದಾಗಿರುತ್ತೆ. ಅದ್ರ ಜೊತೆಗೆ ಗೌರ್ಮೆಂಟ್ ಆಫ್ ತಮಿಳುನಾಡು ಮತ್ತೆ ಇನ್ ಕೆಲವು ಬ್ಯಾಂಕ್ಸ್ ಇದ್ದಾರೆ. ನಮ್ದು ರಿಜಿಸ್ಟರ್ ಆಫೀಸ್ ಬಂದ್ಬಿಟ್ಟು ಚೆನ್ನೈಲಿ ಇದೆ, ಮತ್ತೆ ಕಾರ್ಪೊರೇಟ್ ಆಫೀಸ್ ಬಂದ್ಬಿಟ್ಟು ಮುಂಬೈಲಿ ಇರುತ್ತೆ. ಟೋಟಲ್ ಓವರ್ ಆಲ್ ನಾವು ಇಂಡಿಯಾದಲ್ಲಿ ಈ ಲಾಸ್ಟ್ ಇಯರ್ ಫಿಗರ್ ತಗೊಂಡ್ರೆ ಒಂದು 26-27 ಸ್ಟೇಟ್, ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಸ್ಟೇಟ್ ಅಲ್ಲೂ ನಾವು FPOಗಳಿಗೆ ಏನಿದೆ ಫೈನಾನ್ಸ್ ಮಾಡಿದೀವಿ. ಅದ್ರ ಜೊತೆಗೆ ನ್ಯಾಪ್ ಕಿಸಾನ್ ಅಂದ್ರೆ ಓನ್ಲಿ FPO ಅಲ್ಲದೆ
ನಾವು ಇನ್ನು 3 ಬೇರೆ ನಮ್ಮ ಇದೆ ಬಿಸ್ನೆಸ್ ವರ್ಟಿಕಲ್ಸ್ ಇದೆ. ಒಂದು FPO ಗಳಾಗಿರ್ಬೋದು, ಇನ್ನೊಂದು ಅಗ್ರಿ ಸ್ಟಾರ್ಟ್ಅಪ್ಸ್ ಮತ್ತೆ ಕಾರ್ಪೊರೇಟ್ಸ್ ಅಂತ ಏನಿರುತ್ತೆ ಅದಕ್ಕೂ ನಾವು ಫೈನಾನ್ಸ್ ಮಾಡ್ತೀವಿ. ಅದ್ರ ಜೊತೆಗೆ NBFC ಮತ್ತೆ MFIs ಅಂದ್ರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಸ್ ಅಂತ ಇರುತ್ತೆ. ಇದು ನ್ಯಾಪ್ ಕಿಸಾನ್ದು ಒಂದು ಬೇರೆ ಬೇರೆ ಬಿಸ್ನೆಸ್ ಅಂಗಗಳಿವೆ. ಸೊ ಬಂದ್ಬಿಟ್ಟು ಈಗ ನಾನು ಬರೀ FPO ವರ್ಟಿಕಲ್ದು ಮಾತಾಡ್ಬೇಕು ಅಂತಂದ್ರೆ, FPO ವರ್ಟಿಕಲ್ ಅಲ್ಲಿ ನ್ಯಾಪ್ ಕಿಸಾನ್ ಬಂದ್ಬಿಟ್ಟು ನಾವು ಟೋಟಲ್ ಇಂಡಿಯಾದಲ್ಲಿ ನಮ್ ಪ್ರೆಸೆಂಟ್ ಇದೆ. ಸೊ ಯಾವುದೇ ಸ್ಟೇಟ್ ತಗೊಂಡ್ರು ಅಲ್ಲಿ ನಾವು ಯಾವುದೇ ಒಂದು FPO ಫಾರ್ಮ್ ಆಗಿದ್ರು ಅವ್ರಿಗೊಂದು ನಾವು ಫೈನಾನ್ಷಿಯಲ್ ಏನ್ ಸಪೋರ್ಟ್ ಇರುತ್ತೆ ಅದನ್ನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ. ಇಲ್ಲಿವರೆಗೂ ನ್ಯಾಪ್ ಕಿಸಾನ್ ನಮ್ದು ಇನಿಷಿಯಲ್ ಇಂದ ಇಲ್ಲಿವರೆಗೂ ಒಂದು 5,000 ಪ್ಲಸ್ FPC ಗೆ ನಾವು ಕ್ರೆಡಿಟ್ ಲಿಂಕ್ ಮಾಡಿದೀವಿ. ಅವ್ರಿಗೆ ಯಾವ ತರ ಲೋನ್ ಬೇಕು ಅದನ್ನ ಇದು ಮಾಡಿದ್ವಿ. ಮತ್ತೆ ನಮ್ ಲೋನ್ ಪ್ರಾಡಕ್ಟ್ಸ್ ಏನ್ ಹೇಳ್ತೀವಿ ನಾವು ಅದೆಲ್ಲ ಫ್ಲೆಕ್ಸಿಬಲ್ ಅಂತ ಇರುತ್ತೆ. ಫ್ಲೆಕ್ಸಿಬಲ್ ಅಂದ್ರೆ ನಾನು ಇನ್ನು ಮುಂದೆ ಬರೋ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಫ್ಲೆಕ್ಸಿಬಲ್ ಆಪ್ಷನ್ಸ್ ಅಂದ್ರೆ ರೈತರು ಅವ್ರೊಂದು ಸಂಸ್ಥೆಗೆ ಯಾವ ತರ ಬೇಕು ಅದನ್ನ ಆ ತರ ಯೂಸ್ ಮಾಡ್ಕೋಬಹುದು. ಆ ಲೋನು ಅವ್ರಿಗೆ ಯಾವುದೇ ಬರ್ಡನ್ ಆಗದೆ ಇರೋ ತರ ಅದನ್ನ ಅವ್ರು ಯೂಸ್ ಮಾಡ್ಕೋಬಹುದು. ಅದನ್ನ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ನಮ್ದು ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಕಂಪೇರಿಟಿವ್ಲಿ ಮಾರ್ಕೆಟ್ ಅಲ್ಲಿ ನಮ್ಮ ಬೇರೆ ಯಾರು ಕಾಂಪಿಟೇಟರ್ಸ್ ಇದಾರೆ ಅಥವಾ FPO ಯಾರು ಲೆಂಡ್ ಮಾಡ್ತಾ ಇದಾರೆ ಅವ್ರೆಲ್ಲರಿಗಿಂತ ನಮ್ದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಏನಿದೆ ಅಂತ ನಾನು ಇದು ಮಾಡ್ತೀನಿ. ಅದು ಅಲ್ಲದೆ ನಾವು ಬರೀ ಲೋನ್ ಕೊಡೋದು ಅದನ್ನ ರಿಕವರಿ ಮಾಡೋದಲ್ಲ ಅಷ್ಟೇ ಅಲ್ಲದೆ ನಿಮ್ದು ಯಾವ್ದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗೆ ಸಪೋರ್ಟ್ ಬೇಕು. ನಾಟ್ ಓನ್ಲಿ ಬರೀ ಒಂದು ಸಾಲ ಕೊಡೋದಾಗ್ಲಿ ಅದನ್ನ ರಿಕವರಿ ಆಗ್ಲಿ ಮಾಡೋದಾಗಲ್ಲ, ಅದ್ರ ಜೊತೆಗೆ ನಿಮ್ಗೆ ಬೇರೆ ಅದರ ತರಹದ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಜೊತೆ ಕನ್ವರ್ಜೆನ್ಸ್ ಬೇಕು, ಯಾವುದೇ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರು ಅದರಲ್ಲಿ ನಾವು ನಿಮ್ಗೆಲ್ಲ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡ್ತಾ ಇರ್ತೀವಿ. ಸೊ ನಮ್ ಲೋನು ನಾವು ಯಾವುದೇ ಲೋನ್ ಪ್ರೊಸೆಸ್ ಮಾಡ್ಬೇಕಾದ್ರೆ ತುಂಬಾ ಕಡಿಮೆ ಟೈಮ್ ಅಲ್ಲಿ ಬೇಸಿಕ್ ಡಾಕ್ಯುಮೆಂಟ್ಸ್ ಇಂದ ಕಡಿಮೆ ಟೈಮ್ ಅಲ್ಲಿ ನಾವು ನಿಮ್ಗೆ ಇದು ಮಾಡ್ತೀವಿ. ಮತ್ತೆ ನಮ್ ಲೋನ್ ಏನಿದೆ ಅದು ಕೊಲೆಟರಲ್ ಫ್ರೀ ಅಂತ ಹೇಳ್ತೀವಿ. ನಾವು ನಿಮ್ದು ಯಾವುದೇ ಪ್ರಾಪರ್ಟಿ ಆಗ್ಲಿ ಯಾವುದೇ ಒಂದು ಅಸೆಟ್ ಆಗ್ಲಿ ತಗೊಳ್ದೆ ನಾವು ಲೋನ್ ನಾವು ಪ್ರೊಸೆಸ್ ಮಾಡಿರ್ತೀವಿ. ಸೊ ಇಲ್ಲಿ ತನಕ ನಾವು ನೋಡಕ್ ಹೋದ್ರೆ 5,000 ಪ್ಲಸ್ ಆಲ್ರೆಡಿ FPO ಗಳಿಗೆ ನಾವು ನ್ಯಾಪ್ ಕಿಸಾನ್ ಅಂತ ಕ್ರೆಡಿಟ್ ಲಿಂಕ್ ಮಾಡಿದೀವಿ. ನಾವು ಈ ಒಂದು FPO ಫೈನಾನ್ಸಿಂಗ್ ಅಲ್ಲೇ ನಮ್ಮ ಕಾಂಪಿಟೇಟರ್ ಯಾರು ಇಲ್ಲ ಅಂತ, ಆದ್ರೆ ತುಂಬಾ ನಮ್ ಜೊತೆಗೆ ಇರೋ ಬ್ಯಾಂಕ್ಸ್ ಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅವ್ರು ನಮ್ಗಿಂತ ತುಂಬಾ ಹಿಂದೆ ಇದ್ದಾರೆ. ಸೊ ನಾವೇನಿದೀವಿ ಆಲ್ ಇಂಡಿಯಾ ಓವರಲ್ಲಿ ನಾವೇ ಇದರಲ್ಲಿ ಲೀಡಿಂಗ್ ಅಲ್ಲಿ ಇದ್ದೀವಿ ಅಂತ ಹೇಳಕ್ ಇಷ್ಟ. ಸೊ ಇದು ಬಂದ್ಬಿಟ್ಟು ಈಗ ನ್ಯಾಪ್ ಕಿಸಾನಿಗೆ ಬಂದ್ಬಿಟ್ರೆ ನಾನು ಟೋಟಲ್ ನಾವು 3 ತರ ಲೋನ್ ಕೊಡ್ತೀವಿ. ಈಗ ಒಂದ್ ಯಾವ್ದೋ FPC ನಮ್ಮ ಹತ್ರ ಬಂದ್ರೆ ಫಾರ್ಮ್ ಆಗಿದ್ರೆ ಅವ್ರಿಗೆ ಯಾವ್ದೋ ಒಂದು ಕ್ರೆಡಿಟ್ ಲಿಂಕೇಜ್ ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆ ಆಗಿ ಅದನ್ನ ಇನಿಷಿಯಲಿ ಶುರು ಮಾಡಿದಾಗ ಒಂದ್ ಯಾವ್ದೋ ಒಂದು ಉದ್ದೇಶದಿಂದ ಮಾಡಿರ್ತೀರಾ. ಆ ಉದ್ದೇಶ ನೀವು ಅದನ್ನ ರೀಚ್ ಮಾಡ್ಬೇಕಂದ್ರೆ ಇನಿಷಿಯಲಿ ಒಂದು ಶೇರ್ ಕ್ಯಾಪಿಟಲ್ ಕಲೆಕ್ಟ್ ಮಾಡಿರ್ತೀರಾ, ಇಲ್ಲ ಯಾವ್ದೋ ಒಂದು ಗ್ರಾಂಟ್ ಸಪೋರ್ಟ್ ಒಂದು ಡೆವಲಪ್ಮೆಂಟ್ ಸಪೋರ್ಟ್ ಸಿಕ್ಕಿರುತ್ತೆ ಡಿಪಾರ್ಟ್ಮೆಂಟ್ಸ್ ಇಂದ. ಬಟ್ ಹೋಗ್ತಾ ಏನಾಗುತ್ತೆ ನೀವು ಬಿಸ್ನೆಸ್ ಸ್ಕೇಲ್ ಅಪ್ ಮಾಡ್ಕೊತೀರಾ. ಸ್ಕೇಲ್ ಅಪ್ ಮಾಡ್ಕೊಂಡಾಗ ಏನಾಗುತ್ತೆ ಇನ್ನೂ ಜಾಸ್ತಿ ನಿಮ್ಗೆ ಅದನ್ನ ಬೆಳೆಸೋದಕ್ಕಾಗ್ಲಿ ಅದನ್ನ ಮುಂದುವರ್ಸಕ್ಕಾಗ್ಲಿ ನಿಮ್ಗೆ ಫೈನಾನ್ಷಿಯಲ್ ನೀಡ್ಸ್ ಬೇಕಾಗುತ್ತೆ. ಆ ಫೈನಾನ್ಸ್ ಅಂತ ಬಂದಾಗ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ 3 ತರ ಲೋನ್ ಕೊಡ್ತಾ ಇದೀವಿ. ಈ FPC ಇದು ಒಂದು ಅವ್ರದ್ದು ಏನು ಬಿಸ್ನೆಸ್ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾವ ತರ ಅವ್ರ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ, ಅವ್ರಿಗೆ ಒಂದು ಯಾವ ತರದ್ದು ಲೋನ್ ಬೇಕಾಗುತ್ತೆ ಅಂತ ಒಂದು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸೊ ನಾವು 3 ಲೋನ್ ಆಫರ್ ಮಾಡ್ತೀವಿ. ಒಂದೇದು ಬಂದ್ಬಿಟ್ಟು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ನೀವು ಏನ್ ರೆಗ್ಯುಲರ್ ನಿಮ್ದು ಬಿಸ್ನೆಸ್ ಇರುತ್ತೆ, ಇನ್ಪುಟ್ ಪರ್ಚೇಸ್ ಮಾಡೋದು, ಔಟ್ಪುಟ್ ಅದನ್ನ ಫಾರ್ಮರ್ಸ್ ಇಂದ ಕಲೆಕ್ಟ್ ಮಾಡೋದು, ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಆಗ್ಲಿ ಅಥವಾ ಯಾವುದೇ ವ್ಯಾಲ್ಯೂ ಅಡಿಷನ್, ಪ್ರೊಸೆಸಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಏನ್ ಮಾಡ್ತೀರಾ ಇದೆಲ್ಲ ಡೇ ಟು ಡೇ ಆಕ್ಟಿವಿಟೀಸ್ ಆಪರೇಷನ್ಸ್ ಏನ್ ಮಾಡಕ್ಕೆ ನಿಮ್ಗೆ ಆ ಫಂಡ್ ರಿಕ್ವೈರ್ಮೆಂಟ್ ಇರುತ್ತೆ. ರಾ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡೋದಾಗ್ಲಿ ಅಥವಾ ನೀವು ಮಾರ್ಕೆಟ್ ಅಲ್ಲಿ ನಿಮ್ ಮೆಟೀರಿಯಲ್ ನ ಸೇಲ್ ಮಾಡೋದಾಗ್ಲಿ, ಒಂದ್ಸತಿ ಪ್ರಾಡಕ್ಟ್ ಬಂದ್ಮೇಲೆ ಇದೆಲ್ಲದಕ್ಕೂ ಏನ ದುಡ್ಡು ಬೇಕಾಗುತ್ತೆ, ಆ ಒಂದು ಸೈಕಲ್ಗೆ ನಿಮ್ಗೆ ದುಡ್ಡು ಬೇಕಾಗುತ್ತೆ, ಅದನ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಈ ವರ್ಕಿಂಗ್ ಕ್ಯಾಪಿಟಲ್ ನಾವು ನಾರ್ಮಲಿ 12ರಿಂದ 18 ತಿಂಗಳು ಕೊಡ್ತೀವಿ. ಸೊ ಈ ಒಂದು ಟೆನ್ಯೂರ್ ಅವ್ರದ್ದೊಂದು FPC ಯಾವ ತರ ಬಿಸ್ನೆಸ್ ಅಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಇನ್ವಾಲ್ವ್ ಇದ್ದಾರೆ, ಅವ್ರದ್ದು ಯಾವ ತರ ರಿಕ್ವೈರ್ಮೆಂಟ್ ಇದೆ, ಅವ್ರದೆಲ್ಲ ಫೈನಾನ್ಷಿಯಲ್ಸ್ ಯಾವ ತರ ಸಪೋರ್ಟ್ ಮಾಡುತ್ತೆ, ಅದ್ರ ಬೇಸಿಸ್ ಮೇಲೆ ನಾವು ಅದ್ರ ಟೆನ್ಯೂರ್ ಡಿಸೈಡ್ ಮಾಡ್ತೀವಿ. ಅದು ಸೆಕೆಂಡ್ ಬಂದ್ಬಿಟ್ಟು ನಾವು ಇದು ವರ್ಕಿಂಗ್ ಕ್ಯಾಪಿಟಲ್ ಗಾಗಿ. ಇನ್ ಸೆಕೆಂಡ್ ಟರ್ಮ್ ಲೋನ್ ಅಂತ ಅಂದಾಗ ನೀವು ಯಾವುದೇ ಒಂದು ಅಸೆಟ್ ಕ್ರಿಯೇಟ್ ಮಾಡ್ತೀರಾ ಅನ್ಕೊಳ್ಳಿ. ಈಗ ಎಕ್ಸಾಂಪಲ್ ಒಂದು ಯಾವ್ದೋ ಕಸ್ಟಮ್ ಹೈರಿಂಗ್ ಸೆಂಟರ್ ಓಪನ್ ಮಾಡ್ತಿದ್ದೀರಾ, ಇಲ್ಲ ಯಾವ್ದೋ ಒಂದು ವೇರ್ ಹೌಸ್ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಇಲ್ಲ ಯಾವ್ದೋ ಒಂದು ನರ್ಸರಿ, ಇಲ್ಲ ಒಂದು ಯಾವ್ದೋ ಲ್ಯಾಬ್, ಈ ತರ ಎಲ್ಲ ಒಂದು ನೀವು ಇನಿಷಿಯಲಿ ಪ್ಲಾನ್ ಮಾಡಿರ್ತೀರಾ ಅಸೆಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾವು ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಇದು ಆಗ್ಲಿ ಸಪೋರ್ಟ್ ಆಗ್ಲಿ ಅಂತ ಆ ಅಸೆಟ್ ಕ್ರಿಯೇಟ್ ಮಾಡಕ್ಕೆ ನಿಮ್ಗೆ ಒಂದು ಟರ್ಮ್ ಲೋನ್ ಅಂತ ಮಾಡಿರ್ತೀವಿ. ಇದ್ರ ಟೆನ್ಯೂರ್ ನಾರ್ಮಲ್ ಆಗಿ ಏನಾಗುತ್ತೆ 3 ವರ್ಷದಿಂದ 5 ವರ್ಷ, ಇಲ್ಲ ಕೆಲವೊಂದು ಪ್ರಪೋಸಲ್ಸ್ ಅಲ್ಲಿ ನಾವು 7 ವರ್ಷನ ನಿಮಗೆ ಲೋನ್ ಟೆನ್ಯೂರ್ ನ ಕೊಟ್ಟಿರೋದು ಉಂಟು. ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್ಗೆ ಏನ್ ಡಿಫ್ರೆನ್ಸ್ ಅನ್ನೋದು ನಾನು ಮುಂದೆ ಹೇಳ್ತೀನಿ. ಯಾಕಂದ್ರೆ 2 ಡಿಫ್ರೆಂಟ್ ಲೋನು ಇದ್ರದ್ದು ಏನ್ ಡಿಫ್ರೆನ್ಸ್ ಅನ್ನೋದು ಬರ್ತಾ ನಾನು ಮುಂದೆ ಹೇಳ್ತೀನಿ. ಈ ಎರಡನ್ನು ಬಿಟ್ಟು ಈಗ ಯಾವ್ದೋ FPC ನೀವು ಬಲ್ಕ್ ಆಗಿ ಪರ್ಚೇಸ್ ಮಾಡಿರ್ತೀರಾ ರೈತರಿಂದ, ಅವಾಗ ಮಾರ್ಕೆಟ್ ಅಲ್ಲಿ ರೇಟ್ ಇರಲ್ಲ, ಮುಂದೆ ಯಾವಾಗ ಒಂದು 6 ಮಂತ್ಸ್ 5 ಮಂತ್ಸ್ ಆದ್ಮೇಲೆ ರೇಟ್ ಸಿಗುತ್ತೆ ಅನ್ನೋದೊಂದು ನಿಮ್ ನಂಬಿಕೆ ಇರುತ್ತೆ. ಆ ರೇಟ್ ಟೈಮ್ ಅಲ್ಲಿ ನೀವು ಅದನ್ನ ಆ 6 ಮಂತ್ಸ್ ನಿಮ್ ಹತ್ರ ಕಮಾಡಿಟಿನ ಹೋಲ್ಡ್ ಮಾಡ್ಬೇಕಾದ್ರೆ ನಿಮ್ದು ಕ್ಯಾಪಿಟಲ್ ಅಲ್ಲಿ ಬ್ಲಾಕ್ ಆಗಿರುತ್ತೆ. ಅವಾಗ ಅದನ್ನ ನೀವು ನಮಗೆ ಪ್ಲೆಡ್ಜ್ ಅಂತ ಮಾಡ್ಕೊಟ್ರೆ ಅದ್ರ ಅಗೇನೆಸ್ಟ್ ನಾವು ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ.
ವ್ಯಾಲ್ಯೂ ಏನಿರುತ್ತೆ, ಯಾವ ವೇರಸ್ ಅಲ್ಲಿ ಸ್ಟೋರ್ ಮಾಡಿದ್ದೀರಾ ಅದ್ರ ಬೇಸಿಸ್ ಮೇಲೆ ಅಲ್ಲಿ ನಮಗೆ ಕೊಲೆಟ್ರಲ್ ಮ್ಯಾನೇಜರ್ಸ್ ಅಂತ ಇರ್ತಾರೆ, ಅವ್ರು ಕನ್ಫರ್ಮ್ ಮಾಡ್ತಾರೆ ಇಷ್ಟು ವ್ಯಾಲ್ಯೂದ್ ಮೆಟೀರಿಯಲ್ ಇದೆ ಅಂತ. ಅದ್ರ ಅಗೇನೆಸ್ಟ್ ನಾನು ನಿಮ್ಗೆ ಲೋನ್ ನ ಎಕ್ಸ್ಟೆಂಡ್ ಮಾಡ್ತೀವಿ. ಆ ಕಮಾಡಿಟಿ ನೀವು ಯಾವಾಗ ವಾಪಸ್ ನಮಗೆ ಲೋನ್ ರಿಪೇ ಮಾಡ್ತೀರಾ ಅವಾಗ ಅದನ್ನ ನೀವು ನಮ್ಮ ಕಡೆಯಿಂದ ಬಿಡಿಸ್ಕೊಂಡು ಇದನ್ನ ಪ್ಲೆಡ್ಜ್ ಲೋನ್ ಅಂತಾರೆ, ಕೀ ಲೋನ್ ಅಂತಾರೆ, ಮತ್ತೆ ವೇರಸ್ ರಿಸಿಪ್ಟ್ ಲೋನ್ ಅಂತ ಕರೀತಾರೆ. ಸೊ ಇದು 3 ತರದ ಪ್ರಾಡಕ್ಟ್ ನ್ಯಾಪ್ ಕಿಸಾನ್ FPO ಅವರಿಗೆ ಆಫರ್ ಮಾಡ್ತಾ ಇರೋದು. ಸೊ ಇದರಲ್ಲಿ ಬಂದ್ಬಿಟ್ಟು ಈಗ ನೀವು ವರ್ಕಿಂಗ್ ಕ್ಯಾಪಿಟಲ್, ಟರ್ಮ್ ಲೋನ್ ಇದರಲ್ಲಿ ಏನ್ ಡಿಫ್ರೆನ್ಸ್ ಅಂತ ಕೇಳ್ಕೊಂಡ್ರೆ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವರ್ಕಿಂಗ್ ಕ್ಯಾಪಿಟಲ್ ತಗೊಳ್ಳೋದು ನಿಮ್ದು ಡೈಲಿ ಆಪರೇಷನ್ಗೆ ಒಂದು ಆ ಸೈಕಲ್ ಏನಿದೆ. ಈಗ ನೀವು ಯಾರಿಂದನೂ ಒಂದು ರಾ ಮೆಟೀರಿಯಲ್ ಖರೀದಿ ಮಾಡಿರ್ತೀರಾ ಫಾರ್ಮರ್ಸ್ ಇಂದ, ಅದಕ್ಕೊಂದಿಷ್ಟು ವ್ಯಾಲ್ಯೂ ಎಡಿಷನ್ ಮಾಡಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆ ಒಂದು ಸೈಕಲ್ ಇರುತ್ತೆ 3 months. ಖರೀದಿಯಿಂದ ಅದನ್ನ ಪ್ರೊಡಕ್ಟ್ ಮಾಡಿ ಅದನ್ನ ಸೇಲ್ ಮಾಡೋದಕ್ಕೆ 3 months ಇರುತ್ತೆ. ಆ 3 months ಸೈಕಲ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಬೇರೆ ಬೇರೆ ತರದ್ದು ರಿಕ್ವೈರ್ಮೆಂಟ್ ಇರುತ್ತೆ. ಆ ರಿಕ್ವೈರ್ಮೆಂಟ್ ನ ಮೀಟ್ ಆಗಕ್ಕೆ ನೀವು ಇದನ್ನ ಯೂಸ್ ಮಾಡಬಹುದು. ಅದೇ ನೀವು ಟರ್ಮ್ ಲೋನಿಗೆ ಅಂತ ಹೋದಾಗ ನೀವು ಯಾವ್ದೋ ಒಂದು ಫಿಕ್ಸ್ಡ್ ಅಸೆಟ್ ಮಾಡಿರ್ತೀರಿ. ಎಕ್ಸಾಂಪಲ್ ಒಂದು ಡ್ರೋನ್ ಏನೋ ಪರ್ಚೇಸ್ ಮಾಡ್ತೀರಿ ಅನ್ಕೊಳ್ಳಿ. ಆ ಡ್ರೋನ್ ಇಮಿಡಿಯೇಟ್ ಆಗಿ ನಿಮಗೆ ಪೂರ್ತಿ ಇನ್ಕಮ್ ಕೊಡೋದಿಲ್ಲ, ಅದು ನಿಮ್ಗೆ ಸ್ಲೋಲಿ ಸ್ಟಡಿಲಿ ಇನ್ಕಮ್ ಕೊಡ್ತಾ ಇರುತ್ತೆ. ಆ ಇನ್ಕಮಿಗೆ ಮ್ಯಾಚ್ ಆಗೋ ತರ ನಾವು ಅದನ್ನ ಟರ್ಮ್ ಲೋನಿಗೆ ಹೋಗ್ತೀವಿ. ಸೊ ಪರ್ಪಸ್ ಏನು ಅಂತಂದ್ರೆ, ಈಗ ಎಕ್ಸಾಂಪಲ್ ನೀವು ಏನಾದ್ರು ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕಾದ್ರೆ, ಇಲ್ಲ ಅಂದ್ರೆ ನಿಮ್ ಇನ್ವೆಂಟರಿ ಇರುತ್ತೆ, ಸ್ಟಾಕ್ ಇರುತ್ತೆ, ಸ್ಟಾಕ್ ಇಮಿಡಿಯೇಟ್ ಆಗಿ ಲಿಕ್ವಿಡೇಟ್ ಆಗಲ್ಲ, ಇಲ್ಲಾಂದ್ರೆ ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ ಮಾಡಿರ್ತೀರಾ, ಕ್ರೆಡಿಟ್ ಕನ್ವರ್ಟ್ ಆಗಕ್ಕೆ ಟೈಮ್ ತಗೊಳುತ್ತೆ. ಆ ಟೈಮಲ್ಲಿ ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಯೂಸ್ ಆಗುತ್ತೆ. ಬಟ್ ಅದೇ ನೀವು ಟರ್ಮ್ ಲೋನಿಗೆ ಹೋದ್ರೆ, ಟರ್ಮ್ ಲೋನ್ ನಲ್ಲಿ ಅಂದ್ರೆ ನೀವು ತಗೊಂಡಿರೋ ಅಸೆಟ್ ನಿಮ್ಗೆ ಇನ್ಕಮ್ ಕೊಡಬೇಕಾದ್ರೆ ಅದೇನ್ ಟೆನ್ಯೂರ್ ಇರುತ್ತೆ ಆ ಟೆನ್ಯೂರ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಶಾರ್ಟ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ಎಲ್ಲ ಹೆಂಗೆ ಅಂದ್ರೆ ಶಾರ್ಟ್ ಟರ್ಮ್ ಇರುತ್ತೆ ನಿಮ್ಗೆ 12 months ಇಂದ 18 months, ಅಂದ್ರೆ 1 ವರ್ಷದಿಂದ 1.5 ವರ್ಷದೊಳಗೆ ನೀವು ಪೂರ್ತಿ ಲೋನ್ ಪೇ ಮಾಡಬೇಕು, ಮತ್ತೆ ರಿನ್ಯೂವಲ್ ತಗೋಬೇಕು. ಬಟ್ ಟರ್ಮ್ ಲೋನ್ ನಲ್ಲಿ ಆತರ ಆಗಲ್ಲ. ಟರ್ಮ್ ಲೋನ್ ಅಲ್ಲಿ ಆಗುತ್ತೆ ನೀವು 3 years ಇಲ್ಲ 5 years ತಗೊಂಡಿದ್ರಿ ಅಂದ್ರೆ ಆ 5 years ಅಲ್ಲಿ ನೀವು EMI ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ ರೀಪೇಮೆಂಟ್ ಅಂತ ಬಂದಾಗ ರೀಪೇಮೆಂಟ್ ಹೆಂಗಿರುತ್ತೆ ಅಂದ್ರೆ, ಈಗ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ನೀವು ಎಷ್ಟು ಯೂಸ್ ಮಾಡಿರ್ತೀರಾ. ಎಕ್ಸಾಂಪಲ್ ನಿಮ್ಗೆ ಒಂದು 10 ಲಕ್ಷ ಲೋನ್ ನೀವು ತಗೊಂಡಿದ್ದೀರಾ FPOಗೆ ಅಂದ್ರೆ, ಆ 10 ಲಕ್ಷದಲ್ಲಿ ನೀವು ಒಂದು 2 ಲಕ್ಷ ಯೂಸ್ ಮಾಡಿದ್ದೀರಾ. ಆ ಸೀಸನ್ಗೆ ನಿಮ್ಗೆ 2 ಲಕ್ಷ ಬೇಕಾಗಿರುತ್ತೆ ಅಂದ್ರೆ ಆ 2 ಲಕ್ಷಕ್ಕೆ ಮಾತ್ರ ನೀವು ಇಂಟ್ರೆಸ್ಟ್ ಪೇ ಮಾಡ್ತೀರಾ. ಬಟ್ ಅದೇ ಟರ್ಮ್ ಲೋನ್ ಅಲ್ಲಿ ಹೆಂಗಾಗುತ್ತೆ, ಈಗ ಯಾವ್ದೋ ಒಂದು ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಿದ್ದೀರಾ ಅಂದ್ರೆ ಆ 5 ವರ್ಷ ತನಕ ನಿಮಗೆ EMI ಫಿಕ್ಸ್ ಆಗಿರುತ್ತೆ. ಎವ್ರಿ ತಿಂಗಳು ಕ್ವಾರ್ಟರ್ಗೆ ಏನಿರುತ್ತೆ EMI ಅದನ್ನ ನೀವು ಪೇ ಮಾಡ್ತಾ ಹೋದ್ರೆ 5 ವರ್ಷ ಎಂಡ್ ಅಲ್ಲಿ ನಿಮ್ಗೆ ಅದು ಅಕೌಂಟ್ 0 ಆಗುತ್ತೆ. ಬಟ್ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಎವ್ರಿ ಮಂತ್ ನೀವು ಬರೀ ಇಂಟ್ರೆಸ್ಟ್ ಪೇ ಮಾಡ್ತಾ ಹೋಗ್ತೀರಾ. 12ನೇ ತಿಂಗಳು ಯಾವಾಗ ಅಕೌಂಟ್ ಮೆಚ್ಯೂರ್ ಆಗುತ್ತೆ ಅವಾಗ ಪೂರ್ತಿ ಫುಲ್ ಪೇ ಮಾಡಿ ಮತ್ತೆ ರಿನ್ಯೂವಲ್ಗೆ ಇದು ಮಾಡ್ತೀರಾ. ಅದು ಬಂದ್ಬಿಟ್ಟು ಕೊಲೆಟ್ರಲ್ ಬಂದಾಗ ಇಲ್ಲಿ ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಬೇಸಿಕ್ ಕೊಲೆಟ್ರಲ್ ಅಂತ ಏನ್ ತಗೊಂತೀವಿ ನಾವು, ನಿಮ್ದು ಸ್ಟಾಕ್ ಆಗಿರ್ಬೋದು, ಇಲ್ಲ ಕ್ರಾಪ್ ಮೇಲೆ ಇದ್ರೆ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಏನಿರುತ್ತೆ ಅದು ಇರುತ್ತೆ, ಇಲ್ಲ ವೇರ್ ಹೌಸ್ ಅಲ್ಲಿ ಇರೋ ನಿಮ್ದು ಕಮೋಡಿಟಿ ಆಗಿರ್ಬೋದು. ಇದನ್ನೆಲ್ಲ ನಾವು ಪ್ರೈಮರಿ, ಈಗ ಯಾವ್ದಾದ್ರು ಕ್ರೆಡಿಟ್ ಮೇಲೆ ಸೇಲ್ ಮಾಡಿರ್ತೀರ ರಿಸೀವಬಲ್ಸ್ ಏನಿರುತ್ತೆ ಅದನ್ನು ನಾವು ಆಸ್ ಎ ಪ್ರೈಮರಿ ಅಸೆಟ್, ಕರೆಂಟ್ ಅಸೆಟ್ ಅಂತ ತಗೋತೀವಿ. ಬಟ್ ಇಲ್ಲಿ ಏನಾಗುತ್ತೆ ಟರ್ಮ್ ಲೋನ್ ಅಲ್ಲಿ ಅಂದ್ರೆ, ನೀವು ಯಾವ ಮಷಿನ್ ಖರೀದಿ ಮಾಡಕ್ಕೆ ಇಲ್ಲ ವೇರ್ ಹೌಸ್ ತಗೊಂಡಿದ್ದೀರಾ ಅಂದ್ರೆ ಆ ಪ್ರಾಪರ್ಟಿ ಆಗ್ಲಿ ಅಥವಾ ಮಷಿನ್ ಆಗ್ಲಿ ಅಥವಾ ಒಂದು ಯೂನಿಟ್ ಆಗ್ಲಿ ನಮ್ಗೆ ಅದು ಬೇಸಿಕ್ ಕರೆಂಟ್ ಅಸೆಟ್ ಅಂತ ನಾವು ಅದನ್ನು ಕೊಲೆಟ್ರಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ತಗೊಳ್ಳೋ ಮೇನ್ ಉದ್ದೇಶ ನಿಮ್ದು ಡೈಲಿ ಏನಿದೆ ಎಕ್ಸ್ಪೆನ್ಸಸ್ ಅದನ್ನ ಮೀಟ್ ಮಾಡಕ್ಕೆ ಅಂತ. ಬಟ್ ಟರ್ಮ್ ಲೋನ್ ಏನಿರುತ್ತೆ ಅಂದ್ರೆ ಒಂದು ಯಾವ್ದೋ ಲಾಂಗ್ ಟರ್ಮ್ ಅಸೆಟ್ ಕ್ರಿಯೇಟ್ ಮಾಡಕ್ಕೆ. ನೀವು ವರ್ಕಿಂಗ್ ಕ್ಯಾಪಿಟಲ್ ತಗೊಂಡು ಅದನ್ನ ಟರ್ಮ್ ಲೋನಿಗೆ ಅಂತ ಕನ್ವರ್ಟ್ ಯೂಸ್ ಮಾಡ್ಕೊಂಡ್ರೆ ಅಲ್ಲಿ ಫಂಡ್ 2 ಅಂತ ಇದು ಬರುತ್ತೆ ನಿಮ್ಗೆ. ಒಂದು ಫಂಡ್ ಡೈವರ್ಷನ್ ಅಂತ ಆಗುತ್ತೆ. ಎರಡನೇದು, ನೀವು 5 ವರ್ಷ ತುಂಬೋ ಲೋನು ನಿಮ್ಗೆ 1 ವರ್ಷಕ್ಕೆ ತುಂಬಕ್ಕಾದಾಗ ಅದು ನಿಮ್ಗೆ ಆ ಟೆನ್ಯೂರ್ ಸೆಟ್ ಆಗಲ್ಲ, ಮತ್ತೆ ಅಷ್ಟು ಇನ್ಕಮ್ ಜನರೇಟ್ ಆಗಿಲ್ಲ. ಅವಾಗ ಏನಾಗುತ್ತೆ, ನೀವು ಡಿಫಾಲ್ಟ್ ಆಗೋದಾಗ್ಲಿ ಓವರ್ ಡ್ಯೂ ಆಗೋದಾಗ್ಲಿ ಇದೆಲ್ಲ ಇಶ್ಯೂಸ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವೇನು FP ಅವ್ರಿಗೆ ಇದು ಮಾಡ್ತಾ ಇದ್ದೀವಿ ಅಂದ್ರೆ, ಕ್ಲಿಯರ್ ಕಟ್ ಆಗಿ ನಿಮ್ದು ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ನೀವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಗೆ ಡೈಲಿ ಬಿಸ್ನೆಸ್ಗೆ ಆಪರೇಷನ್ಸ್ಗೆ ಬೇಕಾದ ದುಡ್ಡು, ದೆನ್ ನೀವು ಗೋ ಫಾರ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲ ನೀವು ಏನೋ ಒಂದು ಮಷೀನು, ಒಂದು ಅಸೆಟ್, ಒಂದೇನೋ ಯೂನಿಟ್ ಖರೀದಿ ಮಾಡ್ತಿದ್ದೀರಾ ಅಂತಂದ್ರೆ ಯು ಗೋ ಫಾರ್ ಟರ್ಮ್ ಲೋನ್. ಎರಡಕ್ಕೂ ಅದರದೇ ಆದ ಡಿಫ್ರೆಂಟ್ ಬೆನಿಫಿಟ್ಸು ಇದೆ, ಅದರದೇ ಆದ ಅಡ್ವಾಂಟೇಜಸ್ ಇದೆ. ಸೊ ಇಲ್ಲಿ ತನಕ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇದು ಬಂದ್ಬಿಟ್ರೆ, ಈಗ ನೆಕ್ಸ್ಟ್ ನೀವು ಕೇಳ್ತೀರಾ ಸರ್ ಏನೋ ನಮಗೆ ನಾವೊಂದು ಡಿಸೈಡ್ ಮಾಡಿರ್ತೀವಿ ಆಸ್ ಎ FPC, ನೀವೊಂದು ಡಿಸೈಡ್ ಮಾಡಿರ್ತೀರಾ, ಎಲ್ಲ ರೈತರು ಮತ್ತೆ ಡೈರೆಕ್ಟರ್ಸ್ CEO ಎಲ್ಲ ಇದು ಮಾಡಿ ನಾವು ವರ್ಕಿಂಗ್ ಕ್ಯಾಪಿಟಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿರ್ತೀರಾ. ಆ ವರ್ಕಿಂಗ್ ಕ್ಯಾಪಿಟಲ್ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ? ಸೊ ನಾವು ಯಾವುದೇ ಬ್ಯಾಂಕ್ ಆಗಲಿ ಅಥವಾ ಯಾವುದೇ NBFC ಆಗಲಿ ಅಥವಾ ಯಾವುದೇ ಲೆಂಡಿಂಗ್ ಇನ್ಸ್ಟಿಟ್ಯೂಟ್ ಆಗಲಿ ಏನ್ ನೋಡುತ್ತೆ ಒಂದು FPOಗೆ ಅಂದ್ರೆ, ನಾನು ಕೊಡೋ ದುಡ್ಡು ಅದು ವಿತ್ ಇಂಟ್ರೆಸ್ಟ್ ನನಗೆ ರಿಟರ್ನ್ ಬರಬೇಕು. ಈಗ ನಾನೊಂದು 10 ಲಕ್ಷ ಕೊಡ್ತಿದ್ದೀನಿ ಅಂದ್ರೆ 10 ಲಕ್ಷಕ್ಕೆ 1 ಲಕ್ಷ ಇಂಟ್ರೆಸ್ಟ್ ಆಗುತ್ತೆ ಅಂದ್ರೆ 11 ಲಕ್ಷನೂ ನನಗೆ FPO ಇಂದ ವಾಪಸ್ ಬರಬೇಕು. ಅದು ಯಾವ ತರ ಬರುತ್ತೆ ಅಂದ್ರೆ, ನಾನು ಬೇಸಿಕ್ ಒಂದಿಷ್ಟು ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾ ಇರುತ್ತೆ ನನ್ನ ಹತ್ರ. ಒಂದು FPCಗೆ ನಾನು ಲೋನ್ ಕೊಡಬೇಕು, FPC ಯಾವುದೇ ಒಂದು ಸಂಸ್ಥೆಗೆ ಒಂದು ಲೋನ್ ಕೊಡಬೇಕು ಅಥವಾ ಒಂದು ವ್ಯಕ್ತಿಗೆ ಲೋನ್ ಕೊಡಬೇಕು ಅಂದ್ರೆ ನಾವು ಒಂದಿಷ್ಟು ಬೇಸಿಕ್ ಪ್ಯಾರಾಮೀಟರ್ ಅಂತ ಮಾಡ್ಕೊಂಡಿರ್ತೀವಿ. ಅದೆಲ್ಲ ನಮ್ಮ ಹತ್ರ ಮೀಟ್ ಆದ್ರೆ ಮಾತ್ರ
ನಾವು ಅವ್ರಿಗೆ ಲೋನ್ ಕೊಡಕ್ಕೆ ಇದು ಮಾಡೋದು. ಈಗ ಅದರಲ್ಲಿ ನಾನು ಒಂದೊಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದ್ರೆ, ಈಗ ಎಕ್ಸಾಂಪಲ್ ನೀವು ಯಾವುದೋ ಒಂದು ಟ್ರೇಡಿಂಗ್ ಸಲುವಾಗಿ ಲೋನ್ ತಗೋತಿದಾರ ಅಂದ್ರೆ, ಆ ಟ್ರೇಡಿಂಗ್ ಇಂದ ನಾನು ಏನ್ ನೋಡ್ತೀನಿ, ಫಸ್ಟ್ ಇದರಿಂದ ಎಷ್ಟು ಬಿಸ್ನೆಸ್ ಇನ್ಕಮ್ ಆಗುತ್ತೆ, ಜನರೇಟ್ ಆಗುತ್ತೆ. ಎರಡನೇದೇನ್ ನೋಡ್ತೀನಿ, ಓಕೆ ಈಗ ಇವ್ರ ಹತ್ರ ಟ್ರೇಡಿಂಗ್ ಇವ್ರು ಶುರು ಮಾಡ್ತಿದಾರೆ ಅಂದ್ರೆ ಅವ್ರದ್ದು ಕ್ಯಾಪಿಟಲ್ ಎಷ್ಟಿದೆ ಮತ್ತೆ ನಂದು ಫೈನಾನ್ಸಿಂಗ್ ಎಷ್ಟಿದೆ. ಮೂರನೇದೇನ್ ನೋಡ್ತೀನಿ, ಕ್ರೆಡಿಟ್ ರಿಸ್ಕ್ ನೋಡ್ತೀನಿ. ಓಕೆ, ನನ್ನ ದುಡ್ಡು ನಾನು ಇವರಿಗೆ ಲೆಂಡ್ ಮಾಡಿದ್ರೆ ಈ ಒಂದು ಸೈಕಲ್ ಅಲ್ಲಿ ಎಷ್ಟು ರಿಸ್ಕ್ ಇದೆ ಅಥವಾ ಎಷ್ಟು ಸೊ ಆ ತರ ಒಂದು ಇದು ಮಾಡಿರ್ತೀನಿ. ಆಮೇಲೆ ಮತ್ತೆ ಈಗ ಯಾವ್ದೋ ಒಂದು ಇಂಡಸ್ಟ್ರಿ ಬಗ್ಗೆ, ಈಗ ಒಂದು FPO ಗೆ ಒಂದು ಕಮಾಡಿಟಿ ರಿಲೇಟೆಡ್ ನಾನು ಲೋನ್ ಕೊಡ್ತಾ ಇದ್ದೀನಿ, ಆ ಕಮಾಡಿಟಿ ಇವಾಗ ಮಾರ್ಕೆಟ್ ಅಲ್ಲಿ ಅದ್ರ ರೇಟ್ ಹೆಂಗಿದೆ, ಅದ್ರದ್ದು ಫ್ಯೂಚರ್ ಏನಾಗ್ಬೋದು ಅಂತ ಅದನ್ನು ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ವೆರಿಫಿಕೇಶನ್ ಮಾಡ್ಕೊಂಡಿರ್ತೀವಿ. ಅದ್ರ ಬಗ್ಗೆ ನಾವೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀವಿ. ಅದಾದ್ಮೇಲೆ ನಿಮ್ದು FPOದು ಬೇಸಿಕ್ ಮೊದಲೇ ಯಾವ ತರ ಇತ್ತು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಯಾವ ತರ ಇವ್ರು ಲೋನ್ ತಗೊಂಡಿದ್ರ ಹಿಂದೆ ಎಲ್ಲಾದ್ರು, ಓನ್ಲಿ ನಾಟ್ ಓನ್ಲಿ FPC ಡೈರೆಕ್ಟರ್ಸ್ ಎಲ್ಲ ಎಲ್ಲಾದ್ರೂ ಲೋನ್ ತಗೊಂಡಿದ್ರು, ಅದನ್ನ ಅವ್ರು ಯಾವ ತರ ಕಟ್ಟಿದ್ದಾರೆ ಅವ್ರ ಸ್ವಂತ ಬೇಸಿಸ್ ಮೇಲೆ. ಮತ್ತೆ FPC ಇಂದ ಯಾವ್ದಾದ್ರು ಲೋನ್ ತಗೊಂಡಿದ್ರೆ ಹಿಂದೆ ಅದನ್ನ ಕಟ್ಟಿದ್ದಾರೆ ಇವರು. ನಿಮ್ದು ಸಿವಿಲ್ ಅಥವಾ ಕ್ರಿಪ್ ರಿಪೋರ್ಟ್ ಏನಂತೀವಿ ಅದನ್ನ ಚೆಕ್ ಮಾಡಿದ್ರೆ ಅದೆಲ್ಲ ತೋರಿಸ್ಬಿಡುತ್ತೆ, ಹಿಂದೆ ತಗೊಂಡಿರೋ ಲೋನು ಲೇಟ್ ಆಗಿ ಕಟ್ಟಿದಾರ, ಓವರ್ ಡ್ಯೂ ಮಾಡಿದಾರ, ಡಿಫಾಲ್ಟ್ ಮಾಡಿದಾರ ಅನ್ನೋದು ಅದರಲ್ಲೆಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾಟ್ ಓನ್ಲಿ FPC, ಅದರಲ್ಲಿರೋ ಡೈರೆಕ್ಟರ್, ರೈತರು ಏನ್ ಡೈರೆಕ್ಟರ್ಸ್ ಅಂತ ಇರ್ತಾರೆ ಅದನ್ನು ತೋರಿಸುತ್ತೆ. ಯಾಕಂದ್ರೆ ಸ್ವಂತ ಅವರಾಗೆ ಕಟ್ಟಿರ್ಲಿಲ್ಲ ಅಂದ್ರೆ ಇನ್ನು ಅವ್ರ FPO ಏನ್ ಕಟ್ತಾರೆ ಅಂತ ಕ್ವಶನ್ ಬರುತ್ತೆ. ಸೊ ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ FPC ಜೊತೆಗೆ ಆ ರೈತರದ್ದೇನಿದೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಬಿಸ್ನೆಸ್ ಆಕ್ಟಿವಿಟೀಸ್ ಏನ್ ಮಾಡ್ತಿದ್ದಾರೆ, ಯಾವ ತರ ಅವ್ರದ್ದು ಸೈಕಲ್ ಇದೆ, ಯಾವ ತರ ಅದು ವ್ಯಾಲ್ಯೂ ಚೈನ್ ಇದೆ. ವ್ಯಾಲ್ಯೂ ಚೈನ್ ಅಂತಂದ್ರೆ ಈಗ ಎಕ್ಸಾಂಪಲ್ ನೀವು ಚಿಲ್ಲಿಲಿ ಮಾಡ್ತಾ ಇದೀರಿ ಅಂದ್ರೆ ಅದು ಹೈ ವ್ಯಾಲ್ಯೂ ಕಮಾಡಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಯಾಡಿ ಅಂದ್ರೆ ಅದಕ್ಕಿಂತ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ. ಸೊ ಈ ತರ ನಾವು ಆ ಸೈಕಲ್ ಏನಿದೆ, ಯಾವ ಕ್ರಾಪ್ ಇದು ಮಾಡ್ತಿದ್ರೆ ಆ ಕ್ರಾಪ್ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀವಿ. ನಾನು ಮತ್ತೆ ನಿಮ್ದು ಯಾವ ತರ ಹಿಂದೆ ಇದು ಮಾಡಿದ್ರಿ ಲೋನ್ದು, ಕ್ಯಾಶ್ ಫ್ಲೋ ಯಾವ ತರ ಇದೆ, ಲೋನ್ ತಗೊಂಡು ಯಾವ ತರ ಕಟ್ಟಿದ್ದೀರಾ, ಮತ್ತೆ ಈ ಸೈಕಲ್ ಅಲ್ಲಿ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ರೈತರಿಂದ ಖರೀದಿ ಮಾಡ್ತೀರಾ, ಯಾವ್ದೋ ಒಂದು ಕಂಪ್ನಿಗೆ ಸೇಲ್ ಮಾಡ್ತೀರಾ ಅನ್ಕೊಳ್ಳಿ, ಆ ಕಂಪ್ನಿಯವ್ರು ನಿಮ್ಗೆ 5-10 ದಿನಕ್ಕೆ ರಿಟರ್ನ್ ದುಡ್ಡು ಕೊಡ್ತಾರೆ ಅಂದ್ರೆ ಅಲ್ಲಿ ನಾನು ಲೋನ್ ಕೊಡೋ ಅವಶ್ಯಕತೆನೇ ಬರಲ್ಲ. ಈ ಕಂಪ್ನಿಯವ್ರು ಯಾರೋ 1 ತಿಂಗಳು, 1.5 ತಿಂಗಳು ಕೊಡ್ತಾರೆ ಅಂದ್ರೆ ಆ 2 ತಿಂಗಳು ನಿಮ್ದು ಏನ್ ಕ್ಯಾಪಿಟಲ್ ಬ್ಲಾಕ್ ಆಗಿರುತ್ತೆ ಅದನ್ನ ನಾನು ಅಡ್ರೆಸ್ ಮಾಡಕ್ಕೆ ಮಾತ್ರ ಅಲ್ಲಿ ನಿಮ್ಗೆ ಲೋನಿಗೆ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನಾವು ಆ ತರ ಅದನ್ನೆಲ್ಲಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀವಿ. ಮತ್ತೆ ಫೀಲ್ಡ್ ವಿಸಿಟ್ ಮಾಡಿ ಯಾವ ತರ ರಿಸ್ಕ್ ಇನ್ವಾಲ್ವ್ ಇದೆ, ಯಾವ ತರ ರಿಸ್ಕ್ ಇಲ್ಲ ಅನ್ನೋದು ಇದು ಮಾಡಿರ್ತೀವಿ. ಆಮೇಲೆ ಇದೆಲ್ಲ ಆದ್ಮೇಲೆ FPC ಬೋರ್ಡ್ ಯಾವ ತರ ಡೈರೆಕ್ಟರ್ಸ್ ಇನ್ವಾಲ್ವ್ಮೆಂಟ್ ಇದೆ, ಯಾವ ತರ ಅವ್ರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದಾರ, ಅವ್ರದ್ದು ಯಾವ ತರ ಬಿಸ್ನೆಸ್ ಇದನ್ನ ಗ್ರೋತ್ ಮಾಡಕ್ಕೆ ಅವ್ರ ಹತ್ರ ಪ್ಲಾನಿಂಗ್ ಇದೆ, ಅದನ್ನ ಎಲ್ಲ ನಮ್ಮ ಫೀಲ್ಡ್ ವಿಸಿಟ್ ಅಲ್ಲಿ ಚೆಕ್ ಮಾಡಿ ನಾವು ಆಮೇಲೆ ಒಂದು ಡಿಸಿಷನ್ ಮಾಡ್ತೀವಿ. ಸೊ ಬೇಸಿಕಲಿ ನಾವು ಒಂದು ಲೋನ್ ಅಪ್ರೋಚ್ ಮಾಡ್ಬೇಕಾದ್ರೆ ಅಥವಾ ಅಪ್ರೂವ್ ಮಾಡ್ಬೇಕಾದ್ರೆ, ಅನಾಲಿಸಿಸ್ ಮಾಡ್ಬೇಕಾದ್ರೆ ಒಂದು 3 ಟೈಪ್ಸ್ ನಾನು ಇದನ್ನ ಮಾಡ್ತೀನಿ. ಒಂದು ನಿಮ್ದು ಕ್ಯಾಶ್ ಫ್ಲೋ ಯಾವ ತರ ಬರ್ತಾ ಇದೆ, ಕ್ಯಾಶ್ ಫ್ಲೋ ಯಾವ ತರ ಹೋಗ್ತಾ ಇದೆ, ನಿಮ್ದು ಇನ್ಕಮ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ನಾವು ಕ್ಲಿಯರ್ ಆಗಿ ಬೈಫರ್ಕೇಟ್ ಮಾಡಿ ಇನ್ಕಮ್ ಅಲ್ಲಿ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ನಿಮ್ ಟೋಟಲ್ ನಿಮ್ಮ ಹತ್ರ ಎಷ್ಟು ಉಳಿಯುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಟೋಟಲಿ ನಾನು ನೀವು ಒಂದಿಷ್ಟು ಖರ್ಚಿದೆ ಒಂದಿಷ್ಟು ಇನ್ಕಮ್ ಇದೆ ಅಂತಂದಾಗ ಎರಡನ್ನು ಮೈನಸ್ ಮಾಡಿದಾಗ ಆ ಬರೋ ದುಡ್ಡು ಏನಿದೆ ಅದು ನಾನು ಇಂಟ್ರೆಸ್ಟಿಗೆ ಪೇ ಮಾಡಕ್ ನಿಮ್ಗೆ ಕ್ಯಾಪಬಿಲಿಟಿ ಇದೆ ಅಲ್ಲ ಅಂತ ಚೆಕ್ ಮಾಡ್ತೀನಿ. ಅದಾದ್ಮೇಲೆ ಎಷ್ಟು ನಿಮ್ಗೆ ಇಂಟ್ರೆಸ್ಟ್ ರಿಪೇ ಮಾಡಕ್ಕೆ ಎಲಿಜಿಬಿಲಿಟಿ ಇದೆ ಅದರಿಂದ ಗೊತ್ತಾಗುತ್ತೆ. ಇನ್ಕಮ್ ಅಲ್ಲಿ ಮತ್ತೆ ಎಕ್ಸ್ಪೆಂಡಿಚರ್ ಎರಡನ್ನು ಡಿಡಕ್ಟ್ ಮಾಡಿದ್ರೆ ಆ ಒಂದು ಏನ್ ಡಿಫ್ರೆನ್ಸ್ ಬರುತ್ತೆ ಅದರಿಂದ ಗೊತ್ತಾಗುತ್ತೆ ಈ FPC ಗೆ ಇಷ್ಟು ತನಕ ನಾನು ಲೋನ್ ಕೊಡ್ಬೋದು, ಇಷ್ಟು ಡಿಫ್ರೆನ್ಸ್ ಇದ್ದಾಗ ನಾನು ಅವರಿಗೆ ಇಷ್ಟು ಲೋನ್ ಕೊಡ್ಬೋದು ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಸೊ ಇದು ಇಲ್ಲಿ ತನಕ ನೀವು ಯಾವ ತರ ಲೋನ್ ನ ಇದು ಮಾಡ್ತೀರಾ ಅಂತ ಇದು. ಈಗ ಎಕ್ಸಾಂಪಲ್ ಇದೆಲ್ಲ ಆಯ್ತು, ನಾನು ಬಂದ್ವಿ, ನಾವೆಲ್ಲ ಅಕ್ಸೆಸ್ ಮಾಡಿದ್ವಿ, ಅದೆಲ್ಲ ಆದ್ಮೇಲೆ ನೀವು ಲೋನ್ ಎಲಿಜಿಬಲ್ ಇದೆ FPC ಗೆ ಅಂದ್ಮೇಲೆ ನಾವು ಇನ್ನೊಂದೇನು ವರ್ಕಿಂಗ್ ಕ್ಯಾಪಿಟಲ್ ನಿಮ್ಗೆ ಕೊಟ್ಟಿರ್ತೀವಿ. ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಮೇಲೆ FPC ಅವ್ರದ್ದು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದನ್ನ ಯಾವ ತರ ಮುಂದೆ ಯೂಸ್ ಮಾಡಬೇಕು ಅಂತ. ಏನು ಲೋನ್ ಅಪ್ಲೈ ಮಾಡಿದ್ರಿ, ಅದೊಂದಿಷ್ಟು ಎಲಿಜಿಬಿಲಿಟಿ ಅಂತ ಬಂತು, ಅದನ್ನ ನಾವು ಪ್ರೊಸೆಸ್ ಮಾಡಿದ್ವಿ, ಅದು ನಿಮಗೆ ಸ್ಯಾಂಕ್ಷನ್ ಆಯ್ತು. ಸ್ಯಾಂಕ್ಷನ್ ಆದ್ಮೇಲೆ ನೀವು ತಗೊಂಡಿರೋ ಉದ್ದೇಶ ಏನು, ಬಿಸ್ನೆಸ್ ನ ಇಂಪ್ರೂವ್ ಮಾಡಲಿಕ್ಕೆ. ಯಾವ ತರ ಇಂಪ್ರೂವ್ ಮಾಡ್ಬೋದು ಅದಕ್ಕೊಂದಿಷ್ಟು ಬೇಸಿಕ್ಸ್ ಪಾಯಿಂಟ್ಸ್ ಇದೆ. ಏನಂತಂದ್ರೆ ಕರೆಕ್ಟ್ ಆಗಿ ನೀವು ಕ್ಯಾಶ್ ಫ್ಲೋನ ಪ್ಲಾನ್ ಮಾಡ್ಕೋಬೇಕು. ಯಾವ ತರ ಅಂದ್ರೆ ನಿಮ್ಗೆ ಈ ಟೈಮಲ್ಲಿ ದುಡ್ಡು ಬೇಕಾಗುತ್ತೆ, ಈ ಟೈಮಲ್ಲಿ ನಿಮ್ಗೆ ಈ ಸೀಸನ್ ಬರುತ್ತೆ, ಈ ಮಂತ್ ಅಲ್ಲಿ ನಿಮ್ಗೆ ದುಡ್ಡು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಅವಾಗ ವರ್ಕಿಂಗ್ ಕ್ಯಾಪಿಟಲ್ ನೇಚರ್ ಹೆಂಗಿರುತ್ತೆ ಅಂದ್ರೆ ನೀವು ಯಾವಾಗ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಅದಕ್ಕೆ ನಾವು ಫ್ಲೆಕ್ಸಿಬಲ್ ಅಂತ ಕರೆಯೋದು. ಆ ಫ್ಲೆಕ್ಸಿಬಲ್ ಆಪ್ಷನ್ ಇರೋದ್ರಿಂದ ನಿಮ್ಗೆ ಈ ಸೈಕಲ್ಗೆ, ಈ ಸೀಸನ್ಗೆ, ಈ ಮಂತ್ ಅಲ್ಲಿ ಇಷ್ಟು ದುಡ್ಡು ಬೇಕು ಅಂದಾಗ ನೀವು ಯಾವ್ದೋ ನಿಮ್ಗೆ 10 ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂದ್ರೆ ಅಷ್ಟನ್ನು ನೀವು ಯೂಸ್ ಮಾಡ್ಬೇಕಂತಿಲ್ಲ. ನಿಮ್ಗೆ ಆ ಮಂತ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ತಗೊಂಡ್ರೆ ಅದು ನಿಮಗೆ ಬರ್ಡನ್ ಆಗಲ್ಲ. ಅಲ್ಲೇನಿದೆ ನೀವು ಇಂಟ್ರೆಸ್ಟ್ ಎಷ್ಟು ಯೂಸ್ ಮಾಡಿರ್ತೀರ ಅಷ್ಟು ಕಟ್ಟಬೇಕಾಗಿರೋದ್ರಿಂದ ಅಲ್ಲಿ ನೀವು ಸುಮಾರು ಇಂಟ್ರೆಸ್ಟ್ ಅಲ್ಲೇ ದುಡ್ಡು ಉಳಿಸ್ಕೋಬಹುದು. ಸುಮ್ಮನೆ ತಗೊಂಡು ಅಕೌಂಟ್ ಅಲ್ಲಿ ಇಟ್ಕೊಂಡು ನಮಗೂ ಬಡ್ಡಿ ಕಟ್ಟೋ ಬದಲು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತಗೊಂಡು ಅದನ್ನ ಯೂಸ್ ಮಾಡ್ಕೊಂಡ್ರೆ ಅದರಿಂದ ನಿಮ್ಗೆ ಏನಾಗುತ್ತೆ,
ನಿಮ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ಲಿ ಅಥವಾ ನಿಮ್ದು ನೀವೇನು ಇಂಟ್ರೆಸ್ಟ್ ಅಂತ ಕಟ್ತೀರಾ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೆಕೆಂಡ್, ನೀವು ಇನ್ವೆಂಟರಿ ಮ್ಯಾನೇಜ್ ಮಾಡ್ಬೇಕು. ಈಗ ಎಕ್ಸಾಂಪಲ್ ನೀವು ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದ್ದೀರಾ ಅಥವಾ ಪ್ರೊಸೆಸಿಂಗ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ. ಅಲ್ಲೇನಾಗುತ್ತೆ, ಒಂದಿಷ್ಟು ಸ್ಟಾಕ್ ಬರ್ತಾ ಇರುತ್ತೆ ನಿಮ್ಗೆ. ಆ ಸ್ಟಾಕ್ ಬಂದ ಮೇಲೆ ಅದನ್ನ ನೀವು ಕರೆಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟನ್ನೇ ಇದು ಮಾಡ್ಕೊಂಡು, ಸುಮ್ನೆ ನಿಮ್ಗೆ ಬೇಕಾಗದೆ ಇರುವಷ್ಟು, ಇಲ್ಲಾಂದ್ರೆ ಆಫ್ ಸೀಸನ್ ಅಲ್ಲಿ ಅದನ್ನ ಲೋಡ್ ಮಾಡ್ಕೊಂಡು ವರ್ಷ ಪೂರ್ತಿ ಇಲ್ಲ 6 ತಿಂಗಳು ಅದನ್ನ ಕ್ಯಾರಿ ಮಾಡೋ ಬದಲು ಈ ಸೀಸನ್ ಬೇಕಾಗಿರೋದು ನೆಕ್ಸ್ಟ್ ಸೀಸನ್ ಪ್ರೊಕ್ಯೂರ್ ಮಾಡೋದು, ಈ ತರ ಮಾಡ್ಕೊಂಡಾಗ ಏನಾಗುತ್ತೆ, ಅಲ್ಲಿ ನಿಮ್ಗೆ ಆ ಸ್ಟಾಕ್ ಹಂಗೆ ಉಳ್ಕೊಂಡು ಸುಮ್ನೆ ನಿಮ್ ಕ್ಯಾಪಿಟಲ್ ಅಲ್ಲಿ ಸ್ಟಾಕ್ ಆಗ್ಬಿಡುತ್ತೆ. ಸೊ ಅದನ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ಆ ಒಂದು ಸೀಸನ್ಗೆ, ಆ ಒಂದು ಸೈಕಲ್ಗೆ ಎಷ್ಟು ಬೇಕು ಅನ್ನೋದು ಪ್ರಾಪರ್ ಆಗಿ ನೀವು ಪ್ಲಾನ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ದು ಎಕ್ಸೆಸ್ ಕ್ಯಾಪಿಟಲ್ ಏನಿದೆ ಸ್ಟಕ್ ಆಗಿರುತ್ತೆ ಅದನ್ನ ನೀವು ಅವಾಯ್ಡ್ ಮಾಡ್ಬೋದು. ಇನ್ ಥರ್ಡ್ ಬಂದ್ಬಿಟ್ಟು ಎಫಿಷಿಯಂಟ್ ರಿಸೀವೇಬಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದ್ರಲ್ಲಿ ಏನಾಗುತ್ತೆ, ಈಗ ನಿಮ್ಗೆ ಯಾವ್ದೋ ಕ್ರೆಡಿಟ್ ಬೇಸಿಸ್ ಮೇಲೆ ಯಾವ್ದೋ ಬೈಯರಿಗೆ ಸೇಲ್ ಮಾಡಿರ್ತೀರಾ, ಬಟ್ ಅದನ್ನ ಕರೆಕ್ಟ್ ಆಗಿ ನೀವು ಪಾಲಿಸಿ ಇಲ್ಲಾಂದ್ರೆ ಒಂದು ಡಾಕ್ಯುಮೆಂಟೇಶನ್ ಮೇಲೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ಕೊಂಡು, ಈಗ ರೈತರಿಗೆ ಆಗ್ಲಿ ಕ್ರೆಡಿಟ್ ಮೇಲೆ ಕೊಟ್ಟಿರ್ತೀರಾ, ಅವ್ರಿಗೆ ಅದೇನಿದೆ ಅವ್ರ ಸೀಸನ್ ಬಂದ್ಬಿಟ್ಟು ಅವ್ರ ಕ್ರಾಪ್ ಯಾವಾಗ ಬರುತ್ತೆ ಇಮಿಡಿಯೇಟ್ ಆಗಿ ಅದನ್ನ ರಿಕವರ್ ಮಾಡಿದ್ರೆ FPC ಏನಿದೆ ಅದು ಬರ್ಡನ್ ಕಮ್ಮಿ ಆಗುತ್ತಾ ಹೋಗುತ್ತೆ. ಯಾಕಂದ್ರೆ ಈ ಕಡೆ ನೀವು ಇಂಟ್ರೆಸ್ಟ್ ಪೇ ಮಾಡ್ತಿರ್ತೀರಾ, ಅಲ್ಲಿ ನೀವು ಅವರಿಗೆ 1 ಡೇ ಡಿಲೇ ಮಾಡಿದ್ರು ಅದು ನಿಮ್ಗೆ ಏನಾಗುತ್ತೆ, ಇಲ್ಲಿ ಇಂಟ್ರೆಸ್ಟ್ ಆಡ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಬೇಗ ನೀವು ಅದನ್ನ ಯಾರಿಗೆ ಕ್ರೆಡಿಟ್ ಮೇಲೆ ಸೇಲ್ ಮಾಡಿರ್ತೀರಾ, ಫಾರ್ಮರ್ಸಿಗೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಂಪ್ನಿಯವರಿಗೆ ಆಗಿರ್ಬೋದು, ಅವರಿಂದ ಎಷ್ಟು ಬೇಗ ರಿಸೀವ್ ಮಾಡಿರ್ತೀರಾ ಅಷ್ಟು ಬೇಗ ನಿಮ್ಗೆ ಇಲ್ಲಿ ಆ ಫಂಡ್ ನ, ಆ ಕ್ಯಾಪಿಟಲ್ ನ ಯೂಸ್ ಮಾಡ್ಕೋಬಹುದು ನಿಮ್ ರೆಗ್ಯುಲರ್ ಬಿಸ್ನೆಸ್ ಅಲ್ಲಿ. ಮತ್ತೆ ನಿಮ್ದು ಪೇಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಯಾರಿಗಾದ್ರೂ ಕೊಡೋರು ಇರ್ತೀರಾ, ಸೊ ನೀವು ಲೇಟ್ ಆಗಿ ಕೊಟ್ರೆ ನಿಮ್ಗೆ ವಿತ್ ಇಂಟ್ರೆಸ್ಟ್ ಅವರು ಇದು ಮಾಡೋರು ಇರ್ತಾರೆ. ಈಗ ಎಕ್ಸಾಂಪಲ್ ಬ್ಯಾಂಕ್ ಲೋನ್ ತಗೊಂಡಿದ್ದೀರಾ ಅನ್ಕೊಳ್ಳಿ, 1 ಡೇ ಡಿಲೇ ಆದ್ರೆ ಆ ಡಿಲೇದು ಓವರ್ ಡ್ಯೂ ಚಾರ್ಜಸ್ ಅಂತ ನಾವು ಇದು ಮಾಡ್ತೀವಿ. ಓಕೆ, ಮತ್ತೆ ಈಗ ಯಾವ್ದೋ ಒಂದು ಕಂಪ್ನಿಯಿಂದ ನೀವು ಪೇ ಮಾಡ್ಬೇಕಾಗಿರುತ್ತೆ, ಆ ಕಂಪ್ನಿ ನೀವು ಅಡ್ವಾನ್ಸ್ ಆಗಿ ಕೊಟ್ರೆ ಅವರು ನಿಮ್ಗೆ ಡಿಸ್ಕೌಂಟ್ ಕೊಡೋದಾಗ್ಲಿ ಅಥವಾ ನೆಕ್ಸ್ಟ್ ಟೈಮ್ ಹೋದಾಗ ನಿಮ್ಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಡೋದಾಗ್ಲಿ, ಈ ತರದೆಲ್ಲ ನಿಮ್ಗೆ ಇದು ಇರುತ್ತೆ. ಮತ್ತೆ ನಿಮ್ದೇನು ಆ ರಿಲೇಷನ್ ಇರುತ್ತೆ ಅವ್ರ ಜೊತೆ, ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಈ ಫೈನಾನ್ಸಿಂಗ್ ಏನಿದೆ, ನಮ್ಮ ಹತ್ರ ತಗೊಂಡಿರೋ ಫೈನಾನ್ಸಿಂಗ್, ಲೆವರೇಜ್ ಆಫ್ ಶಾರ್ಟ್ ಟರ್ಮ್ ಫೈನಾನ್ಸ್ ವೈಸ್ಲಿ ಅಂತಿದೆ. ಈಗ ತಗೊಂಡಿರೋ ದುಡ್ಡನ್ನ ನಾನು ಇನಿಷಿಯಲಿ ಹೇಳ್ದಂಗೆ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು. ನೀವು 3 ಮಂತ್ಸ್ ಬೇಕಾ, 3 ಮಂತ್ಸ್ ಈಗ ತಗೊಂಡಿರ್ತೀರಾ, 3 ಮಂತ್ಸ್ ಅಲ್ಲಿ ನಿಮ್ಗೆ ವಾಪಸ್ ಬಂದ್ಬಿಡುತ್ತೆ ಅನ್ಕೊಳ್ಳಿ ಮಾರ್ಕೆಟ್ ಇಂದ ಬರೋ ದುಡ್ಡು. ಅವಾಗ ನೀವು ವಾಪಸ್ ಪೇ ಮಾಡಿಬಿಟ್ರೆ ಅಟ್ಲೀಸ್ಟ್ ಅಲ್ಲಿ ಏನಿದೆ ಆ ಒಂದು ಇಂಟ್ರೆಸ್ಟ್ ಬರ್ಡನ್ ಏನಂತೀವಿ ಅದು ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ತಗೊಂಡು ನೆಕ್ಸ್ಟ್ ಇಯರ್ಗೆ ವಾಪಸ್ ಕಟ್ಟಕ್ತೀನಿ ಅನ್ನೋ ಬದಲು ಇವತ್ತು ತಗೊಂಡ್ರಿ 3 ಮಂತ್ಸ್ ಆದ್ಮೇಲೆ ಯಾವ್ದೋ ಒಂದು ಫಂಡ್ ಬಂತು ಅವಾಗ ಯೂಸ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಸೀಸನ್ ಮತ್ತೆ ಬೇಕಾದಾಗ ನೆಕ್ಸ್ಟ್ ಮತ್ತೆ ರಿಕ್ವೆಸ್ಟ್ ಕೊಡಿ, ಮತ್ತೆ ನಿಮಗೆ ದುಡ್ಡು ಸಿಗುತ್ತೆ. ಆ ತರ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ಆ ಒಂದು ಇಂಟ್ರೆಸ್ಟ್ ಜಾಸ್ತಿ ಪೇ ಮಾಡೋದೇನಿದೆ ಅದು ಅವಾಯ್ಡ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ನೀವು ಪ್ರೊಕ್ಯೂರ್ಮೆಂಟ್ ನಾನು ಆಲ್ರೆಡಿ ಹೇಳಿದೆ, ಈ ಸೀಸನಿಗೆ ನಿಮ್ಗೆ ನಿಮ್ಮ ಕೆಪಾಸಿಟಿ ಏನಿದೆ, ನಿಮ್ದು ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ಇದೆ, ಪ್ರೊಸೆಸಿಂಗ್ ಅಲ್ಲಿ ಇದ್ದೀರಾ ಅಂದ್ರೆ ಆ ನಿಮ್ದು ಮಷೀನ್ಸ್ ಮತ್ತೆ ನಿಮ್ದು ಔಟ್ಪುಟ್ ಏನ್ ಇದು ಪ್ರೊಕ್ಯೂರ್ಮೆಂಟ್ ಇದೆ ಅದ್ರ ತಕ್ಕಂಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎಷ್ಟು ಬೇಕಾಗುತ್ತೆ ನಿಮ್ಗೆ ಅಷ್ಟನ್ನೇ ಕರೆಕ್ಟ್ ಆಗಿ ಆಪ್ಟಮೈಸ್ ಮಾಡ್ಕೊಂಡ್ರೆ ಅದು ಅನ್ನೆಸೆಸರಿ ನೀವು ಪ್ರೊಕ್ಯೂರ್ ಮಾಡಿ ಅಲ್ಲಿ ಏನ್ ಪೇ ಮಾಡ್ಬೇಕಾಗಿರುತ್ತೆ ಎಕ್ಸ್ಟ್ರಾ ಅದನ್ನ ಅವಾಯ್ಡ್ ಮಾಡ್ಬೋದು. ಅದ್ರ ಜೊತೆಗೆ ವ್ಯಾಲ್ಯೂ ಎಡಿಷನ್ ಏನ್ ಮಾಡ್ತಿರ್ತೀರಾ, ಈಗ ಮಾರ್ಕೆಟ್ ಅಲ್ಲಿ ಯಾವ್ದೋ ಒಂದು ಪ್ರಾಡಕ್ಟ್ ನ ನೀವು ಇದು ಮಾಡ್ತಿರ್ತೀರಾ, ಬಟ್ ಅದು ನೀವು ಎಕ್ಸ್ಪೆಕ್ಟೆಡ್ ಇದಕ್ಕೆ ಅದು ಮೀಟ್ ಆಗಿರಲ್ಲ. ಅವಾಗ ಏನ್ ಮಾಡ್ಬೋದು ಅಂದ್ರೆ, ನೀವು ಯಾವ್ದೋ ಎಕ್ಸ್ಪರ್ಟ್ ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಅದನ್ನ ಹೇಗೆ ಡೈವರ್ಸಿಫೈ ಮಾಡ್ಬೋದು. ಈಗ ಒಂದ್ ಪ್ರಾಡಕ್ಟ್ ಒಂದೇ ಔಟ್ಪುಟ್ ಇಂದ ಸೇಲ್ ಮಾಡೋ ಬದಲು ಅದನ್ನ ಡಿಫ್ರೆಂಟ್ ಆಗಿ ಮಾಡ್ಕೊಂಡ್ರೆ ಹೆಂಗ್ ನೀವು ವ್ಯಾಲ್ಯೂ ಎಡಿಷನ್ ಮಾಡ್ತಾ ಹೋಗ್ತೀರಾ ಹಂಗೆ ನಿಮ್ಗೆ ಅದು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿದೆ, ಪ್ಯಾಡಿ ಸೇಲ್ ಮಾಡಿದ್ರೆ ಒಂದ್ ರೇಟು, ರೈಸ್ ಸೇಲ್ ಮಾಡಿದ್ರೆ ಒಂದ್ ರೇಟು, ಆ ರೈಸ್ ನ ಮತ್ತೆ ಇಡ್ಲಿ ದೋಸೆ ಆಗಿ ಮಾಡಿದ್ರೆ ಇನ್ನೊಂದ್ ರೇಟ್ ಇರುತ್ತೆ. ಸೊ ಆ ತರ ನೀವೇನಾಗುತ್ತೆ, ಎಷ್ಟು ನೀವು ಆ ಪ್ರಾಡಕ್ಟ್ ಗೆ ವ್ಯಾಲ್ಯೂ ಎಡಿಷನ್ ಮಾಡ್ತಾ ಹೋಗ್ತೀರಾ, ಅದನ್ನ ಡೈವರ್ಸಿಫೈ ಮಾಡ್ತಾ ಹೋಗ್ತೀರಾ, ಅಷ್ಟು ನಿಮ್ದು ಇನ್ಕಮ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ರೆಡ್ಯೂಸ್ ಆಪರೇಟಿಂಗ್ ಸೈಕಲ್, ಓವರ್ ಆಲ್ ಆಗಿ ನೀವು ಒಂದೇನೋ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತೀರಾ, ಅದನ್ನ ಅಪ್ ಟು ಸೇಲ್, ಆ ಸೇಲ್ ನ ರಿಸೀವಬಲ್ ಆಗಿ ಕನ್ವರ್ಟ್ ಮಾಡೋ ತನಕ ಎಲ್ಲೆಲ್ಲಿ ನೀವು ಜಾಸ್ತಿ ಅನ್ನೆಸೆಸರಿ ಏನು ನೀವು ಅದು ಡೇಸ್ ಬ್ಲಾಕ್ ಆಗಿರುತ್ತೆ ಅಥವಾ ನಿಮ್ದು ರಿಸೀವಬಲ್ಸ್ ಆಗಿರ್ಲಿ ಇಲ್ಲ ರಾ ಮೆಟೀರಿಯಲ್ ಸ್ಟೋರ್ ಮಾಡೋದಾಗಿರ್ಲಿ, ಇದನ್ನೆಲ್ಲ ನೀವು ತುಂಬಾ ಡೇಸ್ ತಗೋತಾ ಇರುತ್ತೆ ಅಥವಾ ಟೈಮ್ ಕನ್ಸ್ಯೂಮಿಂಗ್ ಏನಿರುತ್ತೆ ಅದನ್ನ ಅಲ್ಲೆಲ್ಲೇ ಅಡ್ರೆಸ್ ಮಾಡ್ಕೊಂಡು ಹೋದ್ರೆ ಅದರಿಂದ ನೀವು ಇನ್ನೂ ಇನ್ಕಮ್ ಏನಾಗಿರುತ್ತೆ ನಿಮ್ದು ಅದನ್ನ ಜಾಸ್ತಿ ಇದು ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಹೊಸ ಹೊಸ ಆಪರ್ಚುನಿಟೀಸ್ ಜನರೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಅದಾದ್ಮೇಲೆ ನಾವೇನಂತೀವಿ, ಡಿಜಿಟಲ್ ಆಗಿ ಪುಷ್ ಮಾಡಿ. ಈಗ ಎಕ್ಸಾಂಪಲ್ ನಿಮ್ದು ರಿಸೀವಬಲ್ ಆಗಿರ್ಬೋದು, ಪೇಯಬಲ್ ಆಗಿರ್ಬೋದು, ನೀವು ಈಗ ಯಾವ್ದೋ ಮ್ಯಾನ್ಯುವಲ್ ಅಲ್ಲಿ ಲೆಡ್ಜರ್ ಅಲ್ಲಿ ಬರಿತಾ ಇರ್ತೀರಾ, ಅದನ್ನ ಅವಾಯ್ಡ್ ಮಾಡಿ ಡಿಜಿಟಲ್ ಆದ್ರೆ ಅದೇನಾಗುತ್ತೆ, ನಿಮ್ಗೆ ಒಂದು ಕ್ಲಿಯರ್ ಆಗಿ ಒಂದು ಮಂತ್ ಅಥವಾ ನೀವು ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಯಾವ ತರ ನೀವು ಅದನ್ನ ಫೈನಲ್ ಆಗಿ ತಗೋತೀರಾ ಅದ್ರ ಬೇಸಿಸ್ ಮೇಲೆ ಏನಾಗುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ, ನಂದು ಇಷ್ಟು ಇನ್ಕಮ್ ಇದೆ, ಒಂದಿಷ್ಟು ಎಕ್ಸ್ಪೆಂಡಿಚರ್ ಇದೆ, ಇಲ್ಲಿ ನಮ್ಗೆ ಜಾಸ್ತಿ ಹೋಗಿದೆ, ಇಷ್ಟು ಕಮ್ಮಿ ಹೋಗಿದೆ ಅಂತ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಈಚ್ ಅಂಡ್ ಎವ್ರಿ ಲೆಡ್ಜರ್ ಬೈ ಮ್ಯಾನ್ಯುವಲಿ,
ಅದು ಟೈಮ್ ಕನ್ಸ್ಯೂಮಿಂಗ್ ಹೌದು, ಮತ್ತೆ ಡಾಟಾ ಮಿಸ್ ಆಗೋದು ಚಾನ್ಸಸ್ ಇರುತ್ತೆ, ಓವರ್ಲ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಡಿಜಿಟಲ್ ಅಂತ ಮಾಡ್ಕೊಂಡ್ಬಿಟ್ರೆ ನೀವು ಸುಮಾರು ಆಪ್ಸ್ ಬಂದಿದೆ. ನೀವು ಇನಿಷಿಯಲಿ ನಿಮ್ದು ಏನು ಬಿಸ್ನೆಸ್ ಪ್ಲಾನ್ ಇಂದ ಹಿಡ್ಕೊಂಡು ಅದನ್ನ ಎಕ್ಸಿಕ್ಯೂಷನ್, ಈ ರಿಸೀವಬಲ್ಸ್ ಮ್ಯಾನೇಜ್ಮೆಂಟ್ ಗೆ ಸಪ್ರೇಟ್ ಇದೆ, ಪೇಯಬಲ್ಸ್ ಗೆ, ಬ್ಯಾಂಕ್ ಲೋನ್ಸ್, ಇಂಟ್ರೆಸ್ಟ್ ಎಷ್ಟು ಪೇ ಮಾಡಿದ್ರಿ, ಎಷ್ಟು ತಗೊಂಡಿದ್ರಿ, ಎಷ್ಟು ಅಡಿಷನಲ್ ಬರ್ಡನ್ ಆಯ್ತು, ಇನ್ನು ಎಷ್ಟು ಮಾರ್ಕೆಟ್ ಇಂದ ದುಡ್ಡು ಬರುತ್ತೆ, ಇದೆಲ್ಲಾನು ನೀವು ಡಿಜಿಟಲ್ ಆಗಿ ಪುಷ್ ಮಾಡ್ಕೊಂಡ್ರೆ ಡಿಫ್ರೆಂಟ್ ಆಪ್ಸ್ ಇದೆ. ಆ ಡಿಫ್ರೆಂಟ್ ಆಪ್ಸ್ ಯೂಸ್ ಮಾಡ್ಕೊಂಡ್ರೆ ನೀವು ಅದನ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ಬೋದು. ಮತ್ತೆ ಇನ್ನೊಂದೇನಂತಂದ್ರೆ ಯಾವುದೇ ಒಂದು ಬಿಸ್ನೆಸ್ ಇಂದ ಏನೇ ಒಂದು ಇನ್ಕಮ್ ಬಂದ್ರೆ ಅದನ್ನ ಒಂದಿಷ್ಟು ನೀವು ರಿಸರ್ವ್ ಫಂಡ್ ಅಥವಾ ಎಮರ್ಜೆನ್ಸಿ ಫಂಡ್ ಅಂತ ಒಂದಿಷ್ಟು ತೆಗೆದಿರ್ಬೇಕು. ಏನಾಗುತ್ತೆ, ಎವ್ರಿ ಬಿಸ್ನೆಸ್ ಇದೇ ತರ ಇರುತ್ತೆ ಅಂತ ಆಗಲ್ಲ. ಇದು ಡಿಪೆಂಡ್ ಆನ್ ಮಾರ್ಕೆಟ್, ಸೀಸನಿಲಿಟಿ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ತುಂಬಾ ಇರುತ್ತೆ, ನೇಚರ್, ಕ್ಲೈಮೇಟ್ ಅದೆಲ್ಲ ಇರೋದ್ರಿಂದ, ರೈಟ್ ಪ್ರೈಸ್ ಫ್ಲಕ್ಚುಯೇಷನ್ಸ್, ಇದ್ಯಾವುದೋ ವಾರು, ಕೋವಿಡ್ ಅನ್ನೋದು ಈ ತರ ಎಲ್ಲ ಸಿಚುವೇಶನ್ಸ್ ಅರೈಸ್ ಆಗೋದ್ರಿಂದ ಒಂದಿಷ್ಟು ಎಮರ್ಜೆನ್ಸಿ ಫಂಡ್ಸ್ ಅಂತ ನೀವು ಇದು ಮಾಡಿ ಇಟ್ಕೊಂಡ್ರೆ ಅದು ನಿಮ್ಗೆ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ನಿಮ್ ಬಿಸ್ನೆಸ್ ಯಾವುದೇ ಒಂದು ಇದು ಇಲ್ಲದೆ ಆಬ್ಸ್ಟಕಲ್ ಈ ತರದ್ ಯಾವ್ದೋ ಒಂದು ಇಶ್ಯೂಸ್ ರೈಸ್ ಆದ್ರೂ ಅದನ್ನ ನೀವು ಅಡ್ರೆಸ್ ಮಾಡಿ ಮುಂದೆ ಹೋಗ್ಬಹುದು. ಸೊ ಇದು ನೀವು ವರ್ಕಿಂಗ್ ಕ್ಯಾಪಿಟಲ್ ನ ಯಾವ ತರ ಯುಟಿಲೈಸ್ ಮಾಡಬಹುದು ಅಂತ ಒಂದು ಎಷ್ಟು ಬೇಸಿಕ್ ಪಾಯಿಂಟ್ಸ್ ಇದೆ, ಇದನ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಇಷ್ಟೆಲ್ಲ ಆಯ್ತು. ಈಗ ವರ್ಕಿಂಗ್ ಕ್ಯಾಪಿಟಲ್ ನ ಹೆಂಗ್ ಯೂಸ್ ಮಾಡೋದು ಅಂತ ಹೇಳಿದೆ, ವರ್ಕಿಂಗ್ ಕ್ಯಾಪಿಟಲ್ ನ ಟರ್ಮ್ ಲೋನ್ ವರ್ಕಿಂಗ್ ಕ್ಯಾಪಿಟಲ್ ಏನ್ ಡಿಫ್ರೆನ್ಸ್ ಅಂತ ಹೇಳಿದೆ, ಮತ್ತೆ ಯಾವ ತರ ಲೋನ್ ಅಂತ ಹೇಳಿದೆ. ಬಟ್ ಈ ವರ್ಕಿಂಗ್ ಕ್ಯಾಪಿಟಲ್ ಗೆ ಏನ್ ಎಲಿಜಿಬಿಲಿಟಿ ನೀವು ತಗೋಬೇಕು ಅಂದ್ರೆ, ಯಾವ್ದೊಂದು FPC ಈಗ ನೀವು ಒಂದು ಇನಿಷಿಯೇಟಿವ್ ಶುರು ಮಾಡಿರ್ತೀರಾ ಅನ್ಕೊಳ್ಳಿ, ಇಲ್ಲ ಅಂದ್ರೆ ಒಂದಿಷ್ಟು ಬಿಸ್ನೆಸ್ ಮಾಡಿದೀರಾ, ನಿಮ್ಗೆ ಈಗ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ. ಸೊ ಇದನ್ನ ಏನ್ ತಗೊಳ್ಬೇಕಂದ್ರೆ, ನೀವು ನ್ಯಾಪ್ ಕಿಸಾನ್ಗೆ ಅಂತ ಬಂದ್ರೆ, ಈಗ ನಾನು ಮೋರ್ ಆಫ್ ನ್ಯಾಪ್ ಕಿಸಾನ್ ಬಗ್ಗೆ ಮಾತಾಡಕ್ಕೆ ಇದು ಮಾಡ್ತೀನಿ. ಇಲ್ಲಿ ತನಕ ಹೇಳಿರೋದು ಜನರಲ್ ಇನ್ಫಾರ್ಮೇಶನ್. ಇವಾಗ ನಾನು ನ್ಯಾಪ್ ಕಿಸಾನ್ ಬಗ್ಗೆ ಹೇಳ್ತೀನಿ. ಸೊ ನ್ಯಾಪ್ ಕಿಸಾನ್ ಬಂದ್ಬಿಟ್ರೆ ನಾವು ಬೇರೆ ಬ್ಯಾಂಕ್ ತರ ನಾನು ಇದು ನೋಡಲ್ಲ. ನಾನು ಬೇಸಿಕ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ರೆ ಇದೇನಿದೆ ಡಿಸ್ಪ್ಲೇ ಆಗ್ತಿದೆ, ಇದು ವೆರಿ ಬೇಸಿಕ್ ಎಲಿಜಿಬಿಲಿಟಿ ಇಟ್ಟಿದ್ದೀವಿ. ಏನಂತಂದ್ರೆ, ಈ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಏನಂತಿರುತ್ತೆ, ಅದು ಒಂದು 6 months ಎಸ್ಟಾಬ್ಲಿಷ್ ಆಗಿ 6 months ಆಗಿದ್ರೆ ಸಾಕು, 1 year ಆಡಿಟೆಡ್ ಫೈನಾನ್ಷಿಯಲ್ ಬೇಕು. ಅದ್ರ ಜೊತೆಗೆ 2 ಲಕ್ಷ ನಾವು ಪೇಡ್ ಅಪ್ ಕ್ಯಾಪಿಟಲ್ ನ ನೋಡಿರ್ತೀವಿ, ಮತ್ತೆ ಕ್ಯಾಪಿಟಲ್ ಏನಿದೆ ಅದು ಪಾಸಿಟಿವ್ ಅಲ್ಲಿ ಇರಬೇಕು. ಅಂದ್ರೆ ಯಾವುದೇ ಲಾಸ್ ಮೇಕಿಂಗ್ ಎಂಟಿಟಿ ಆಗಿರಬಾರ್ದು, ಅಥವಾ 2 lakhs ಗಿಂತ ಕಡಿಮೆ ಪೇಡ್ ಅಪ್ ಕ್ಯಾಪಿಟಲ್ ಇರಬಾರ್ದು. ಅದು ಬಿಟ್ರೆ ಮೂರನೇದು ಏನ್ ನೋಡ್ತೀವಿ ಅಂತಂದ್ರೆ, ಯಾವುದೇ ಒಂದು ಬೇರೆ ಆರ್ಗನೈಸೇಷನ್ ಅಲ್ಲಿ ಈ FPO ಏನಿದೆ ಡಿಫಾಲ್ಟ್ ಆಗಿರ್ಬೋದು. ಈಗ ಲೋನ್ ತಗೊಂಡು ಅದನ್ನು ತೀರಿಸದೇ ಇರೋದು, ಇಲ್ಲ ಅಂದ್ರೆ ಅವ್ರ ಹತ್ರ ಲೋನ್ ಇನ್ನೂ ಓವರ್ಡ್ಯೂ ಇರೋದು, ಇಲ್ಲ NPA ಆಗಿ ರೈಟ್ ಆಫ್ ಆಗಿ ಆತರ ಏನಾದ್ರು ಇದ್ರೆ, ಪಾಸ್ಟ್ ಹಿಸ್ಟ್ರಿ ಸರಿ ಇಲ್ಲ ಅಂದ್ರೆ ನಾವು ಎಂಟಿಟಿಗೆ ಲೋನ್ ನ ಎಕ್ಸ್ಟೆಂಡ್ ಮಾಡೋದಿಲ್ಲ. ಅದು ಬಾದ್ಮೇಲೆ ಇನ್ನು FPO ಏನ್ KYC ಇದೆ, KYC ಅಂದ್ರೆ ನೋ ಯುವರ್ ಕಸ್ಟಮರ್ ಅಂತ ಹೇಳ್ತೀವಿ. ಅದು ಡೈರೆಕ್ಟರ್ಸ್ ಈ KYC ಆಧಾರ್, ಪ್ಯಾನ್, ಅವ್ರ ಅಡ್ರೆಸ್ ಪ್ರೂಫ್, ಮತ್ತೆ FPC ಯಾವ ರಿಜಿಸ್ಟರ್ ಆಯ್ತು, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಅದೆಲ್ಲಾನು ನಾವು ಬೇಸಿಕ್ ಆಗಿ ಅದು KYC ತರ ಇದು ಮಾಡ್ತೀವಿ. ಇನ್ನೊಂದು ಕ್ರೈಟೀರಿಯಾ ಏನಂತಂದ್ರೆ, ಒಬ್ಬ ಇಂಡಿವಿಜುವಲ್ ಶೇರ್ ಹೋಲ್ಡರ್, ಈಗ ಒಂದು ಸಂಘ ನೀವು ಇದು ಮಾಡಿರ್ತೀರಾ, ಎಸ್ಟಾಬ್ಲಿಷ್ ಮಾಡಿರ್ತೀರಾ ಅಂದ್ರೆ ಅದರಲ್ಲಿ ಒಬ್ರು 10% ಗಿಂತ ಜಾಸ್ತಿ ಶೇರ್ ಹೋಲ್ಡಿಂಗ್ ಇರಬಾರ್ದು. ಸೊ ಈಗ ಎಕ್ಸಾಂಪಲ್ 5 ಜನ ಡೈರೆಕ್ಟರ್ಸ್ ಇದ್ದೀರಾ ಅಂದ್ರೆ 5 ಜನರಲ್ಲಿ ನೀವು 20% ಮಾಡ್ತೀರಾ ಅಂದ್ರೆ ಆ ಎಂಟಿಟಿ ಎಲಿಜಿಬಲ್ ಆಗಲ್ಲ. ಸೊ ಓವರ್ ಆಲ್ ಆಗಿ ಒಬ್ಬ ಡೈರೆಕ್ಟರ್ಸ್ ಏನಿದ್ದಾರೆ, ಆ ಡೈರೆಕ್ಟರ್ಸ್ 10% ಕಿಂತ ಟೋಟಲ್ ಶೇರ್ ಹೋಲ್ಡಿಂಗ್ ಏನಿರುತ್ತೆ FPC ಅದು 10% ಕಿಂತ ಕಡಿಮೆ ಇರಬೇಕು. ಅದಾದ್ಮೇಲೆ ಒಂದು ರೆಗ್ಯುಲರ್ CEO ಅಂತ ಇರಬೇಕು FPC ಗೆ. ಅವರು FPC ಆನ್ ರೋಲ್ ಅಲ್ಲಿ ಇರಬೇಕು, FPC ಇಂದ ಅಪಾಯಿಂಟ್ ಆಗಿರೋ CEO ಇರಬೇಕು. ಅದ್ರ ಮೇಲೆ ನೆಕ್ಸ್ಟ್ 1 year ಬಿಸ್ನೆಸ್ ಪ್ಲಾನ್ ಇರಬೇಕು. ಯಾವ ತರ ನೀವು ಅದನ್ನ ಬಿಸ್ನೆಸ್ ರನ್ ಮಾಡ್ತೀರಾ, ಏನ್ ಪ್ಲಾನ್ ಇದೆ ಅದನ್ನ ಡೀಟೇಲ್ ಆಗಿ ನಾವು ನ್ಯಾಪ್ ಕಿಸಾನ್ ಇಂಟರ್ನಲ್ ಏನ್ ಕಮಿಟಿ ಇದೆ ಆ ಕಮಿಟಿಗೆ ಕನ್ವಿನ್ಸ್ ಆಗೋ ತರ ಆ ಬಿಸ್ನೆಸ್ ಪ್ಲಾನ್ ಇರಬೇಕು. ಸೊ ಏನಾದ್ರೂ ಇರಲಿ, ನಿಮ್ ಬಿಸ್ನೆಸ್ ಪ್ಲಾನ್ ನೀವು ಔಟ್ಪುಟ್ ಮಾಡ್ತಿರೋ, ಇನ್ಪುಟ್ ಮಾಡ್ತಿರೋ, ಅಥವಾ ಯಾವ್ದಾದ್ರು ವ್ಯಾಲ್ಯೂ ಅಡಿಷನ್ ಮಾಡ್ತಿರೋ, ದಟ್ ಈಸ್ ಇದು. ಬಟ್ ಆ ಪ್ಲಾನ್ ಏನಿದೆ ಅದು ವಯಬಲ್ ಇರಬೇಕು, ಅದರಿಂದ ನಿಮ್ಗೆ ಇನ್ಕಮ್ ಜನರೇಟ್ ಆಗೋ ತರ ಇರಬೇಕು. ಇಷ್ಟೆಲ್ಲ ಬೇಸಿಕ್ ನೀವು ಕ್ರೈಟೀರಿಯಾ ಸೆಟ್ ಆದ್ಮೇಲೆ ನಾವು ಇಂಟರ್ನಲ್ಲಿ ನ್ಯಾಪ್ ಕಿಸಾನ್ ಇಂದ ಒಂದು ರೇಟಿಂಗ್ ಟೂಲ್ ಅಂತ ಇರುತ್ತೆ. ಆ ರೇಟಿಂಗ್ ಟೂಲ್ ಅಲ್ಲಿ ನಾವು ನಿಮ್ದೆಲ್ಲ FPC ಡೀಟೇಲ್ಸ್ ನ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಆ ಎಂಟ್ರಿ ಮಾಡ್ದಂಗೆ ಏನಾಗುತ್ತೆ, ಯಾವ್ಯಾವ ಪಾಯಿಂಟ್ಸ್ ಅಲ್ಲಿ FPC ಏನೇನ್ ಸ್ಕೋರ್ ಮಾಡುತ್ತೆ, ಔಟ್ ಆಫ್ 100 ಸ್ಕೋರ್ ಅಲ್ಲಿ ನಾವು A, B, C+ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಿಲೋ C% ಬಂದ್ರೆ ನಾವು ಆ FPC ಗೆ ಲೋನ್ ನ ಎಕ್ಸ್ಟೆಂಡ್ ಮಾಡಲ್ಲ. ಅದು ಬೇಸಿಕಲಿ A, B, C ರೇಟಿಂಗ್ ಅಂತ ಇರಬೇಕು. ಈ ರೇಟಿಂಗ್ ಯಾವ ತರ ಡಿಸೈಡ್ ಆಗುತ್ತೆ ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ಇದು ಎಷ್ಟು ಬೇಸಿಕ್. ಇನ್ನು ಇಂಡಿವಿಜುವಲ್ BOD ಇದಿಷ್ಟು FPC ಬಗ್ಗೆ ಆದ್ರೆ, ಇನ್ನು ಇಂಡಿವಿಜುವಲ್ ಈಗ 5 ಜನ ಡೈರೆಕ್ಟರ್ಸ್ ಇದ್ದಾರೆ ಅಂದ್ರೆ ಅದರಲ್ಲಿ 40% ಮೆಂಬರ್ಸ್ ಏನಿದ್ದಾರೆ ಅವ್ರದ್ದು ಯಾವ್ದು ಓವರ್ಡ್ಯೂ ಇರಬಾರ್ದು, ಅವ್ರ ಸ್ವಂತ ಇದ್ರಲ್ಲಿ. ಮತ್ತೆ ಟೋಟಲ್ ಲೋನ್ ಅಮೌಂಟ್ ಏನಿದೆ, ಈಗ ಎಕ್ಸಾಂಪಲ್ ಇಬ್ರು ಡೈರೆಕ್ಟರ್ ಏನಾದ್ರು 5 ಲಕ್ಷ ಅವ್ರದ್ದು ಓವರ್ಡ್ಯೂ ಇತ್ತು, ನಮ್ಮ ಹತ್ರ 10 ಲಕ್ಷ ಕೇಳಿದ್ರೆ ಆಸ್ FPC ಅಂದ್ರೆ ಅದು ಎಲಿಜಿಬಲ್ ಆಗಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಗೆ, ಅವರು ಸ್ವಂತ ಲೋನ್ನೇ ಕರೆಕ್ಟ್ ಆಗಿ ಕಟ್ಟಿಲ್ಲ ಅಂದ್ರೆ FPC ಲೋನ್ ಹೆಂಗ್ ಕಟ್ತಾರೆ ಅನ್ನೋ ಒಂದು ಕ್ವಶನ್ ನಮ್ಮ ಕಮಿಟಿಗೆ ಬರೋದ್ರಿಂದ ನಾವು ಆ ತರ ಲೋನ್ ನ ಇಂಡಿವಿಜುವಲ್ ಡೈರೆಕ್ಟರ್ಸ್ ಯಾವ್ದು ಡಿಫಾಲ್ಟ್ ಇರುತ್ತೆ ಅವಾಗ ನಾವು ಆ ಲೋನ್ ನ ಪ್ರೊಸೆಸ್ ಮಾಡೋದು.
ಅದಾದ್ಮೇಲೆ ಇನ್ ಕೇಸ್ ಏನಾದ್ರು ನ್ಯಾಪ್ಕಿಸನ್ ಅಲ್ಲಿ ಲೋನ್ ತಗೊಂಡಿದ್ರೆ ಯಾವುದೋ ಒಂದು ಇದರಿಂದ ನಿಮ್ಗೆ NP ಆಗಿತ್ತು, ನಿಮ್ದು ಹಿಂದಿನ ಲೋನ್ ಕಟ್ಟಕ್ ಆಗ್ಲಿಲ್ಲ ಆನ್ ಟೈಮ್ NP ಆಗಿತ್ತು ಅಂದ್ರೆ ಅವರಿಗೆ ಮಿನಿಮಮ್ ಅವ್ರು 3 months ವೇಟ್ ಮಾಡ್ಲೇಬೇಕಾಗುತ್ತೆ. ಅಲ್ಲಿ ತನಕ ಮತ್ತೆ ಅವರಿಗೆ ನಾವು ಲೋನ್ ಇದು ಮಾಡೋದು. ಸೊ ಇದಿಷ್ಟು ನ್ಯಾಪ್ಕಿಸಾನ್ಗೆ ಬೇಸಿಕ್ ಎಲಿಜಿಬಿಲಿಟಿ ಅಂತೀವಿ ನಾವು. ಇದಿಷ್ಟು ಇದ್ರೆ ನೀವು ನಮ್ಮ ಹತ್ರ ಲೋನ್ ಅಪ್ಲೈ ಮಾಡಿ ಲೋನ್ ನ ತಗೊಳಕ್ಕೆ ನೀವು ಎಲಿಜಿಬಲ್ ಇರ್ತೀರಿ. ಸೊ ಈಗ ಏನೋ ನಿಮ್ದು ಒಂದು FPC ನೀವು ಅಪ್ಲಿಕೇಶನ್ ಕೊಟ್ರಿ, ಅಪ್ಲಿಕೇಶನ್ ಕೊಟ್ಟ ಮೇಲೆ ಸರ್ ನಮ್ಗೆ ಎಷ್ಟು ಲೋನ್ ಸಿಗುತ್ತೆ ಅಂತ ನಿಮ್ಗೆ ಡೌಟ್ ಇರುತ್ತೆ. ಲೋನ್ ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ 2 ವರ್ಷ FPC ಏನ್ ರಿಜಿಸ್ಟರ್ ಆಗಿರುತ್ತೆ ಅದನ್ನ ನಾವು ಸ್ಟಾರ್ಟ್ಅಪ್ FPC ಅಂತ ಕನ್ಸಿಡರ್ ಮಾಡ್ತೀವಿ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಅವ್ರದ್ದೇನ್ ಶೇರ್ ಕ್ಯಾಪಿಟಲ್ ಇರುತ್ತೆ, ಶೇರ್ ಕ್ಯಾಪಿಟಲ್ ಅಂದ್ರೆ ಟೋಟಲ್ ನಾವು ನೆಟ್ವರ್ತ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಶೇರ್ ಕ್ಯಾಪಿಟಲ್ ಪ್ಲಸ್ ಏನಾದ್ರು ಲಾಸ್ಟ್ ಇಯರ್ ಇಂದ FPC ಬಿಸ್ನೆಸ್ ಇಂದ ಪ್ರಾಫಿಟ್ ಮಾಡಿದ್ರೆ, ಎಕ್ಸಾಂಪಲ್ ಲಾಸ್ಟ್ ಇಯರ್ ಬಿಸ್ನೆಸ್ ಅಲ್ಲಿ 1 ಲಕ್ಷ ಪ್ರಾಫಿಟ್ ತೋರಿಸಿದ್ರಿ, 30 ಲಕ್ಷ ಟರ್ನ್ ಓವರ್ ಮಾಡಿದ್ರೆ 1 ಲಕ್ಷ ಪ್ರಾಫಿಟ್ ತೋರಿಸಿದ್ರಿ ಅಂದ್ರೆ ಆ 1 ಲಕ್ಷ ಪ್ರಾಫಿಟ್ ನ ಮತ್ತೆ ಈ ಶೇರ್ ಕ್ಯಾಪಿಟಲ್ ಒಂದು ಎಲ್ಲಾ ಫಾರ್ಮರ್ಸ್ ಇಂದಾನು 2 ಲಕ್ಷ ತಗೊಂಡಿದ್ರೆ ಅಂದ್ರೆ ಆ 2 lakhs ಏನಿದೆ ಅದನ್ನ ಪ್ಲಸ್ ಈ ಒಂದು ಏನ್ ಪ್ರಾಫಿಟ್ ಇದೆ ಎರಡನ್ನೂ ಕ್ಲಬ್ ಮಾಡಿ ಅದನ್ನ ನೆಟ್ವರ್ತ್ ಅಂತ ಕರಿತೀವಿ. ಇನ್ ಕೇಸ್ ನೀವು ಶೇರ್ ಕ್ಯಾಪಿಟಲ್ 2 lakhs ಇರುತ್ತೆ, ಈ ಬಿಸ್ನೆಸ್ ಅಲ್ಲಿ ಲಾಸ್ಟ್ ಇಯರ್ ನೀವು 1 ಲಕ್ಷ ಲಾಸ್ ಅಂತ ತೋರಿಸಿರ್ತೀರಾ ಬಿಸ್ನೆಸ್ ಅಲ್ಲಿ, ಆ 1 ಲಕ್ಷನ ಅದರಿಂದ ನಾನು ಡಿಡಕ್ಟ್ ಮಾಡ್ತೀವಿ. ಡಿಡಕ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ ಎಲಿಜಿಬಿಲಿಟಿ ಅಲ್ಲಿ ಬರಲ್ಲ. 2 ಲಕ್ಷ ಕ್ಯಾಪಿಟಲ್ ಇರುತ್ತೆ, 1 ಲಕ್ಷ ಲಾಸ್ ಇರುತ್ತೆ, ಅದನ್ನ ಡಿಡಕ್ಟ್ ಮಾಡ್ಬಿಡ್ತೀವಿ. ಸೊ ಆ ತರ ಕ್ಯಾಲ್ಕುಲೇಟ್ ಆಗುತ್ತೆ. ನಿಮ್ ನೆಟ್ವರ್ತ್ ಅಂತ ಬಂದಾಗ ನಿಮ್ ಪ್ರಾಫಿಟ್ಸ್ ಏನಿದೆ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಪ್ಲಸ್ ನಿಮ್ದು ಏನ್ ಶೇರ್ ಕ್ಯಾಪಿಟಲ್ ಇರುತ್ತೆ ಅವೆರಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಪ್ರಾಫಿಟ್ಸ್ ನೀವು ಲಾಸ್ ಅಲ್ಲಿ ತೋರಿಸಿದ್ರೆ, ಪ್ರಾಫಿಟ್ ಅಲ್ಲಿ ಲಾಸ್ ಅಲ್ಲಿ ತೋರಿಸಿದ್ರೆ ಅದನ್ನ ಕ್ಯಾಪಿಟಲ್ ಇಂದ ಶೇರ್ ಕ್ಯಾಪಿಟಲ್ ಇಂದ ಮೈನಸ್ ಮಾಡ್ತೀನಿ. ಅವಾಗ ಏನ್ ಎಲಿಜಿಬಿಲಿಟಿ ಬರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಲೋನ್ ಪ್ರೊಸೆಸ್ ಮಾಡ್ತೀವಿ. ಸೊ ಫಸ್ಟ್ ಸ್ಟಾರ್ಟ್ಅಪ್ FPC ಅಂದಾಗ ಅಪ್ ಟು 5 times ತನಕ ನಾ 5 times ಕೊಡ್ತೀನಿ ಅಂತಲ್ಲ, ಇದ್ರ ಜೊತೆಗೆ ಬೇರೆ ಪ್ಯಾರಾಮೀಟರ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ನಾನು ಈಗ 5 times ತನಕ ನಿಮ್ದು ಏನ್ ನೆಟ್ವರ್ಕ್ ಬರುತ್ತೆ ಆ ನೆಟ್ವರ್ಕ್ ಮೇಲೆ 5 times, ಈಗ 10 ಲಕ್ಷ ನೆಟ್ವರ್ಕ್ ಬಂದ್ರೆ ಅದ್ರದ್ದು 5 times ಆ ತರ ನಾನು ಲೋನ್ ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ಸೆಕೆಂಡ್, ಈಗ 2 ವರ್ಷ ನಿಮ್ದು ಬಿಸ್ನೆಸ್ ಆಗಿರುತ್ತೆ, ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿ 2 ಲಕ್ಷ ಆಗಿರುತ್ತೆ, ಟರ್ನ್ ಓವರ್ ನೀವು 25 ಲಕ್ಷ ಕ್ರಾಸ್ ಮಾಡಿದ್ದೀರಾ ಅನ್ಕೊಳ್ಳಿ. ಅದರಿಂದ ಮತ್ತೆ ನಾನು ಹೇಳಿದೆ ನ್ಯಾಪ್ಕಿಸಾನ್ ರೇಟಿಂಗ್ ಇರುತ್ತೆ ನಿಮ್ಗೆ, ಆ ರೇಟಿಂಗ್ ಪ್ರಕಾರ ನಮ್ದು A rated ಅಂತ ಬಂದ್ಬಿಟ್ರೆ ನಿಮ್ಮ ಎಂಟಿಟಿ, ಅವಾಗ ನಾನು 10 times ಈಗ ಏನ್ ನಿಮ್ದು ನೆಟ್ವರ್ಕ್ ಇರುತ್ತೆ ಬಿಲೋ 2 years ಇದ್ದಾಗ ಸ್ಟಾರ್ಟ್ಅಪ್ FPOs ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನ 5 times ಮಾತ್ರ ಕೊಡಕ್ ಸಾಧ್ಯ ಇರೋದು. ಬಟ್ ಇದರಲ್ಲಿ ಬಂದ್ಬಿಟ್ರೆ ಮೆಚೂರ್ಡ್ FPC ಅಂದಾಗ ನಾವು ಅದನ್ನ 10 times ತನಕನು, ಎಕ್ಸಾಂಪಲ್ ನಿಮ್ದು ಒಂದು 2 ಲಕ್ಷ ಬಂದ್ಬಿಟ್ರೆ ನೆಟ್ವರ್ಕ್, ಆ 2 ಲಕ್ಷದ 10 times 20 lakhs ತನಕನು ನಾನು ಲೋನ್ ಎಕ್ಸ್ಟೆಂಡ್ ಮಾಡಬಹುದು. ಇದು ಒಂದು ನಿಮ್ ಕ್ಯಾಲ್ಕುಲೇಷನ್ಗೆ ಯಾವ ತರ ನಾವು ಲೋನ್ ನ ಡಿಸೈಡ್ ಮಾಡ್ತೀವಿ ಒಂದು FPC ಅದು ಎಲಿಜಿಬಲ್ ಆದ್ರೆ. ಆಮೇಲೆ ಬಂದ್ಬಿಟ್ಟು ಮೂರನೇದು ಹೈ ಪೊಟೆನ್ಶಿಯಲ್ FPO ಅಂತೀವಿ. ಈಗ 1 ಕೋಟಿ ಯಾರು ಟರ್ನ್ ಓವರ್ ಕ್ರಾಸ್ ಮಾಡಿದ್ದಾರೆ, ಅವ್ರ ಒಂದು 2 ವರ್ಷ ಮೇಲೆ ಬಿಸ್ನೆಸ್ ನ ಮಾಡಿ ಅದು ಏನು ಅವ್ರದ್ದು ಟರ್ನ್ ಓವರ್ 1 ಕೋಟಿ ಕ್ರಾಸ್ ಆಗಿ A rated ಅಂತ ಇದು ತೋರಿಸಿದಾಗ ಅವ್ರದ್ದು ಯಾವುದೇ ಹಿಂದೆ 3 ವರ್ಷದಲ್ಲಿ ಯಾವುದೇ ಲಾಸ್ ಇರಬಾರ್ದು, ಮತ್ತೆ ಅವ್ರದ್ದು ಏನಿದೆ ಟರ್ನ್ ಓವರ್ 1 crore ಕ್ರಾಸ್ ಆದ್ರೆ ಅವ್ರದ್ದು ಅಪ್ ಟು 20 times ತನಕನೂ ನಾವು ಹೋಗಿರೋ ಎಕ್ಸಾಂಪಲ್ಸ್ ಇದೆ. ಇಲ್ಲೇ ಕರ್ನಾಟಕ ಸ್ಟೇಟ್ ಅಲ್ಲೇ ಸುಮಾರು FPCs ಅವ್ರದ್ದೇನ್ ನೆಟ್ವರ್ಕ್ ಬರುತ್ತೆ, ಫೈನಲ್ ನೆಟ್ವರ್ಕ್ ಆ ಕ್ಯಾಪಿಟಲ್ ಮತ್ತೆ ಪ್ರಾಫಿಟ್ ನ ಅಕ್ಯುಮುಲೇಟ್ ಮಾಡಿದಾಗ ಆ ಫೈನಲ್ ಔಟ್ಪುಟ್ ನೆಟ್ವರ್ಕ್ ಏನ್ ಬರುತ್ತೆ ಅದ್ರ 20 times ತಗೊಂಡಿರೋ ಎಕ್ಸಾಂಪಲ್ಸ್ ಇದೆ. 5 ಲಕ್ಷದಿಂದ ನಮ್ಮ ಹತ್ರ ಶುರು ಮಾಡಿದವರು ಇವಾಗ 2 ಕೋಟಿ ತನಕನೂ ಲೋನ್ ತಗೊಂಡಿರೋ ಎಕ್ಸಾಂಪಲ್ಸ್ ಇದೆ. ಸೊ ಇದು ನಾವು ಲೋನ್ ಕ್ವಾಂಟಮ್ ನ ಫಿಕ್ಸ್ ಮಾಡೋದು ಯಾವ ತರ ಅಂತ ನಿಮ್ಗಿದು. ಇನ್ನು ರೇಟಿಂಗ್ ಟೂಲ್ ಅಲ್ಲಿ ಹೇಳಿದೆ ನಾನು, ಈಗ ರೇಟಿಂಗ್ ಟೂಲ್ ನಲ್ಲಿ FPC A B C ಪ್ಲಸ್ ರೇಟೆಡ್ ಆಗಿರ್ಬೇಕು ಅಂತ. ಆ ರೇಟಿಂಗ್ ಯಾವ ತರ ಬರುತ್ತೆ ಅಂದ್ರೆ, ಈ 2 ಟೂಲ್ ಇರುತ್ತೆ, ಅದರಲ್ಲಿ 50 marks 1 ಟೂಲ್ ಫಸ್ಟ್ ಅಂತ, ಸೆಕೆಂಡ್ ರೇಟಿಂಗ್ ಟೂಲ್ ಏನಿದೆ ಅದು ಸೆಕೆಂಡ್ 50 marks ಇರುತ್ತೆ. ಸೊ ಈಗ ಎಕ್ಸಾಂಪಲ್ ಶೇರ್ ಕ್ಯಾಪಿಟಲ್, ಎಷ್ಟು ನಿಮ್ದು ಹೈಯೆಸ್ಟ್ ಶೇರ್ ಕ್ಯಾಪಿಟಲ್ ಇರುತ್ತೆ ಅಷ್ಟು ನಿಮ್ದು ರೇಟಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಏಜ್ ಆಫ್ ದ ಇದು, ಈಗ ಆಲ್ರೆಡಿ ನೀವು ನ್ಯಾಪ್ಕಿಸಾನ್ ಹತ್ರ ಲೋನ್ ತಗೊಂಡು ಹಿಂದೆ ಪಾಸ್ಟ್ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದೆ, ನನ್ನ ಹತ್ರ ಲೋನ್ ತಗೊಂಡು ಆನ್ ಟೈಮ್ ಪೇ ಮಾಡಿರ್ತೀರಾ ಅನ್ಕೊಳ್ಳಿ, ಅವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದ್ರೆ ಆಲ್ರೆಡಿ ದೇ ಹ್ಯಾವ್ ಎ ಕ್ರೆಡಿಟ್ ಹಿಸ್ಟ್ರಿ. ಅದಾದ್ಮೇಲೆ ಶೇರ್ ಹೋಲ್ಡರ್ಸ್, ದ ಮೋರ್ ದ ನಂಬರ್ ಆಫ್ ಶೇರ್ ಹೋಲ್ಡಿಂಗ್, ನಿಮ್ ಕ್ಯಾಪಿಟಲ್ ಜಾಸ್ತಿ ಆಗಿರುತ್ತೆ, ಮತ್ತೆ ಪ್ರಾಡಕ್ಟ್ ಡೈವರ್ಸಿಫೈ ಆಗುತ್ತೆ, FPC ಬಿಸ್ನೆಸ್ ಡೈವರ್ಸಿಫೈ ಆಗುತ್ತೆ. ಅದರಿಂದ ನಾವು ನಂಬರ್ ಆಫ್ ಶೇರ್ ಹೋಲ್ಡರ್ ಜಾಸ್ತಿ ಆದಾಗ ನಿಮ್ ರೇಟಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ ಕ್ರೆಡಿಟ್ ಹಿಸ್ಟ್ರಿ ಆಫ್ BODs ಮತ್ತೆ FPO, ಆಲ್ರೆಡಿ ನಾನು ಹೇಳ್ದಂಗೆ ಹಿಂದೆ ಏನ್ ಲೋನ್ ತಗೊಂಡಿದ್ದೀರಾ ಅದನ್ನ ಯಾವ ತರ ರೀಪೇ ಮಾಡಿದೀರಾ, ನೀವಷ್ಟೇ ಅಲ್ಲ ಡೈರೆಕ್ಟರ್ಸ್ ಅವರು ಯಾವ್ದು ಸ್ವಂತ ಅವರು ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅದನ್ನ ಯಾವ ತರ ರೀಪೇ ಮಾಡಿದ್ದಾರೆ. ಇಟ್ ಗಿವ್ಸ್ ಓವರ್ ಆಲ್ ಅದು ಜಾಸ್ತಿ ಸ್ಕೋರ್ ಚೆನ್ನಾಗಿದ್ದು ಒಳ್ಳೆ ರೀಪೇಮೆಂಟ್ ಹಿಸ್ಟ್ರಿ ಇದ್ರೆ ನಿಮ್ಗೆ ಆ ರೇಟಿಂಗ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಬಂದ್ಬಿಟ್ಟು ಫೈನಾನ್ಷಿಯಲ್ ರೇಷಿಯೋಸ್, ಈಗ ನಾವು ಕರೆಂಟ್ ಅಸೆಟ್ ಅಂತ ಹೇಳ್ತೀವಿ, ಅಂದ್ರೆ ನಿಮ್ಗೆ ಕರೆಂಟ್ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂತ ಮಾಡ್ತೀವಿ. ಸ್ಟಾಕ್ ಎಷ್ಟಿದೆ, ಬರೋದು ಎಷ್ಟಿದೆ, ಎಕ್ಸ್ಪೆಂಡಿಚರ್ ಎಷ್ಟಿದೆ, ಇನ್ಕಮ್ ಎಷ್ಟಿದೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಆ ಒಂದು ಏನ್ ರೇಷಿಯೋ ಬರುತ್ತೆ ಕರೆಂಟ್ ರೇಷಿಯೋ ಅಂತ ಕರಿತೀವಿ, ಅದು ಜಾಸ್ತಿ ಇದ್ದಷ್ಟು, ಅಂದ್ರೆ ನಿಮ್ದು ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸ್ ಕಮ್ಮಿ ಆದಾಗ
ಅದು ರೇಷಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ರೇಷಿಯೋ ಜಾಸ್ತಿ ಆದ್ರೆ ನಿಮ್ದು ರೇಟಿಂಗ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಅದಾದ್ಮೇಲೆ ಸೆಕೆಂಡ್ ಏನಂತಂದ್ರೆ ನಿಮ್ದು ಇದೆ ಮೋರ್ ಆಫ್ ಇದು ಗವರ್ನೆನ್ಸ್ ಇಶ್ಯೂಸ್ ಅಂತ, ಗವರ್ನೆನ್ಸ್ ಆಸ್ಪೆಕ್ಟ್ಸ್ ಅಂತ ಇದೆ. ಗವರ್ನೆನ್ಸ್ ಅಂದ್ರೆ ಈಗ ಎಕ್ಸಾಂಪಲ್ ನೀವು ಯಾವ್ದೋ ಲೈಸೆನ್ಸಸ್ ಇರುತ್ತೆ, ಅದೆಲ್ಲ ಲೈಸೆನ್ಸಸ್ ಕರೆಕ್ಟ್ ಆಗಿದೆಯೋ ಇಲ್ವೋ, ಸಿಇಒ ಆನ್ ರೋಲ್ ಸಿಇಒಸ್ ಇದಾರೋ ಇಲ್ವೋ, ಬಿಸ್ನೆಸ್ ಪ್ಲಾನ್ ಇದೆಯೋ ಇಲ್ವೋ, ಇದೆಲ್ಲಾನು ಮತ್ತೆ ಯಾವ ತರ ನೀವು ಅಕೌಂಟಿಂಗ್ ಡಿಜಿಟಲ್ ಆಗಿ ಮೇಂಟೈನ್ ಮಾಡ್ತಿದ್ದೀರಾ ಅಥವಾ ಮ್ಯಾನುವಲ್ ಆಗಿ ಮೇಂಟೈನ್ ಮಾಡ್ತಿದ್ದೀರಾ, ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಇದಕ್ಕೆ ರೇಟಿಂಗ್ ಕೊಡ್ಕೊತಾ ಹೋಗ್ತೀವಿ. ಅದರಲ್ಲಿ ಫೈನಲ್ ಆಗಿ ನಿಮ್ಗೆ ರೇಟಿಂಗ್ ಬರುತ್ತೆ. ಯಾವ FPC ಇದೆಲ್ಲಾನು ಪಾಯಿಂಟ್ಸ್ ಕರೆಕ್ಟ್ ಆಗಿ ಅಡ್ರೆಸ್ ಮಾಡಿರ್ತಾರೆ, ಎಲ್ಲಾನು ಕರೆಕ್ಟ್ ಆಗಿ ಇದನ್ನ ಮ್ಯಾನೇಜ್ ಮಾಡ್ತಿರ್ತಾರೆ, ಅವರಿಗೆ A+ ರೇಟಿಂಗ್ಸ್ ಬಂದಿರುತ್ತೆ. ನೆಕ್ಸ್ಟ್ ಯಾರು ಕಡಿಮೆ ಸ್ವಲ್ಪ ಅವ್ರದ್ದು ಡಾಕ್ಯುಮೆಂಟ್ ಡಿಜಿಟಲ್ ಆಗಿರಲ್ಲ, ಇಲ್ಲಾಂದ್ರೆ ಅದೊಂದಿಷ್ಟು ಕ್ರೆಡಿಟ್ ಹಿಸ್ಟ್ರಿಯಲ್ಲಿ ಪ್ರಾಬ್ಲಮ್ ಇರುತ್ತೆ, ಅವ್ರದ್ದು ಬಿ ಕ್ಯಾಟಗರಿಯಲ್ಲಿ ಬರುತ್ತೆ. ಇನ್ನು ಯಾರ್ದೋ ಕ್ಯಾಪಿಟಲ್ ಅಥವಾ ಅವ್ರದ್ದು ಕ್ರೆಡಿಟ್ ಹಿಸ್ಟ್ರಿ ಬೇರೆ ಎಲ್ಲ ಪಾಯಿಂಟ್ಸ್ ಅಲ್ಲೂ ಸ್ವಲ್ಪ ಅವ್ರದ್ದು ನೆಗೆಟಿವ್ಸ್ ಇದ್ದಾಗ ಅದು C+ ರೇಟಿಂಗ್ಸ್ ಅಲ್ಲಿ ಇದು ಬರುತ್ತೆ. ನಿಮ್ದು ರೇಟಿಂಗ್ ಹೆಂಗ್ ಕಮ್ಮಿ ಆಗುತ್ತೆ ಹಂಗೆ ನಿಮ್ಗೆ ಲೋನ್ ಅಮೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ರೇಟಿಂಗ್ ಹೆಂಗ್ ಜಾಸ್ತಿ ಆಗುತ್ತೆ ನಿಮ್ಗೆ ಲೋನ್ ಕ್ವಾಂಟಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ನಾನು ಲೋನ್ ಪ್ರೊಸೆಸ್ ನ ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಇದಿಷ್ಟೆಲ್ಲ ನಿಮ್ದು ಎಲಿಜಿಬಲ್ ಆಯ್ತು, ನೀವು ಶೇರ್ ಕ್ಯಾಪಿಟಲ್ ಚೆನ್ನಾಗಿತ್ತು, ನೆಟ್ವರ್ಕ್ ಚೆನ್ನಾಗಿತ್ತು, ನೀವು ಕ್ರೆಡಿಟ್ ಹಿಸ್ಟ್ರಿ ಎಲ್ಲಾನು ಚೆನ್ನಾಗಿದ್ದು ನ್ಯಾಪ್ಕಿಸಾನ್ ಅಲ್ಲಿ ಲೋನ್ ಎಲಿಜಿಬಲ್ ಅಂತಂದಾಗ ಆ ಪ್ರೊಸೆಸ್ ಹೆಂಗ್ ಇದಾಗುತ್ತೆ ಅಂತ ನಾವು ಪ್ರೊಸೆಸ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಏನಾಗುತ್ತೆ, ಫಸ್ಟ್ ಬಂದ್ಬಿಟ್ಟು ನ್ಯಾಪ್ಕಿಸಾನ್ ಅಲ್ಲಿ ಲೋನ್ ಅಪ್ಲೈ ಮಾಡೋದು ತುಂಬಾ ಈಸಿ. ನೀವು ಆಲ್ರೆಡಿ ಯಾರ್ಯಾರು ತಗೊಂಡಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲ ಅಂದ್ರೆ ನಾನು ಇನ್ನೊಂದ್ಸತಿ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಯಾರ್ಯಾರು ಹೊಸದಾಗಿದ್ದೀರಾ ಅವ್ರಿಗೂ ಒಂದು ನ್ಯಾಪ್ಕಿಸಾನ್ ಅಂತ ನೀವು ಜಸ್ಟ್ ಗೂಗಲ್ ಅಲ್ಲಿ ಓನ್ಲಿ ನ್ಯಾಪ್ಕಿಸಾನ್ ಅಂತ ಟೈಪ್ ಮಾಡಿದ್ರೆ ನಮ್ ವೆಬ್ಸೈಟ್ ಬರುತ್ತೆ. ನಮ್ದು ಇದು ಬರುತ್ತೆ. ವೆಬ್ಸೈಟ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನ್ಯಾಪ್ಕಿಸಾನ್ ಪೋರ್ಟಲ್ ಅಲ್ಲಿ ನಿಮ್ಗೆ ರೆಡ್ ಕಲರ್ ರೈಟ್ ಸೈಡ್ ಕಾರ್ನರ್ ಅಲ್ಲಿ ರೆಡ್ ಕಲರ್ ಅಲ್ಲಿ ಒಂದು ಸಬ್ಮಿಟ್ ಲೋನ್ ಎನ್ಕ್ವೈರಿ ಫಾರ್ಮ್ ಅಂತ ಬರುತ್ತೆ. ನೀವು ಅಲ್ಲೇ ನಮ್ಮ ಪ್ರಾಡಕ್ಟ್ ಏನು ಅದ್ರದ್ದು ಏನಂತ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅದರಲ್ಲಿ ನೀವು ಅಪ್ಲೈ ನಾವು ಅಂತ ಕೊಟ್ಟಾಗ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಏನು FPC ನೇಮು, ಕಂಪನಿ ಪ್ಯಾನು, ಮತ್ತೆ ನೀವು ಇಮೇಲ್ ID ಹಾಕ್ಬೇಕಾಗುತ್ತೆ. ಆ ಇಮೇಲ್ ID ಹಾಕಿದಾಗ ನಿಮ್ಗೆ ಒಂದು OTP ಬರುತ್ತೆ. ಆ OTP ನ ನೀವು ಅಲ್ಲಿ ಫಿಲ್ ಮಾಡಿದ್ರೆ CEO ಡೀಟೇಲ್ಸ್ ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಷ್ಟನ್ನ ಹಾಕಿದ್ರೆ ಲೋನ್ ಎನ್ಕ್ವೈರಿ ಫಾರ್ಮ್ ಸಬ್ಮಿಟ್ ಆಗುತ್ತೆ. ನೀವು ಒಂದ್ಸತಿ ಲೋನ್ ಎನ್ಕ್ವೈರಿ ಫಾರ್ಮ್ ಸಬ್ಮಿಟ್ ಮಾಡಿದ್ರೆ ಅದು ನಮಗೆ ನ್ಯಾಪ್ಕಿಸಾನ್ಗೆ ಅಸೈನ್ ಆಗುತ್ತೆ. ಈಗ ಕರ್ನಾಟಕದಲ್ಲಿ 3 ಜನ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ಸ್ ಅಂತ ಇದ್ದಾರೆ. ಆ 3 ಜನ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ಸ್ಗೆ ಆ ಲೋನ್ ಅಸೈನ್ ಆಗುತ್ತೆ. ಈಗ ನಾರ್ತ್ ಕರ್ನಾಟಕನ ಒಬ್ರಿಗೆ ಅಸೈನ್ ಮಾಡಿರ್ತೀವಿ, ಮಿಡಲ್ ಕರ್ನಾಟಕನ ಇನ್ನೊಬ್ಬರಿದೆ, ಸೌತ್ ಕರ್ನಾಟಕದಲ್ಲಿ ಇನ್ನೊಬ್ಬರಿದೆ. ಅವರಿಗೆ ಅದು ಅಲ್ಲಿ ನಿಮ್ದು ಲೀಡ್ ಏನಿರುತ್ತೆ, ನೀವೇನ್ ಸಬ್ಮಿಟ್ ಮಾಡಿದ್ದೀರಾ ಡೀಟೇಲ್ಸ್, ನಿಮ್ಮ FPC ನೇಮು, ಯಾವ ರಿಜಿಸ್ಟರ್ ಆಯ್ತು, CEO ನೇಮು, ಅವ್ರದ್ದು ಅಡ್ರೆಸ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಷ್ಟಾಗುತ್ತೆ. ಅವಾಗ ಏನ್ ಮಾಡ್ತಾರೆ, ಅವರು ನಿಮ್ ಜೊತೆ ಡಿಸ್ಕಸ್ ಮಾಡಿ ನಿಮ್ FPC ಏನ್ ಬೇಸಿಕ್ ಡೀಟೇಲ್ಸ್ ಇದೆ ಅದನ್ನ ಚೆಕ್ ಮಾಡ್ತೀವಿ. ಯಾವಾಗ ರಿಜಿಸ್ಟರ್ ಆಯ್ತು, ಮೋರ್ ದೆನ್ 6 months ಆಗಿದೆ ಇಲ್ಲೋ, 2 lakh ಶೇರ್ ಕ್ಯಾಪಿಟಲ್ ಇದೆಯೋ ಅಲ್ಲ, ಇದೆಲ್ಲ ಡಾಟಾ ನಮಗೆ MCA ಅಲ್ಲೇ ಸಿಕ್ಬಿಡುತ್ತೆ. ಅದರಿಂದ ನಾವು ಚೆಕ್ ಮಾಡಿ ನಿಮ್ FPC ಏನಾದ್ರೂ ಎಲಿಜಿಬಲ್ ಅಂತಂದಾಗ ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ರಿಕ್ವೆಸ್ಟ್ ಫಾರ್ಮ್ ಸಬ್ಮಿಟ್ ಮಾಡ್ತೀರಾ. ಆ ರಿಕ್ವೆಸ್ಟ್ ಫಾರ್ಮ್ ಅಲ್ಲಿ ಏನಿರುತ್ತೆ, ಬೇಸಿಕ್ ನಿಮ್ ಡೀಟೇಲ್ಸ್, FPC ಅಡ್ರೆಸ್, ಮತ್ತೆ ಎಷ್ಟು ಲೋನ್ ಬೇಕಾಗಿದೆ, ಯಾರ್ಯಾರು BODs ಅಂತ ಅದನ್ನ ನೀವು ಡೀಟೇಲ್ಸ್ ನ ಇದು ಮಾಡ್ತೀರಾ. ಅದಾದ್ಮೇಲೆ ಏನಾಗುತ್ತೆ, ಒಂದ್ಸತಿ ನಿಮ್ದು ರಿಕ್ವೆಸ್ಟ್ ಫಾರ್ಮ್ ಅಕ್ಸೆಪ್ಟ್ ಆದ್ಮೇಲೆ ನಾವು ಒಂದಿಷ್ಟು ಬೇಸಿಕ್ ಡಾಕ್ಯುಮೆಂಟ್ಸ್ ಕೇಳ್ತೀವಿ. ಏನು ಆಡಿಟೆಡ್ ಫೈನಾನ್ಷಿಯಲ್ಸ್, ಮತ್ತೆ ಯಾವ ತರ ಶೇರ್ ಹೋಲ್ಡರ್ ಡೀಟೇಲ್ಸ್ ಇದೆ, ಮತ್ತೆ ಎಷ್ಟು ಲೋನ್ ಬೇಕು, ಯಾವ ಪರ್ಪಸ್ಗೆ ಲೋನ್ ಬೇಕು ಅನ್ನೋದು ರಿಕ್ವೆಸ್ಟ್ ಫಾರ್ಮ್ ಅಲ್ಲಿ ನೀವು ಸಬ್ಮಿಟ್ ಮಾಡ್ತೀರಾ. ಫಸ್ಟ್ ಬಂದ್ಬಿಟ್ಟು ನೀವು ಎನ್ಕ್ವೈರಿ ಫಾರ್ಮ್ ಸಬ್ಮಿಟ್ ಮಾಡ್ತೀರಾ. ಎನ್ಕ್ವೈರಿ ಅಂದ್ರೆ ನಿಮ್ ನೇಮ್ ಅಡ್ರೆಸ್ ಅಷ್ಟೇ ಸಬ್ಮಿಟ್ ಮಾಡಿರ್ತೀರಾ. ಬಟ್ ಅದೇ ನೀವು ರಿಕ್ವೆಸ್ಟ್ ಫಾರ್ಮ್ ಸಬ್ಮಿಟ್ ಮಾಡ್ಬೇಕಾದ್ರೆ ಆಡಿಟೆಡ್ ಫೈನಾನ್ಷಿಯಲ್ಸ್ ಮತ್ತೆ ಶೇರ್ ಹೋಲ್ಡರ್ ಯಾವ ತರ ಬ್ರೇಕಪ್ ಇದೆ, ಲೋನ್ ಯಾವ ಪರ್ಪಸ್ಗೆ ಬೇಕು, ಮತ್ತೆ ಎಷ್ಟು ಲೋನ್ ಬೇಕು ಅನ್ನೋದು ನೀವು ಫಿಲ್ ಮಾಡಿರ್ತೀರಿ. ಈ ರಿಕ್ವೆಸ್ಟ್ ಫಾರ್ಮ್ ಮತ್ತೆ ಎನ್ಕ್ವೈರಿ ಫಾರ್ಮ್ ಎರಡನ್ನೂ ಆದಾಗ ನಿಮ್ದೆಲ್ಲ ಟರ್ನ್ ಓವರ್ ಮತ್ತೆ ನಾವು ಕ್ರೆಡಿಟ್ ಹಿಸ್ಟ್ರಿನ ಅವಾಗ ಜನರೇಟ್ ಮಾಡ್ತೀವಿ. ನೀವು ಒಂದ್ಸತಿ ನಮ್ಗೆ ಎನ್ಕ್ವೈರಿ ಫಾರ್ಮ್ ಸಬ್ಮಿಟ್ ಆದಾಗ ನಾವು ನಿಮ್ ಕ್ರೆಡಿಟ್ ಹಿಸ್ಟ್ರಿ ಚೆಕ್ ಮಾಡಿ, ಓಕೆ ಹಿಂದೆ ಯಾವ್ದೋ ಡ್ಯೂಸ್ ಇಲ್ಲ, ಮತ್ತೆ ಎಲ್ಲ ಡೈರೆಕ್ಟರ್ಸ್ FPC ಸಿಬಿಲ್ ಕರೆಕ್ಟ್ ಇದೆ, ಡೈರೆಕ್ಟರ್ ಸಿಬಿಲ್ ಕರೆಕ್ಟ್ ಇದೆ ಅಂತಂದಾಗ ನೆಕ್ಸ್ಟ್ ಏನಿದೆ ಪ್ರೊಸೆಸ್ಗೆ ಅವರು ರಿಕ್ವೆಸ್ಟ್ ಫಾರ್ಮ್ ಇದನ್ನ. ಅದಾದ್ಮೇಲೆ ನೀವು ಸ್ಯಾಂಕ್ಷನ್ ಪ್ರೊಸೆಸ್ ಅಂತ ಬರುತ್ತೆ. ಈಗ ಥರ್ಡ್ ಪ್ರೊಸೆಸ್ ನೀವು ರಿಕ್ವೆಸ್ಟ್ ಫಾರ್ಮ್ ಸಬ್ಮಿಟ್ ಮಾಡಿದಾಗ ಎಲ್ಲ ಕರೆಕ್ಟ್ ಆಗಿದ್ದು ನೀವು ಎಲಿಜಿಬಲ್ ಅಂತ ಬಂದಾಗ ನೀವು ಇದಿಷ್ಟೇನ್ ಚೆಕ್ ಲಿಸ್ಟ್ ಇದೆ ಇದ್ರ ಪ್ರಕಾರ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗುತ್ತೆ. ಸೊ ಇದರಲ್ಲಿ ಏನಿದೆ, ಬೇಸಿಕ್ ನೀವು ಕಂಪ್ನಿ ಪ್ಯಾನು, GST, KYC ಏನ್ ಬೇಕಾಗುತ್ತೆ, AOA MOA ಏನಂತ ಇದು ಬೇಕಾಗುತ್ತೆ. ಆಮೇಲೆ ಲೆಟರ್ ಹೆಡ್ ಅಲ್ಲಿ ನೀವು ಒಂದು ರೆಸಲ್ಯೂಷನ್ ಮಾಡಿ, ಓಕೆ ನಾವು ನ್ಯಾಪ್ಕಿಸಾನಿಗೆ ಲೋನಿಗೆ ಹೋಗ್ತಾ ಇದೀವಿ, ಈ ಪರ್ಪಸ್ಗೆ ಲೋನ್ ಬೇಕು ಅಂತ ಅದೊಂದು ಕೊಡ್ಬೇಕು. ಆಮೇಲೆ ಶೇರ್ ಹೋಲ್ಡರ್ ಲಿಸ್ಟ್, ಆಡಿಟೆಡ್ ಫೈನಾನ್ಷಿಯಲ್ಸ್, ಮತ್ತೆ ಕರೆಂಟ್ ಇಯರ್ ಏನಿದೆ ಪ್ರೊವಿಷನಲ್. ಈಗ ಒಂದು 6 months ಆಗಿ ಸೆಪ್ಟೆಂಬರ್ ಏನಾದ್ರು ಲೋನ್ ಮಾಡ್ತಾ ಇದ್ರೆ ಏಪ್ರಿಲ್ ಇಂದ ಸೆಪ್ಟೆಂಬರ್ ತನಕ ಏನ್ ಬೇಕಾಗುತ್ತೆ ಅಷ್ಟನ್ನ ಡಾಕ್ಯುಮೆಂಟ್ಸ್ ನ ನೀವು ಇದು ಮಾಡ್ತೀರಾ. ಆಮೇಲೆ ಈಗ ರೆಂಟಲ್ ಇದ್ರೆ ರೆಂಟಲ್ ಅಗ್ರಿಮೆಂಟ್, ಇಲ್ಲ ಸ್ವಂತ ಇದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಆ ತರ ಏನಿದೆ ಅದನ್ನ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಮತ್ತೆ ಆ ಬಿಸ್ನೆಸ್ ನ ನೀವು ರನ್ ಮಾಡ್ಬೇಕಾದ್ರೆ ಆ ಬಿಸ್ನೆಸ್ ಗೆ ಏನೇನ್ ರಿಕ್ವೈರ್ಮೆಂಟ್ ಲೈಸೆನ್ಸಸ್ ಇರುತ್ತೆ ಅದು ಇರಬೇಕು. ಮತ್ತೆ BODs ಏನಿದೆ ಅದು KYCs ಅವ್ರನ್ನ ಅದ್ರ ಮೇಲೆ ಸೈನ್ ಮಾಡಿ ವೆಟ್ ಮಾಡಿ ಕೊಡ್ಬೇಕು, CIO ಮತ್ತೆ BODs. ಅದಾದ್ಮೇಲೆ ಬೇರೆ ಕಡೆ ಲೋನ್ ತಗೊಂಡಿದ್ರೆ ಅವ್ರದ್ದು ಆ ಸ್ಯಾಂಕ್ಷನ್ ಲೆಟರ್, ಮತ್ತೆ ಅಲ್ಲಿ ಕ್ಲೋಸ್ ಆಗಿದ್ರೆ NOC, ಇಲ್ಲ ಲೋನ್ ಆಕ್ಟಿವ್ ಇದ್ರೆ ಲೋನ್ ಅಕೌಂಟ್ ಸ್ಟೇಟ್ಮೆಂಟ್,
ಅದಾದ್ಮೇಲೆ AGM ಅಲ್ಲಿ ನೀವು ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀರಿ, ಯಾಕೆ ವಿದೌಟ್ AGM ಪಾಸಿಂಗ್ ನಾವು ಇದನ್ನೇ ಲೋನಿಗೆ ಅಪ್ಲೈ ಮಾಡಿರಲ್ಲ, ಇಲ್ಲ BOD ಮೀಟಿಂಗ್ ಮಾಡಿರ್ತೀರಿ, ಅಲ್ಲಿ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಆಗಿರುತ್ತೆ ಲ್ಯಾಪ್ಕಿಸನ್ ಇಂದ ಎಷ್ಟು ಲೋನ್ ಅಪ್ಲೈ ಮಾಡ್ಬೇಕಂತ, ಅದೊಂದು ಕಾಪಿ ಬೇಕಾಗುತ್ತೆ. ಮತ್ತೆ ಲಾಸ್ಟ್ 1 ಇಯರ್ದು ಬ್ಯಾಂಕ್ ಸ್ಟೇಟ್ಮೆಂಟ್, ಯಾವ ತರ ನಿಮ್ ಕ್ರೆಡಿಟ್ಸ್ ಇದೆ, ಎಲ್ಲಿಂದ ಪೇಮೆಂಟ್ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಎಷ್ಟು ಇನ್ಕಮ್ ಬರ್ತಾ ಇದೆ, ಎಷ್ಟು ಎಕ್ಸ್ಪೆನ್ಸಸ್ ಇದೆ, ಎಲ್ಲೆಲ್ಲಿ ನಿಮ್ ಪೇಮೆಂಟ್ ಹೋಗ್ತಾ ಇದೆ, ಅದೆಲ್ಲದಕ್ಕೂ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಇನ್ ಕೇಸ್ ಯಾವ್ದಾದ್ರು ಒಳ್ಳೆ ಕಂಪ್ನಿ ಜೊತೆ ನೀವು MOU ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅದು ಜಾಸ್ತಿ ನಮ್ಗೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಸಪೋರ್ಟ್ ಆಗುತ್ತೆ ನಿಮ್ ಲೋನ್ ಕ್ವಾಂಟಮ್ ನ ಜಾಸ್ತಿ ಮಾಡಕ್ಕೆ. ಮತ್ತೆ GST ರಿಟರ್ನ್ಸ್. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿದಾಗ ನಮ್ ಫೀಲ್ಡ್ ಟೀಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದೆಲ್ಲ ಬೇಸಿಕ್ ವೆರಿಫೈ ಮಾಡ್ಕೊಂಡು ನಿಮ್ ಸಿಬಿಲ್ ವೆರಿಫೈ ಆದ್ಮೇಲೆ ಇದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತಂದಾಗ ನಮ್ಮ ಫೀಲ್ಡ್ ಟೀಮ್ ಅವ್ರು ಏನ್ ಮಾಡ್ತಾರೆ, ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ಸ್ ಏನಿದ್ದಾರೆ ಅವ್ರು ಬಂದು ನೀವು FPC ವಿಸಿಟ್ ಮಾಡ್ತಾರೆ, BODs ನ ಮೀಟ್ ಆಗ್ತಾರೆ. ಮೀಟ್ ಆದ್ಮೇಲೆ ಎಲ್ಲ ನೀವೇನ್ BODs KYC ಕೊಟ್ಟಿದ್ದೀರಾ ಅವರೇ ಯಾವ್ದು ಇಲ್ಲ ಅಂತ ಚೆಕ್ ಮಾಡ್ತಾರೆ. ಮತ್ತೆ ಸ್ಟಾಕ್ ಎಷ್ಟಿದೆ, FPC ಅಡ್ರೆಸ್ ಏನಿದೆ ರಿಜಿಸ್ಟ್ರೇಷನ್ ಅಡ್ರೆಸ್ ಅಲ್ಲಿ ಇದೆಯಾ ಇಲ್ಲೋ ಅದೆಲ್ಲ ಚೆಕ್ ಮಾಡಿದ್ಮೇಲೆ ಯಾವ ತರ ನೀವು ಡಾಕ್ಯುಮೆಂಟೇಶನ್ ಮೇಂಟೈನ್ ಮಾಡ್ತಿದ್ದೀರಾ, ಡಿಜಿಟಲಿ ಮೇಂಟೈನ್ ಮಾಡ್ತಿದ್ದೀರಾ ಅಥವಾ ಮ್ಯಾನ್ಯುವಲ್ ಆಗಿ ಲೆಡ್ಜರ್ಸ್ ಮೇಂಟೈನ್ ಮಾಡ್ತಿದ್ದೀರಾ, ಇದನ್ನೆಲ್ಲ ಆದ್ಮೇಲೆ ಅವರು ಆ ಮೀಟಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ಅವರು ಫೀಲ್ಡ್ ವಿಸಿಟ್ ನ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಆದ್ಮೇಲೆ ನಮ್ಮ ಕ್ರೆಡಿಟ್ ಟೀಮ್ ಇಂದ ಏನ್ ಮಾಡ್ತಾರೆ, ಇದೆಲ್ಲ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ಫೀಲ್ಡ್ ವಿಸಿಟ್ ರಿಪೋರ್ಟ್ ಏನಿರುತ್ತೆ ಅದೆರಡನ್ನು ನೋಡ್ಕೊಂಡು FPC ಎಷ್ಟು ಎಲಿಜಿಬಲ್ ಇದೆ, ನೀವೇನೋ ಒಂದು 50 ಲಕ್ಷಕ್ಕೆ ಇರ್ತೀರಾ, ಬಟ್ ಇದು ವಿಸಿಟ್ಸ್ ಆದ್ಮೇಲೆ ನಿಮ್ ಡಾಕ್ಯುಮೆಂಟ್ ಸಬ್ಮಿಟ್ ಆದ್ಮೇಲೆ ನೀವೊಂದು 25 ಲಕ್ಷಕ್ಕೆ ಎಲಿಜಿಬಲ್ ಇದ್ದೀರಾ, 40 ಲಕ್ಷಕ್ಕೆ ಎಲಿಜಿಬಲ್ ಇದ್ದೀರಾ ಅಂದ್ರೆ ಅದ್ರ ಬೇಸಿಸ್ ಮೇಲೆ ಕ್ರೆಡಿಟ್ ಅವರು ಸ್ಯಾಂಕ್ಷನ್ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಅಂತ ಬರುತ್ತೆ. ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಆದ್ಮೇಲೆ ಏನಾಗುತ್ತೆ, ನೀವು ಅದ ಏನ್ ಪೇಮೆಂಟ್ ಇರುತ್ತೆ ಪ್ರೊಸೆಸಿಂಗ್ ಫೀಸ್ ಮತ್ತೆ CG ಫೀಸ್ ಅಂತ. CG ಏನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಪ್ರೊಸೆಸಿಂಗ್ ಫೀಸ್ CG ಫೀಸ್ ನ ಪೇ ಮಾಡ್ತೀರಾ. ಆ ಪೇ ಆದ್ಮೇಲೆ ನಿಮ್ಗೆ ಫೈನಲ್ ಸ್ಯಾಂಕ್ಷನ್ ಲೆಟರ್, ಇಲ್ಲಿ ಏನ್ ತೋರಿಸ್ತಾ ಇದೀನಿ ಸ್ಕ್ರೀನ್ ಅಲ್ಲಿ, ಈ ತರದ್ ನಿಮಗೆ ಫೈನಲ್ ಸ್ಯಾಂಕ್ಷನ್ ಲೆಟರ್ ಬರುತ್ತೆ. ಸೊ ಇದು ಎರಡೂ ನಾನ್ ರಿಫಂಡಬಲ್ ಆಗಿರುತ್ತೆ. ಒಂದ್ಸತಿ ನೀವು ಪೇ ಮಾಡಿದ್ರೆ ಅದು ನಿಮ್ಗೆ ಯಾವುದೇ ಕಾರಣಕ್ಕೂ ರಿಟರ್ನ್ ಇದಾಗಲ್ಲ. ಸೊ ಈಗ ಲೋನ್ ಏನೋ ಸ್ಯಾಂಕ್ಷನ್ ಆಯ್ತು ಇದು ಮಾಡ್ಕೊಂಡ್ರಿ ಅಂದ್ರೆ ಅದನ್ನ ವಿದಿನ್ 3 months ಅಲ್ಲೇ ನೀವು ಅದನ್ನ ಡಿಸ್ಬರ್ಸ್ಮೆಂಟ್ ತಗೋಬೇಕು. ಮತ್ತೆ ಇದರಲ್ಲಿ ಏನಿದೆ ಅಂದ್ರೆ ನಿಮ್ಗೆ ಆಪ್ಷನ್ ಇದೆ, ನೀವು ಪೂರ್ತಿಯಾಗಿ ತಗೋಬಹುದು, ಇಲ್ಲ ಬಿಸ್ನೆಸ್ ರಿಕ್ವೈರ್ಮೆಂಟ್ ಗೆ ಎಕ್ಸಾಂಪಲ್ ನಿಮ್ಗೆ 10 ಲಕ್ಷ ಸ್ಯಾಂಕ್ಷನ್ ಆಗಿದೆ ಅನ್ಕೊಳ್ಳಿ, ಆ 10 ಲಕ್ಷದಲ್ಲಿ ನಿಮ್ಗೆ 2 ಲಕ್ಷ ರಿಕ್ವೈರ್ಮೆಂಟ್ ಇದ್ರೆ ಆ 2 ಲಕ್ಷಕ್ಕೆ ಮಾತ್ರ ನೀವು ರಿಕ್ವೆಸ್ಟ್ ಕೊಡ್ಬೋದು. ಆ ರಿಕ್ವೆಸ್ಟ್ ಕೊಡೋ ಮೊದಲು ಏನಿರುತ್ತೆ ನಿಮ್ಗೆ ಡಿಸ್ಬರ್ಸ್ಮೆಂಟ್ ಆಗೋಕ್ಕಿಂತ ಮೊದಲು ಇದಿಷ್ಟು ಬೇಸಿಕ್ ನೀವು ಆ ಡಾಕ್ಯುಮೆಂಟೇಶನ್ ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಇದರಲ್ಲಿ ಈ ಡಾಕ್ಯುಮೆಂಟೇಶನ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರೋದು ನೋಡಿದ್ರೆ ಇದರಲ್ಲಿ ಚೆಕ್ ಒಂದು ಬಿಟ್ರೆ ಮತ್ತೆ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಏನಿದೆ ಅದು ಮತ್ತೆ ಕಂಫರ್ಟ್ ಲೆಟರ್ ಇವೆರಡನ್ನು ಬಿಟ್ರೆ ಬೇರೆ ಎಲ್ಲಾ ಡಾಕ್ಯುಮೆಂಟ್ಸ್ ನಿಮ್ಗೆ ಆನ್ಲೈನ್ ಅಲ್ಲೇ ಬಂದ್ಬಿಡುತ್ತೆ. ಸೊ ನ್ಯಾಪ್ಕಿಸನ್ ಇವಾಗ ಏನಂದ್ರೆ ಮೊದಲಾದ್ರೆ ನಾವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಗೆ ಮ್ಯಾನ್ಯುವಲಿ ಎಂಟ್ರಿ ಮಾಡ್ತಿದ್ರಿ, ನೀವು FPC ಅವರು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅಗ್ರಿಮೆಂಟ್ಸ್ ನೆಲ್ಲ ತಗೊಂಡು ಆಮೇಲೆ ಅದೆಲ್ಲ ಫಿಲ್ ಮಾಡಿ ಎಲ್ಲ ಡೈರೆಕ್ಟರ್ ಕಡೆಯಿಂದ ಸಿಗ್ನೇಚರ್ ಮಾಡಿಸ್ಕೊಂಡು ಆಮೇಲೆ ನಮ್ಮ ಚೆನ್ನೈ ಆಫೀಸಿಗೆ ಮುಂಬೈ ಆಫೀಸಿಗೆ ಕೊರಿಯರ್ ಮಾಡಬೇಕಾಗಿತ್ತು. ಬಟ್ ಇವಾಗ ಏನ್ ಮಾಡಿದೀವಿ ಲಾಸ್ಟ್ 1.5 year ಇಂದ ಎಲ್ಲವೂ ನಿಮ್ಗೆ ಆನ್ಲೈನ್ ಅಲ್ಲೇ ಇರುತ್ತೆ. ನಿಮ್ ಮೊಬೈಲಿಗೆ ಅದನ್ನ ಲಿಂಕ್ ಬರುತ್ತೆ, ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ ಆಧಾರ್ ಬೇಸ್ಡ್ OTP ಮೂಲಕ ಇದೆಲ್ಲ ಏನ್ ಡಾಕ್ಯುಮೆಂಟೇಶನ್ ಇದೆ ನೀವು ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬಹುದು. ಇದ್ರಲ್ಲಿ ಕೊಡ್ಬೇಕಾಗಿರೋದು ಒಂದ್ 2-3 ಡಾಕ್ಯುಮೆಂಟ್ಸ್ ಮಾತ್ರ ನೀವು ಫಿಸಿಕಲ್ ಅಲ್ಲಿ ಕೊಡ್ಬೇಕು ಅಷ್ಟೇ. ಸೊ ಇದು ಡಾಕ್ಯುಮೆಂಟೇಶನ್. ಇದರಲ್ಲಿ ಏನಿರುತ್ತೆ, ನಿಮ್ ಸ್ಯಾಂಕ್ಷನ್ ಲೆಟರ್ ಇದೆ, ಬೋರ್ಡ್ ರೆಸಲ್ಯೂಷನ್ ಇದೆ, ಅಗ್ರಿಮೆಂಟ್ ಇದೆ, ಹೈಪೋಥಿಕೇಶನ್ ಮತ್ತೆ ಡೆಲಿವರಿ ಲೆಟರ್ ಟು DP ಅನ್ನು ಪ್ರಾಮಿಸ್ ಮಾಡಿ ಇದಿಷ್ಟು ನೀವು ಡಾಕ್ಯುಮೆಂಟ್ಸ್ ಎಕ್ಸಿಕ್ಯೂಟ್ ಇದರಲ್ಲಿ ಆನ್ಲೈನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿಸ್ತೀರಾ. ಇದಾದ್ಮೇಲೆ ಏನಿದೆ ಚೆಕ್ ಮತ್ತೆ ಕಂಫರ್ಟ್ ಲೆಟರ್ ಇದನ್ನ ನೀವು ಫಿಸಿಕಲ್ ಆಗಿ ನಮ್ಮ ಆಫೀಸಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇದೆಲ್ಲ ಡಾಕ್ಯುಮೆಂಟೇಶನ್ ಮುಗಿಸಿದ್ಮೇಲೆ ವಿದಿನ್ 3 months ಅಲ್ಲಿ ನೀವು ಅದೇನಿದೆ ಚಾರ್ಜ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ ROC ಅಲ್ಲಿ. ROC ಅಲ್ಲಿ ನಿಮ್ CA ಅವ್ರ ಚಾರ್ಜ್ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಲೋನ್ ನಿಮ್ಗೆ ಯಾವ್ದು ಪರ್ಪಸ್ ಲೋನ್ ಬೇಕು ಅದನ್ನ ನಿಮ್ ಲೆಟರ್ ಹೆಡ್ ಅಲ್ಲಿ ನೀವು ಇದು ಮಾಡಿ ವಿತ್ ಮಾರ್ಜಿನ್ ಪ್ರೂಫ್. ಯಾವ್ದೇ ಲೋನ್ ಇದು ಮಾಡ್ಬೇಕಾದ್ರೆ 85% ಲೋನ್ ಕೊಡ್ತೀವಿ, 15% FPC ಮಾರ್ಜಿನ್ ಇರುತ್ತೆ ಮಿನಿಮಮ್. ಇದು ಇಷ್ಟಿದ್ದಾಗ ನೀವು ಆ ಮಾರ್ಜಿನ್ ಡೀಟೇಲ್ಸ್ ಪ್ರೂಫ್ ಜೊತೆಗೆ ನಿಮ್ದು ಡಿಸ್ಬರ್ಸ್ಮೆಂಟ್ ರಿಕ್ವೆಸ್ಟ್ ಕೊಟ್ರೆ ನಿಮ್ ಲೋನ್ ಡಿಸ್ಬರ್ಸ್ಮೆಂಟ್ ಆಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತೀವಿ, ಎವ್ರಿ ಮಂತ್ ನಾವು 25th ಏನಿದೆ FPCಗೆ ಅದರದ್ದೇನು ಯುಟಿಲೈಸೇಷನ್ ಬೇಸಿಸ್ ಮೇಲೆ ಇಂಟ್ರೆಸ್ಟ್ ಏನಿರುತ್ತೆ ಆ ಮಂತ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ನೀವು ಬಿಫೋರ್ 30th ಆ ಮಂತ್ ಇಂಟ್ರೆಸ್ಟ್ ಏನಿದೆ ಅದನ್ನ ಪೇ ಮಾಡಬೇಕು. ಇಲ್ಲ ನೀವು ಡಿಲೇ ಮಾಡ್ತೀರಾ ಅಂದ್ರೆ ಎವ್ರಿ ಡೇ ಇದೇನಾಗುತ್ತೆ ನಿಮ್ದು ಡಿಲೇನ ಪೀನಲ್ ಚಾರ್ಜಸ್ ಇರುತ್ತೆ, ಅದ್ರ ಜೊತೆಗೆ ನಿಮ್ ಸಿಬಿಲ್ ಅಲ್ಲೂ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಫ್ಯೂಚರ್ ಕ್ರೆಡಿಟ್ FPC ಕ್ರೆಡಿಟ್ ಹಿಸ್ಟ್ರಿ ಏನಿದೆ ಅದು ಎಫೆಕ್ಟ್ ಆಗುತ್ತೆ. ನೀವು 1 day ಡಿಲೇ ಪೇಮೆಂಟ್ ಮಾಡಿದ್ರೆ ಅದು 1 day ಡಿಲೇ ಮಾಡಿದ್ದಾರೆ, 90 days ಡಿಲೇ ಮಾಡಿದ್ರೆ ಅದು 90 days ಮಾಡಿದ್ದಾರೆ ಅಂತಾನೆ ಅದು ಕ್ಯಾಲ್ಕುಲೇಟ್ ಆಗ್ತಿ ನಿಮ್ದು ಸಿವಿಲ್ ಹಿಸ್ಟ್ರಿಯಲ್ಲಿ ಬರುತ್ತೆ. ಸೊ ಇದಿಷ್ಟು ಇವಾಗ ಏನ್ ಎಕ್ಸ್ಪ್ಲೇನ್ ಮಾಡಿದೆ ಇದು ನಿಮ್ದು ವರ್ಕಿಂಗ್ ಕ್ಯಾಪಿಟಲ್ ಮತ್ತೆ ಟರ್ಮ್ ಲೋನ್ ಯಾವ ತರ ತಗೋಬೇಕು ಅನ್ನೋದು ಪ್ರೊಸೆಸ್. ಇದು ನಮ್ಮ ಹತ್ರ ಒಂದ್ಸತಿ ನ್ಯಾಪ್ಕಿಸನ್ನಲ್ಲಿ ನೀವು ರಿಕ್ವೆಸ್ಟ್ ಕೊಟ್ಟು ಲೋನ್ ಯಾವ ತರ ತಗೋತೀರಾ ಅನ್ನೋದಕ್ಕೆ ಇದು. ಅದಾದ್ಮೇಲೆ ಪ್ಲೆಡ್ಜ್ ಲೋನ್ ನಾನು ಹೇಳ್ದಂಗೆ ಎಲ್ಲ ನೀವು FPC up to 2 crores ತನಕ ನಿಮ್ ಕಮೋಡಿಟಿ ಏನಿದೆ ಅದನ್ನ ವೇರ್ ಹೌಸ್ ಅಲ್ಲಿ ಇಟ್ಟು ಅದನ್ನ ತಗೋಬಹುದು.
ಅದು ಡ್ರೈ ವೇರ್ ಹೌಸ್ ಆಗಿರ್ಬೋದು, ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು. ಒಂದ್ ಕಂಡೀಷನ್ ಏನಂತಂದ್ರೆ ಅದು WDA ಅಕ್ರಿಡೇಟೆಡ್ ವೇರ್ ಹೌಸ್ ಅಂತ ಹೇಳ್ತೀವಿ. ಈಗ ಸ್ಟೇಟ್ ವೇರ್ ಹೌಸ್, ಸೆಂಟ್ರಲ್ ವೇರ್ ಹೌಸ್ ಮತ್ತೆ ಪ್ರೈವೇಟ್ ವೇರ್ ಹೌಸ್ ಆದ್ರೂ ಅದು ಒಂದು ಸರ್ಟನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಕಟ್ಟಿ ಅದರಲ್ಲಿ ಎಲೆಕ್ಟ್ರಾನಿಕ್ ನೆಗೋಷಿಯಬಲ್ ವೇರ್ ಹೌಸ್ ಅಂತ ಕರೀತಾರೆ, ENWR ಅಂತ. ಆ ತರ ಸರ್ವಿಸ್ ಕೊಡೋದು ಮಾತ್ರ ನಾವು ಲೋನ್ ನ ಇದು ಮಾಡಕ್ಕಾಗ್ಬೋದು. ಸೊ ಟೋಟಲ್ ವ್ಯಾಲಿಡಿಟಿ ಏನಿದೆ ಮತ್ತೆ ಕರೆಂಟ್ ಮಾರ್ಕೆಟ್ ರೇಟ್ ಏನಿದೆ ಇದೆರಡನ್ನೂ ನೋಡ್ಕೊಂಡು ಅದ್ರ ಶೆಲ್ಫ್ ಲೈಫ್, ಈಗ ನೀವು ಯಾವ್ದು ಡಿಫ್ರೆಂಟ್ ಕಮೋಡಿಟಿ ಡಿಫ್ರೆಂಟ್ ಶೆಲ್ಫ್ ಲೈಫ್ ಇರುತ್ತೆ, ಅದ್ರ ಬೇಸಿಸ್ ಮೇಲೆ ನಾವು ಲೋನ್ ಇದು ಮಾಡ್ತೀವಿ, ಪ್ಲೇಸ್. ಇದಾದ್ಮೇಲೆ ನ್ಯಾಪ್ಕಿಸನ್ ಬರೀ ಲೋನ್ ಅಷ್ಟೇ ಕೊಟ್ಕೊಂಡಿರ್ತೀವಿ, ಸುಮ್ನೆ ಬಂದು ನಾವು ನಿಮಗೆ ಬೇಕು ಅಂದ್ರೆ ಲೋನ್ ಕೊಡ್ತೀವಿ ಅಂತಂದ್ರೆ ನಾವು ಬೇರೆ ಬೇರೆ ಎಂಟಿಟಿ ಜೊತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್, ಸ್ಕೀಮ್ಸ್ ಜೊತೆನೂ ನಾವು ಇದಾಗಿದ್ದೀವಿ, ಟೈಅಪ್ ಆಗಿದ್ದೀವಿ. ಈಗ ನೆಕ್ಸ್ಟ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರದ್ದು ಯಾವ ತರ ಬೆನಿಫಿಟ್ಸ್ ನೀವು ತಗೋಬಹುದು. ಈ EMI ಸ್ಕೀಮ್ ಅಂತ ಇತ್ತು, ಈಗ ಕರೆಂಟ್ಲಿ ಸ್ಟಾಪ್ ಮಾಡಿದ್ದಾರೆ. ಬಟ್ ಅದು ಯಾವಾಗ ಆಕ್ಟಿವ್ ಇತ್ತು ಅವಾಗ ಅದರಲ್ಲೂ ನಾವು ಫೈನಾನ್ಸ್ ಮಾಡಿರೋದಿದೆ. ಇನ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇದರಲ್ಲಿ ರಿವಾರ್ಡ್ ಸ್ಕೀಮ್ ಅಂತ ಇದೆ, ಅದರಲ್ಲಿ ನಾವು ಫೈನಾನ್ಸ್ ಮಾಡಿದ್ದೀವಿ. ಇನ್ ಬೇರೆ ಬೇರೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ಸ್ ಬರುತ್ತೆ, ಅವ್ರವ್ರದ್ದು ಯಾವ್ದಾದ್ರು ಪ್ರಮೋಷನಲ್ ಇದು ಬರುತ್ತೆ. ಸಮ್ಟೈಮ್ಸ್ ಟರ್ಮ್ ಲೋನ್ಗೆ ಯಾವ್ದೋ ಒಂದು ಅಸೆಟ್ ಕ್ರಿಯೇಟ್ ಮಾಡಕ್ಕೆ ಅಂತ ಗೌರ್ಮೆಂಟ್ ಇಂದ ಸಬ್ಸಿಡಿ ಬರುತ್ತೆ. ಆ ಸಬ್ಸಿಡಿ ಜೊತೆಗೆ ನಮ್ ಲೋನು, FPC ಕಾಂಟ್ರಿಬ್ಯೂಷನ್, ಈ ಮೂರು ಕಾಂಬಿನೇಷನ್ ಅಲ್ಲೂ ಲೋನ್ ಕೊಟ್ಟಿರೋದಿದೆ. ಮತ್ತೆ ನಮ್ದೇನಿದೆ ಇಂಟ್ರೆಸ್ಟ್, ಈಗ AIF ಅಲ್ಲಿ ಬಂದ್ಬಿಟ್ರೆ ನಿಮ್ಗೆ 9% ಇಂಟ್ರೆಸ್ಟ್ ಸಬ್ಸಿಡಿ ಇರುತ್ತೆ. ಹಂಗ್ ಕನ್ಸೆಷನ್ ರೇಟ್ ಅಲ್ಲೆಲ್ಲ ನಾವು ನಿಮ್ಗೆ ಲೋನ್ ಇದು ಮಾಡಿದೀವಿ. ಅದ್ರ ಜೊತೆಗೆ ಈ ಪ್ಲೆಡ್ಜ್ ಫೈನಾನ್ಸ್ ಅಂತ ಬಂದಾಗ NERL ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅವ್ರೇನ್ ಮಾಡ್ತಾರೆ, ಈ ಕೊಲೆಟ್ರಲ್, ಈ ಮೆಟೀರಿಯಲ್ ಎಷ್ಟಿದೆ, ಏನ್ ವ್ಯಾಲ್ಯೂ ಇದೆ ಅನ್ನೋದು ಕನ್ಫರ್ಮ್ ಮಾಡ್ತಾರೆ. ಅವ್ರ ಜೊತೆಗೆ ನಾವು ಪಾರ್ಟ್ನರ್ ಆಗಿ ಈ ಪ್ಲೆಡ್ಜ್ ಫೈನಾನ್ಸ್ ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಕ್ರೆಡಿಟ್. ಅದ್ರ ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ನೀವು ಕೇಳ್ಬೋದು, ಸರ್ ಈಗ ಟರ್ಮ್ ಲೋನ್ ಬಗ್ಗೆ ಇದು ಅಂತಂದ್ರೆ, ಯಾವ್ದೋ ಒಂದು ಟರ್ಮ್ ಲೋನ್ಗೆ ಹೋಗ್ತಿದೆ ಅಂದ್ರೆ ಮೋಸ್ಟ್ ಆಫ್ ದ ಅಗ್ರಿ ಆಕ್ಟಿವಿಟೀಸ್ ರಿಲೇಟೆಡ್ ಏನಿದೆ ಅದೆಲ್ಲವೂ AIF ಅಲ್ಲಿ ಬರುತ್ತೆ. AIF ನಿಮ್ ಕೇಳಿರ್ಬೋದು, ಸುಮಾರು ಜನ ಕೇಳಿರ್ತೀವಿ. ಇದೇನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್. ಇದರಲ್ಲಿ ಗೌರ್ಮೆಂಟ್ ಸಬ್ಸಿಡೈಸ್ ರೇಟ್ ಅಲ್ಲಿ, ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ಇದು ಕೊಡ್ತಾರೆ, ಲೋನ್ ನ ಪ್ರೊವೈಡ್ ಮಾಡ್ತಾರೆ. ಸೊ ಎಲ್ಲ NBFCs, ಬ್ಯಾಂಕ್ಸ್ ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆ ಅದು ಎಲಿಜಿಬಲ್ ಆಗಿರುತ್ತೆ. 1 lakh crore ಅವರು ಬಜೆಟ್ ಇಟ್ಟಿದ್ರು. ಅದು ಎಲ್ಲ ಎಂಟರ್ಪ್ರಿನರ್ಸ್ ಆಗ್ಲಿ, FPOs ಆಗ್ಲಿ, ಪ್ಯಾಕ್ಸ್ ಆಗ್ಲಿ, ಫೆಡರೇಷನ್ಸ್, ಇದೆಲ್ಲವೂ ಎಲಿಜಿಬಲ್ ಇದೆ. ಅದ್ರಲ್ಲಿ ನಾವು ಆಸ್ ಎ ನ್ಯಾಪ್ಕಿಸಾನ್ ಓನ್ಲಿ ಪ್ಯಾಕ್ಸಿ FPOಗೆ ಮಾತ್ರ ಲೋನ್ ಮಾಡ್ತಾ ಇರೋದು. ಸೊ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ನಾರ್ಮಲ್ ಆಗಿ ನಮ್ದು ಲೋನ್ ಏನಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಇವಾಗ ಪ್ರೆಸೆಂಟ್ ಲೋನ್ ನಾನು 11.5% FPCಗೆ ಆಫರ್ ಮಾಡ್ತೀನಿ. ಬಟ್ ನೀವು AIF ಅಲ್ಲಿ ಲಾಗಿನ್ ಆಗಿ ಪ್ರಾಜೆಕ್ಟ್ ನ ನೀವು AIF ಅಲ್ಲಿ ಅಪ್ರೂವಲ್ ತಗೊಂಡ್ರೆ, ನೀವು AIF ಅಲ್ಲಿ ಪೋರ್ಟಲ್ ಇದೆ, ಆ ಪೋರ್ಟಲ್ ಅಲ್ಲಿ ಜಸ್ಟ್ ನಿಮ್ ಬೇಸಿಕ್ ಇಮೇಲ್ ID ಇಂದ ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆದ್ಮೇಲೆ ಅಲ್ಲಿ ನೀವು ಏನ್ ಆಕ್ಟಿವಿಟಿ ಮಾಡ್ತಿದ್ದೀರಾ ಅಥವಾ ಏನಾದ್ರು ಒಂದು ಯೂನಿಟ್ ಎಸ್ಟಾಬ್ಲಿಷ್ ಮಾಡ್ತಿದ್ದೀರಾ ಅಂದ್ರೆ ಆ ಯೂನಿಟ್ ಡೀಟೇಲ್ಸ್, ಪ್ರಾಜೆಕ್ಟ್ ರಿಪೋರ್ಟ್ ಏನಿದೆ, ಡೀಟೇಲ್ DPR ಅಂತ ಇರುತ್ತೆ. ಆ DPR ನ ನೀವು ಆ ವೆಬ್ಸೈಟ್ ಅಲ್ಲಿ ಹೋಗಿ ಅದನ್ನ ಅಪ್ಲೋಡ್ ಮಾಡಿದ್ರೆ ಆ AIF ಟೀಮ್ ಏನ್ ಮಾಡುತ್ತೆ, ರೀಜನಲ್ ಲೆವೆಲ್ ಅಲ್ಲಿ AIF ಟೀಮ್ಸ್ ಇರ್ತಾರೆ, ಅವರು ಅದನ್ನ ಸ್ಕ್ರೂಟಿನಿ ಮಾಡ್ತಾರೆ. ಸ್ಕ್ರೂಟಿನಿ ಆದ್ಮೇಲೆ ಏನ್ ಮಾಡ್ತಾರೆ, ನೀವು ಏನಾದ್ರು ಅದರಲ್ಲಿ ಅವ್ರಿಗೆ ಡೌಟ್ಸ್ ಇದೆ, ಇಲ್ಲ ಏನಾದ್ರು ಕ್ಲಾರಿಟಿ ಇರ್ಲಿಲ್ಲ ಅಂತಂದ್ರೆ ಅವ್ರು ಅದನ್ನ ನಿಮಗೆ ವಾಪಸ್ ಕ್ವಶನ್ ರೈಸ್ ಮಾಡ್ತಾರೆ. ಈ ಪಾಯಿಂಟ್ ನಮ್ಗೆ ಇನ್ನೂ ಕ್ಲಿಯರ್ ಇಲ್ಲ, ಇದನ್ನ ಹೆಂಗೆ ರಿಸಾಲ್ವ್ ಮಾಡಿ ಅಂತ. ಇನ್ ಕೇಸ್ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತಂದಾಗ ಅವ್ರ ಏನ್ ಮಾಡ್ತಾರೆ, ಅದನ್ನ ನೆಕ್ಸ್ಟ್ ಸ್ಟೇಜ್ ಮೂವ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೇಜ್ ಏನಂತಂದ್ರೆ, ನೀವು ಅಲ್ಲಿ ಫೈನಾನ್ಷಿಯರ್ ಅಂತ ಸೆಲೆಕ್ಟ್ ಮಾಡ್ಬೇಕು. ಅಲ್ಲಿ ನಿಮ್ಗೆಲ್ಲ ಬ್ಯಾಂಕ್ಸ್ ಆಗ್ಲಿ ಅಥವಾ NBFC ಆಗ್ಲಿ, ನ್ಯಾಪ್ಕಿಸಾನ್ ಅಂತ ನೇಮ್ಸ್ ಇರುತ್ತೆ. ಅದ್ರಲ್ಲಿ ನೀವು ಯಾವ ಬ್ಯಾಂಕ್ ಅಥವಾ ಯಾವ NBFC ನೇಮ್ ಸೆಲೆಕ್ಟ್ ಮಾಡಿರ್ತೀರಾ ಅದು ಅವ್ರಿಗೆ ಅಸೈನ್ ಆಗುತ್ತೆ AIF ಅವ್ರ ಅಪ್ರೂವಲ್ ಆದ್ಮೇಲೆ. ಏನ್ ಬೆನಿಫಿಟ್ಸ್ ಇದರಿಂದ, ಯಾಕೆ ಸರ್ AIF ಅಲ್ಲಿ ತಗೋಬೇಕು ಅಂತಂದ್ರೆ, ನಿಮ್ಗೆ ನಾರ್ಮಲ್ ಆಗಿ ನಾನು ರೆಗ್ಯುಲರ್ ಆಗಿ ಬೇರೆ FPCಗೆ ರೆಗ್ಯುಲರ್ ಆಗಿ ಬಂದವರಿಗೆ 11.5% ಇಂಟ್ರೆಸ್ಟ್ ಇವಾಗ ಕೊಡ್ತಾ ಇದ್ದೀನಿ. ಬಟ್ ಅದೇ AIF ಅಲ್ಲಿ ಆ ಸ್ಕೀಮ್ ಅಪ್ರೂವಲ್ ಆಗಿದ್ರೆ ನಿಮ್ ಲೋನು ನಾನು ಅದನ್ನ 9% ಕೊಡ್ತೀನಿ. ಸೊ ಅಲ್ಲಿ ನೀವು 2.5% ಉಳಿಸ್ತೀರಾ. ಅದಾದ್ಮೇಲೆ ಲೋನ್ ಸ್ಯಾಂಕ್ಷನ್ ಆಗಿ ಡಿಸ್ಪಸ್ ಆದ್ಮೇಲೆ ಕರೆಕ್ಟ್ ಆಗಿ ನೀವು ರೀಪೇಮೆಂಟ್ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ನಿಮ್ಗೆ 3% ಗೌರ್ಮೆಂಟ್ ಇಂದ ಸಬ್ಸಿಡಿ ಬರುತ್ತೆ. ಆ ಸಬ್ಸಿಡಿ ಎಫೆಕ್ಟಿವ್ಲಿ ನೀವು ನೋಡಿದ್ರೆ 6% ಅಲ್ಲಿ ನಿಮ್ಗೆ ಲೋನ್ ಸಿಕ್ಕಂಗೆ, ಅಂದ್ರೆ 0.5% ಅಲ್ಲಿ ನಿಮ್ಗೆ ಆ ಲೋನ್ ಇದು ಮಾಡ್ದಂಗೆ. ಮತ್ತೆ ಟೆನ್ಯೂರ್ ಇದೆ, ಅಪ್ ಟು 7 ವರ್ಷ ತನಕ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಈ ಒಂದು ಎಲ್ಲ ಬೆನಿಫಿಟ್ಸ್ ಇರೋದ್ರಿಂದ ಗೌರ್ಮೆಂಟ್ ಇಂದ ಈ AIF ಸ್ಕೀಮ್ ಏನಿದೆ ಇದ್ರ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ನೀವು ಇದು ಮಾಡ್ಕೊ. ಈಗ ಯಾವ್ದಾವ್ದು ಎಲಿಜಿಬಲ್ ಆಕ್ಟಿವಿಟೀಸ್ ಸುಮಾರಿದೆ, ಬಟ್ ಅದರಲ್ಲಿ ನಾನು ಒಂದಿಷ್ಟು ಬೇಸಿಕ್ ನ ಕಾಪಿ ಮಾಡಿದ್ದೀನಿ, ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಏನೇನ್ ನೀವು ಯಾವ್ದಾವ್ದು ಯೂನಿಟಿಗಾಗ್ಲಿ ಅಥವಾ ಯಾವ ತರದ ಆಕ್ಟಿವಿಟೀಸ್ ನೀವು ಪ್ಲಾನ್ ಮಾಡ್ಬೋದು ಅಂತ. ಇದಲ್ಲದೆ ಇನ್ನು ಇದ್ರ ಡಬಲ್ ಆಕ್ಟಿವಿಟೀಸ್ ಎಲಿಜಿಬಲ್ ಇದೆ. ನೀವು AIF ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಅಲ್ಲೆಲ್ಲ ಡೀಟೇಲ್ಸ್ ನಿಮ್ಗೆ ಡೀಟೇಲ್ ಆಗಿ ಸಿಕ್ಬಿಡುತ್ತೆ. ಬಟ್ ಇದನ್ನ ನೀವು ಬೇಸಿಕ್ ಇದು ಮಾಡ್ಕೋಬಹುದು. ಈಗ ಸೈಲೋಸ್ ಕನ್ಸ್ಟ್ರಕ್ಷನ್ ಆಗಲಿ, ವೇರ್ ಹೌಸ್ ಕನ್ಸ್ಟ್ರಕ್ಷನ್ ಆಗಲಿ, ಅಥವಾ ಇನ್ ಹೌಸ್ ಪ್ಯಾಕಿಂಗ್ ಗೆ ಇದು ಮಾಡ್ಕೊಂಡು ಇದು ಮಾಡ್ಬೋದು. ಕೋಲ್ಡ್ ಸ್ಟೋರೇಜ್, ರೆಫ್ರಿಜರೇಟರ್ ಸ್ಟೋರೇಜ್ಗೆ, ಮತ್ತೆ ಯಾವ್ದಾದ್ರು ಕಮ್ಯುನಿಟಿ ಹಾಲು ಇಲ್ಲ ಡ್ರೈಯಿಂಗ್ ಯಾರ್ಡು, ಈ ಡ್ರೋನ್ ಆಗ್ಲಿ, ಕಸ್ಟಮ್ ಹೈರಿಂಗ್ ಸೆಂಟರ್ಸ್,
ಈ ತರದಕ್ಕೆಲ್ಲ ನೀವು AF ಅಲ್ಲಿ ತಗೊಂಡ್ರೆ ನಿಮ್ಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಬೆನಿಫಿಟ್ಸ್ ಅಲ್ಲದೆ ನೀವು ಲಾಂಗರ್ ಟೆನ್ಯೂರ್ ಹೋಗ್ಬೋದು. ಮತ್ತೆ ನಿಮ್ಗೆ ಆ ಪ್ರೊಸೆಸ್ ಏನಿದೆ ಇದೆ ಅಡ್ವಾಂಟೇಜ್ ಏನಿದೆ ಇಂಟ್ರೆಸ್ಟ್ 6% ಅಲ್ಲಿ ಲೋನ್ ತಗೊಳ್ಳೋ ಇಂಟ್ರೆಸ್ಟ್ ಏನಿದೆ ಅದು ನಿಮ್ಗೆ ಇದಾಗುತ್ತೆ. ಸೊ ಇದಿಷ್ಟು ಬೇಸಿಕ್ ನೀವು ನೋಡ್ಕೋಬಹುದು ಯಾವ ಆಕ್ಟಿವಿಟಿ ನಿಮ್ಗೆ ಸೂಟ್ ಆಗುತ್ತೆ, ನಿಮ್ದು FPC ನಿಮ್ದು ಆ ಒಂದು ಏನು ವಯಬಿಲಿಟಿ ಅಂತ ಹೇಳ್ತೀವಿ ಅದ್ರ ಬೇಸಿಸ್ ಮೇಲೆ ನೀವು ಇದನ್ನೆಲ್ಲ ಇದು ಮಾಡ್ಕೋಬಹುದು. ಇದರಲ್ಲಿ ಪೋಸ್ಟ್ ಹಾರ್ವೆಸ್ಟ್ ರಿಲೇಟೆಡ್ ಇದೆ, ಮತ್ತೆ ನಿಮ್ಗೆ ಬೇರೆ ಏನು ಒಂದು ಕಮ್ಯುನಿಟಿ ಇದ್ರ ಸಲುವಾಗಿ ಫಾರ್ಮಿಂಗ್ ಸಲುವಾಗಿ ಏನ್ ಅಸೆಟ್ ಕ್ರಿಯೇಟ್ ಮಾಡ್ಬೇಕು ಅದ್ರ ಸಲುವಾಗಿ ನೀವು ಅದನ್ನ ಆಪ್ಷನ್ ಇದು ಮಾಡ್ಕೋಬಹುದು. AF ಹೆಂಗ್ ವರ್ಕೌಟ್ ಆಗುತ್ತೆ ಅಂತ ನಾನು ನಿಮ್ಗೆ ಒಂದು ಬೇಸಿಕ್ ಎಕ್ಸಾಂಪಲ್ ಅಲ್ಲಿ ಇದು ಮಾಡಿರ್ತೀನಿ. ಏನಾಗುತ್ತೆ, ನಿಮ್ದೊಂದು ಯಾವ್ದೋ ಒಂದು ಡ್ರೋನ್ FPO ದಿಂದ ಡ್ರೋನ್ ಪರ್ಚೇಸ್ ಮಾಡ್ಬೇಕು ಅಂತ ನೀವು ಒಂದು ಪ್ಲಾನ್ ಮಾಡಿರ್ತೀರಾ. ಎಕ್ಸಾಂಪಲ್ ಇದೊಂದು ಡ್ರೋನ್ ಕಂಪ್ನಿಯಿಂದ ನಾನು ಒಂದು ಕೊಟೇಶನ್ ಪ್ರಾಜೆಕ್ಟ್ ಕಾಸ್ಟ್ ಇದು ಏನಂತ ಅವ್ರ ಡ್ರೋನ್ ಬಂದ್ಬಿಟ್ಟು 6,50,000 ಡ್ರೋನ್. ಒಂದು ಏನು ಯೂನಿಟ್ ಇದೆ ಆ ಮಷಿನ್ದು ಅದ್ರ ಪ್ರೈಸ್ ಬಂದ್ಬಿಟ್ಟು 6,50,000 ಇದೆ. ಅದ್ರ ಜೊತೆಗೆ ನೀವು ಬ್ಯಾಟ್ರಿನೂ ಪರ್ಚೇಸ್ ಮಾಡ್ಬೇಕು. 16,000 mAh ಬ್ಯಾಟ್ರಿ ಇದೆ, ಅದಕ್ಕೆ 1,66,000. ಈ ಡ್ರೋನ್ ಆಪರೇಟ್ ಮಾಡಕ್ಕೆ ಪೈಲಟ್ ಟ್ರೈನಿಂಗ್ ಲೈಸೆನ್ಸ್ ಅಂತ ಇದೆ, ಅದಕ್ಕೆ 41,000 ರೂಪಾಯಿ ನೀವು ಅದು ಲೈಸೆನ್ಸ್ ಖರೀದಿ ಮಾಡಕ್ಕೆ ವಿತ್ ಟ್ರೈನಿಂಗ್. ಅದಾದ್ಮೇಲೆ ನಿಮ್ಗೆ ಸೆಕೆಂಡ್ ಟ್ರೈನಿಂಗ್ ಕೊಡ್ತಾರೆ, ಹ್ಯಾಂಡ್ ಹೋಲ್ಡಿಂಗ್ ಟ್ರೈನಿಂಗ್ ಅಂತ ಬರುತ್ತೆ. ಅದು 7 days ರೆಸಿಡೆನ್ಷಿಯಲ್ ಟ್ರೈನಿಂಗ್ ಇರುತ್ತೆ, ಅದಕ್ಕೆ 41,000 ನೀವು ಪೇ ಮಾಡಿ ಮತ್ತೆ ಅದನ್ನ ತಗೋಬೇಕು, ಅದ್ರ ಎಕ್ಸ್ಪೆನ್ಸ್. ಅದಾದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅಸೆಟ್ಸ್ ಏನಿರುತ್ತೆ, ಸಮ್ ಪಾರ್ಟ್ಸ್ ನ ನೀವು ಖರೀದಿ ಮಾಡ್ಬೇಕಾಗುತ್ತೆ. ಆ ಪಾರ್ಟ್ಸಿಗೆ ಒಂದು 6,000 ಇದೆ. ಸೊ ಟೋಟಲ್ ನೀವು ಅದನ್ನೆಲ್ಲ ಕಾಂಪೋನೆಂಟ್ 1, 2, 3, 4 ಅಂತ ಏನಿದೆ ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ ನೀವು ನೋಡ್ಕೊಂಡು ಹೋದ್ರೆ 9,15,000 ರೂಪಾಯಿ ನಿಮಗೆ ಆ ಪ್ರಾಜೆಕ್ಟ್ ಟೋಟಲ್ ಒಂದು ಡ್ರೋನ್ ನ ಪರ್ಚೇಸ್ ಮಾಡಿ ಅದ್ರ ಜೊತೆಗೆ ಏನು ಕಾಂಪೋನೆಂಟ್ಸ್ ಇದೆ, ಅದಕ್ಕೆ ಬೇಕಾಗಿರೋ ಒಂದು ಲೈಸೆನ್ಸ್ ಆಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರುವಂತ ಒಂದು ಏನು ಜೊತೆಗಿರೋ ಪಾರ್ಟ್ಸ್ ಇದೆ, ಸ್ಪೇರ್ ಪಾರ್ಟ್ಸ್ ಏನಿದೆ ಅದನ್ನೆಲ್ಲ ನೀವು ಇದು ಮಾಡ್ಕೊಂಡ್ರೆ ಬ್ಯಾಟ್ರೀಸ್ ಇದನ್ನೆಲ್ಲ ನೋಡ್ಕೊಂಡ್ರೆ 9,15,500 ರೂಪಾಯಿ ನಿಮಗೆ ಬರುತ್ತೆ. ಅದ್ರಲ್ಲಿ ಏನಾಗುತ್ತೆ, ಟೋಟಲ್ 9,15,000 ಅಲ್ಲಿ ನೀವು FPC ಅವ್ರು ಏನ್ ಮಾಡ್ಬೇಕು, ಮಿನಿಮಮ್ 15% ಮಾರ್ಜಿನ್ ಕೊಡ್ಬೇಕು. ಸೊ 9,15,000 ನಿಮ್ ಮಾರ್ಜಿನ್ ಬಂದ್ಬಿಟ್ಟು 1,38,000 ಆಗುತ್ತೆ. ಆ ಮಾರ್ಜಿನ್ ನ FPC ಅವರು ಪೇ ಮಾಡಿದ್ರೆ ಇನ್ ಉಳಿದಿದ್ದು ಏನಿದೆ ಟರ್ಮ್ ಲೋನ್, ನಾವು ಅದನ್ನ 3 years 5 years ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ 7,78,000 ಇಲ್ಲ 7,80,000 ಏನಿದೆ 85% ನಾವು ಅದನ್ನ ಫೈನಾನ್ಸ್ ಮಾಡ್ತೀವಿ. ಇದನ್ನ ಯಾವ ರೇಟಲ್ಲಿ ಮಾಡ್ತೀರಾ, ಈಗ ನಾರ್ಮಲ್ ಆಗಿ ನ್ಯಾಪ್ಕಿಸನ್ ಇಂದ ತಗೊಂಡ್ರೆ ಅದನ್ನ ನೀವು 11.5% ತಗೋಬೇಕು. ಇಲ್ಲ ನೀವು ಅದನ್ನ AF ಅಲ್ಲಿ ಈ ಡ್ರೋನ್ ನ ನೀವು ಈ ಪ್ರಪೋಸಲ್ ನ AF ಇಂದ ನೀವು ಅಪ್ರೂವಲ್ ಮಾಡಿಸಿದ್ರೆ ಅದು ನಿಮ್ಗೆ ಎಫೆಕ್ಟಿವ್ಲಿ 6% ಆಗುತ್ತೆ. ಕಂಡೀಷನ್ ಏನಂತಂದ್ರೆ ನಿಮ್ದು ರೀಪೇಮೆಂಟ್ ಏನಿದೆ ಎಂಟೈರ್ ಟೆನ್ಯೂರ್ ಅಲ್ಲಿ ಈಗ 3 years ಇಲ್ಲ 5 years ತಗೊಂಡ್ರೆ ಆ 5 years ಟೆನ್ಯೂರ್ ಏನಿದೆ ನೀವು ಆನ್ ಟೈಮ್ ರೀಪೇಮೆಂಟ್ ಮಾಡಬೇಕು. ಸೊ ಇದಿಷ್ಟು ಬಂದ್ಬಿಟ್ಟು ನಿಮ್ಗೆ AF ಮತ್ತೆ ಅದ್ರ ಬೆನಿಫಿಟ್ಸ್, ಯಾವ ತರ ನೀವು ಪ್ರಾಜೆಕ್ಟ್ ರೆಡಿ ಮಾಡ್ಬೇಕು, ಯಾವ ತರ ನಿಮ್ದು ಮಾರ್ಜಿನ್ ಇರುತ್ತೆ, ಯಾವ ತರ ನಿಮ್ದು FPC ಲೋನ್ ಆಗುತ್ತೆ, ಇದು ನೀವು. ಸೊ ಇದಿಷ್ಟು ಬೇಸಿಕ್ ಇದು. ಈಗ ಲೋನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಲೋನ್ ನ್ಯಾಪ್ಕಿಸನ್ ಇಂದ ಇದು ಮಾಡೋ ಲೋನ್ ಏನಾಗುತ್ತೆ, ನಾವು NBFC ಆಗಿರೋದ್ರಿಂದ ನಿಮ್ಗೆ ಯಾವ್ದೇ ತರದ್ದು ಕೊಲೆಟ್ರಲ್ ಆಗ್ಲಿ ನಾವು ಇದು ಮಾಡಿರಲ್ಲ. ಕೊಲೆಟ್ರಲ್ ಅಂದ್ರೆ ಬೇರೆ ಯಾವ್ದೇ ಲೋನ್ ತಗೊಳಕ್ ಹೋದ್ರೆ ನೀವು ಬ್ಯಾಂಕಿಗೆ ಹೌಸಿಂಗ್ ಲೋನ್ ತಗೋಬೇಕಂದ್ರೆ ನೀವು ನಿಮ್ಮ ಮನೇನ ಅಡ ಇಡ್ಬೇಕಾಗುತ್ತೆ, ಇಲ್ಲ ಯಾವ್ದೊಂದು ಸೈಟ್ ನ ಮಾರ್ಟ್ಗೇಜ್ ಮಾಡ್ಕೊಡ್ಬೇಕಾಗುತ್ತೆ. ಬಟ್ FPC ಲೋನ್ ಅಂತ ಬಂದಾಗ ನೀವು ಇದನ್ನ ಯಾವ್ದೇ ನಾವು ಅಸೆಟ್ಸ್ ತಗೊಂಡಿರಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಇದಕ್ಕೆ ಸರ್ ಅದಿಲ್ಲ ಅಂದ್ರೆ ನಾವು ನಮ್ದು ದುಡ್ಡು ನ್ಯಾಪ್ಕಿಸನ್ ನಾವು ಕೊಡ್ತಾ ಇರೋದೇ ಫೈನಾನ್ಸ್. ಇವಾಗ ಏನ್ ಮಾಡ್ತೀವಿ, ಅದನ್ನ ಅಡ್ರೆಸ್ ಮಾಡಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಇದೆ, ಅದು ನ್ಯಾಪ್ ಸಂರಕ್ಷಣೆ ಅಂತ ಇರುತ್ತೆ. ಅದರಲ್ಲಿ ನೀವು ಆ ಕ್ರೆಡಿಟ್ ಗ್ಯಾರಂಟಿ ಫೀಸ್ ಏನಿದೆ ಅದನ್ನ ಪೇ ಮಾಡಿದ್ರೆ ಆ ನ್ಯಾಪ್ ಸಂರಕ್ಷಣೆ ಅವರು ಕನ್ಫರ್ಮ್ ಮಾಡ್ತಾರೆ, ಓಕೆ ಈ ಎಂಟಿಟಿಗೆ ನೀವು ದುಡ್ಡು ಲೋನ್ ಕೊಡ್ಬೋದು ಅಂತ. ಸೊ ಆ ಒಂದು ಕನ್ಫರ್ಮೇಶನ್ ಮೇಲೆ ಸಿನ್ಸ್ ನಾನು ಯಾವ್ದೇ ಕೊಲೆಟ್ರಲ್ ತಗೊಳ್ಳೋದಿರೋದ್ರಿಂದ ಆ ಒಂದು ಎಂಟಿಟಿ ಏನಿದೆ ಅದು ನಿಮ್ಗೆ ಒಂಥರ ಸಪೋರ್ಟ್ ಮಾಡುತ್ತೆ ನೀವು ಲೋನ್ ತಗೊಳಕ್ಕೆ ಅಂತ. ಅವ್ರು ರೀಪೇಮೆಂಟ್ ಮಾಡ್ತಾರೆ ಅಂತ ನೀವು ಆ ಲೋನ್ ಏನಿದೆ ಅದು ನ್ಯಾಪ್ ಸಂರಕ್ಷಣೆಯಿಂದ ನಿಮಗೆ ಇದಾಗುತ್ತೆ. ಸೊ ಇದಿಷ್ಟು ಲೋನ್ ಬಗ್ಗೆ. ನನ್ನ ಲಾಸ್ಟ್ ಇದೇನ್ ಹೇಳ್ತಿದ್ದೀನಿ ಅಂದ್ರೆ, ಈಗ ಕ್ವಶನ್ ಆನ್ಸರ್ಗೆ ನೆಕ್ಸ್ಟ್ ಹೋಗೋಣ. ಅದಕ್ಕಿಂತ ಮೊದಲು ನಾನು ಹೇಳ್ತಿದ್ದೀನಿ ಅಂದ್ರೆ ಡಿಫ್ರೆಂಟ್ FPCಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದೆ, ಡಿಫ್ರೆಂಟ್ ಆಕ್ಟಿವಿಟೀಸ್ಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದೆ. ಸೊ ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಎಲ್ಲ ಡೈರೆಕ್ಟರ್ಸ್ ಆಗಲಿ ಅಥವಾ CEOs CBBOs ಅವರು ನಾವೇನ್ ರಿಕ್ವೆಸ್ಟ್ ಮಾಡೋದಂದ್ರೆ ನೀವು ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ರಿಕ್ವೈರ್ಮೆಂಟ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂದ್ರೆ ನಿಮ್ಗೆ ಯಾವ ತರ ಲೋನ್ಗೆ ಹೋಗ್ಬೇಕು, ನೀವು ಶಾರ್ಟ್ ಟರ್ಮ್ ಲೋನಿಗೆ ಹೋಗ್ಬೇಕಾ ಅಥವಾ ಲಾಂಗ್ ಟರ್ಮ್ ನೀವು ಅಸೆಟ್ ಮಾಡ್ತಿದ್ದೀರಾ ಅಂತ. ಸೊ ಟರ್ಮ್ ಲೋನ್ ಪ್ಲೇಸ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ತಗೊಳ್ಳೋದು, ವರ್ಕಿಂಗ್ ಕ್ಯಾಪಿಟಲ್ ಬೇಕಾದಾಗ ಟರ್ಮ್ ಲೋನ್ ತಗೊಳ್ಳೋದು ಮಾಡಿದಾಗ ಏನಾಗುತ್ತೆ, ನೀವು ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ಮತ್ತೆ ಅಕೌಂಟ್ ಓವರ್ ಡ್ಯೂ ಆಗಿ ಒಂದೇನು ನಿಮ್ಗೆ ಮುಂದೆ ಫ್ಯೂಚರ್ ಕ್ಯಾಶ್ ಫ್ಲೋಸ್ ಆಗ್ಲಿ ಅಥವಾ ರೀಪೇಮೆಂಟ್ ಇಶ್ಯೂಸ್ ಆಗ್ಲಿ ಇದೆಲ್ಲ ಶುರು ಆಗ್ತಾ ಹೋಗುತ್ತೆ. ಸೊ ಟೀಮ್ ಆಗ್ಲಿ ನ್ಯಾಪ್ಕಿಸನ್ ಆಗ್ಲಿ ಅಥವಾ ಬೇರೆ ಯಾವುದೇ ಬ್ಯಾಂಕ್ ಅಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಆ ಬ್ಯಾಂಕರ್ ಆಗಿರ್ಲಿ ಅಥವಾ ನಿಮ್ ಲೋನ್ ಪ್ರೊಸೆಸ್ ಮಾಡಕ್ಕೆ ಯಾರು ಅಧಿಕಾರಿಗಳು ಬಂದಿರ್ತಾರೆ ಅವ್ರ ಜೊತೆ ಕ್ಲಿಯರ್ ಆಗಿ ನೀವು ಡಿಸ್ಕಸ್ ಮಾಡಿ, ನಿಮ್ಗೆ ಈ ಪರ್ಪಸ್ಗೆ ಬೇಕಾಗಿದೆ,
ನಿಮ್ಗೆ ಈ ಪರ್ಪಸ್ಗೆ ಲೋನ್ ಬೇಕು, ನಾನು ಇದನ್ನ ಪ್ಲಾನ್ ಮಾಡ್ತಿದ್ದೀನಿ, ನಂದು ಇದು ಕ್ಯಾಶ್ ಫ್ಲೋ ಇದೆ, ಇದರಲ್ಲಿ ಸೀಸನಾಲಿಟಿ ಇದೆ ಅಂತ ಡಿಸ್ಕಸ್ ಮಾಡಿದಾಗ ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ಪ್ರಾಡಕ್ಟ್ ನಿಮ್ಗೆ ಸೂಟೇಬಲ್ ಆಗುತ್ತೆ ಅದನ್ನ ನಿಮ್ಗೆ ಡಿಸೈಡ್ ಮಾಡಿ ಇದನ್ನ ಮಾಡುತ್ತೆ. ಈಗ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲೇ ಇದೆ ನೋಡಿ. ಒಂದು ಬೇಸಿಕ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ನೀವು ಯಾವ್ದೋ ಒಂದು ರೈಸ್ ಮಿಲ್ ಓಪನ್ ಮಾಡಬೇಕು ಅಥವಾ ಪ್ಯಾಡಿ ಯಾವ್ದಾದ್ರು ಪ್ರೊಸೆಸ್ ಮಾಡಬೇಕು ಅಂದ್ರೆ, ಆ ಪ್ಯಾಡಿ ಪ್ರೊಸೆಸಿಂಗಿಗೆ ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ ಆ ರೈಸ್ ಮಿಲ್ ವರ್ಕಿಂಗ್ ಆಪರೇಟ್ ಮಾಡಕ್ಕೆ. ಬಟ್ ಅದೇ ರೈಸ್ ಮಿಲ್ ನೀವು ಎಸ್ಟಾಬ್ಲಿಷ್ ಮಾಡಬೇಕು, ಹೊಸದಾಗಿ ನೀವು ಅದನ್ನ ಬಿಲ್ಡ್ ಮಾಡಬೇಕು ಅಂತಂದಾಗ ನೀವು ಟರ್ಮ್ ಲೋನಿಗೆ ಹೋಗ್ಬೇಕಾಗುತ್ತೆ. ಆ ಸೆಟ್ ಕ್ರಿಯೇಟ್ ಮಷಿನ್ಸ್ ಏನ್ ಪರ್ಚೇಸ್ ಮಾಡೋದಿದೆ ಅದನ್ನ ನೀವು ಟರ್ಮ್ ಲೋನ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಈ ತರ ಒಂದ್ ಏನಿದೆ ಬೈಫರ್ಕೇಶನ್ ಮಾಡ್ಕೊಂಡು ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಕೊಂಡ್ರೆ, ನಾವು ನ್ಯಾಪ್ ಕಿಸಾನ್ ಇಂದ ವೆರಿ ಬೇಸಿಕ್ ಎಲಿಜಿಬಿಲಿಟಿ ನೋಡಿದ್ರೆ, ಈ ಬ್ಯಾಂಕಿಗೆಲ್ಲ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ಅಲ್ಲಿ 3 ವರ್ಷದ ಆಡಿಟೆಡ್ ಫೈನಾನ್ಷಿಯಲ್ ಕೇಳ್ತಾರೆ. ಅಲ್ಲಿ ಹೋದ್ಮೇಲೆ ನೀವು ಅವ್ರದ್ದು ಕಂಟಿನ್ಯೂಸ್ FPC ಪ್ರಾಫಿಟೇಬಲ್ ಅಲ್ಲಿ ಇರಬೇಕು, ಮತ್ತೆ ನಿಮ್ದು ಶೇರ್ ಕ್ಯಾಪಿಟಲ್ ಅದೆಲ್ಲ ಸುಮಾರು ಡಾಕ್ಯುಮೆಂಟೇಶನ್ ಇದೆ, ಅವ್ರದ್ದು ಸುಮಾರು ಕಂಡೀಷನ್ಸ್ ಇದೆ. ಬಟ್ ನ್ಯಾಪ್ ಕಿಸಾನ್ ಅಲ್ಲಿ ತುಂಬಾ ವೆರಿ ಬೇಸಿಕ್ ಮಿನಿಮಮ್ ಕ್ರೈಟೀರಿಯಿಂದ ನಾವು ಲೋನ್ ಪ್ರೊಸೆಸ್ ಮಾಡ್ತಾ ಇದೀವಿ. ಈ ಒಂದು ನಮ್ದು ರಿಕ್ವೈರ್ಮೆಂಟ್ ಪ್ರೊಸೆಸ್ ತುಂಬಾ ಕಡಿಮೆ ಇರೋದ್ರಿಂದ ನಾವು 5,000 FPC ಏನಿದೆ ಇಂಡಿಯಾದಲ್ಲಿ ಲೋನ್ ಕೊಡಕ್ಕೆ ನಮಗೆ ಸಾಧ್ಯ ಆಯ್ತು. ಸೊ ಇದಿಷ್ಟು AF ಬಗ್ಗೆ, ಲೋನ್ ಬಗ್ಗೆ ಮತ್ತೆ ಟರ್ಮ್ ಲೋನ್ ಬಗ್ಗೆ ಇದು ಮಾಡ್ಕೊಂಡಿದ್ವಿ. ಈಗ ನೆಕ್ಸ್ಟ್ ಏನಿದೆ ಸರ್, ವಿ ಕ್ಯಾನ್ ಗೋ ಫಾರ್ ಕ್ವಶನ್ ಅಂಡ್ ಆನ್ಸರ್. ಮತ್ತೆ ಈಗ ನ್ಯಾಪ್ ಕಿಸಾನ್ ಟೀಮಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತೆ ಲೋನ್ ನೀವು ಇದು ಮಾಡ್ಕೋಬೇಕಂದ್ರೆ ಇದನ್ನ ನೋಟ್ ಮಾಡ್ಕೋಬಹುದು. ಇದು ನಮ್ಮ ಟೀಮ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಏನ್ ಬರ್ತಾ ಇದೆ. ವಿಕಾಸ್ ಜಾಧವ್ ಅಂತ ಒಬ್ಬ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಇದ್ದಾರೆ, ಸಾಗರ್ CB, ಅರುಣ್ ಕುಮಾರ್ ಅಂತ 3 ಜನ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ಸ್ ಇದ್ದಾರೆ. ಥ್ಯಾಂಕ್ ಯು ಸರ್. Yes. ಈಗ ಕ್ವಶನ್ ಅಂಡ್ ಆನ್ಸರ್ಸ್ ಏನಾದ್ರು ಯಾರು ಕ್ವಶನ್ಸ್ ಇತ್ತು ಅಂದ್ರೆ ಕೇಳ್ಬೋದು. ಹಲೋ ಸರ್. ಸರ್ ನಮಸ್ತೆ. ಸರ್ ಹೇಳಿ. ಸರ್ ಈಗ AIF ನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಸಿಗ್ತದೆಯಾ? ಇಲ್ಲ ಸರ್, AIF ಅಲ್ಲಿ ಇರೋದು ಓನ್ಲಿ ಟರ್ಮ್ ಲೋನ್ಸ್. ನೀವು ಯಾವ್ದಾದ್ರು ಒಂದು ಅಸೆಟ್ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ಮಾತ್ರ ಅಲ್ಲಿ ನೀವು ಇದು ಮಾಡಕ್ ಇರೋದು. AIF ಅಲ್ಲಿ ಏನಂತಂದ್ರೆ ಸರ್, ನೀವು ಏನು ಒಂದು ಪ್ರಾಜೆಕ್ಟ್ ಇರುತ್ತೆ, ಆ ಪ್ರಾಜೆಕ್ಟ್ ರಿಲೇಟೆಡ್ ಅವರೆಲ್ಲ ನಿಮ್ಗೆ ಈಗ ಫಾರ್ಮೆಟ್ ಬೇಕಾಗುತ್ತೆ. ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಡ್ರೋನ್ ಪರ್ಚೇಸ್ ಮಾಡ್ತೀರಾ ಅನ್ಕೊಳ್ಳಿ, ನಿಮ್ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ಇದನ್ನ ಹೇಳ್ತಿದ್ದೀನಿ ಎಕ್ಸಾಂಪಲ್. ಓಕೆ, ಅರ್ಥ ಆಯ್ತು ಸರ್. ಓಕೆ ಗೊತ್ತಾಯ್ತು ಸರ್. ಓಕೆ ಗೊತ್ತಾಯ್ತು. ಆ ಪ್ರಾಜೆಕ್ಟ್ ಯಾವ ತರ ಮಾಡೋದು ಅಂತ ನಿಮ್ಗೆ ಐಡಿಯಾ ಇರಲ್ಲ. ಸೊ ಅವ್ರು ಆಲ್ರೆಡಿ ಟೆಂಪ್ಲೇಟ್ ಕೊಟ್ಟಿದ್ದಾರೆ, ಯಾವ ತರ ಪ್ರಾಜೆಕ್ಟ್ ರಿಪೋರ್ಟ್ ನೀವು ರೆಡಿ ಮಾಡಬಹುದು ಅಂತ. ಆ ಬೇಸಿಕ್ ಟೆಂಪ್ಲೇಟ್ ನ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನಿಮ್ ರಿಕ್ವೈರ್ಮೆಂಟ್ ತಕ್ಕಂಗೆ ನೀವು ಅದನ್ನ ಎಡಿಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಬಹುದು. ಏನೋ ಡೌಟ್ ಇದ್ರೆ ಅವ್ರು ನಿಮ್ಗೆ AIF ನಲ್ಲಿ ಅವ್ರದ್ದು ಇದು ಕೊಟ್ಟಿದ್ದಾರೆ ಆದ್ರು? ಹಾ ಸರ್, ಅದು ಕೊಟ್ಟಿದ್ದಾರೆ. ನಿಮ್ಗೆ ಬೇಸಿಕ್ ಟೆಂಪ್ಲೇಟ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಅದರಲ್ಲಿ ನೀವು ಡೀಟೇಲ್ಸ್ ಫಿಲ್ ಮಾಡ್ತಾ ಹೋದ್ರೆ ನಿಮ್ಗೆ ಫೈನಲ್ ಎಲಿಜಿಬಿಲಿಟಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ AIF ಅಲ್ಲಿ ಬಂದ್ಬಿಟ್ಟು ಯಾವುದೇ ಎಂಟಿಟಿ ಆಗ್ಲಿ ಯಾವುದೇ ಇಂಡಿವಿಜುವಲ್ ಆದ್ರೂ ನೀವು ಅದನ್ನ ಅಪ್ಲೈ ಮಾಡ್ಕೋಬಹುದು. ಎಲಿಜಿಬಲ್ ಇದ್ರೆ ಅವ್ರು ಅಪ್ರೂವ್ ಮಾಡ್ತಾರೆ. ಸೊ ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ, ಓನ್ಲಿ FPO ಮಾಡಬೇಕು ಅಥವಾ ಇಂಡಿವಿಜುವಲ್ ಮಾಡಬೇಕು. ಫೆಡರೇಷನ್ ಮಾಡಬಹುದು, FPOs ಮಾಡಬಹುದು, ಇಂಡಿವಿಜುವಲ್ ಫಾರ್ಮರ್ಸ್ ಮಾಡಬಹುದು. ಓನ್ಲಿ ಆ ಪ್ರಾಜೆಕ್ಟ್ ಏನಿದೆ ಅವ್ರು ಕೊಟ್ಟಿರೋ ಗೈಡ್ಲೈನ್ಸ್ ಪ್ರಕಾರ ಆ ಪ್ರಾಜೆಕ್ಟ್ ಆ ಗೈಡ್ಲೈನ್ಸ್ ಒಳಗಡೆ ಫಿಟ್ ಆಗ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ನೀವು ಫೈನಾನ್ಷಿಯರ್ ಏನಿದೆ, ಲೆಂಡರ್ ಏನಿದ್ದಾರೆ, ನೀವು ಆಪ್ಷನಲ್ ಇದೆ ನಿಮ್ಗೆ ಚೂಸ್ ಮಾಡ್ಕೋಬಹುದು. ನೀವು ಬ್ಯಾಂಕ್ ಆದ್ರೂ ಚೂಸ್ ಮಾಡಬಹುದು ಅಥವಾ NBFCs ಆದ್ರೂ ಚೂಸ್ ಮಾಡಬಹುದು. ನೀವು ಆಲ್ರೆಡಿ ಮಾತಾಡಿರ್ತೀರಿ ಈಗ ನ್ಯಾಪ್ ಕಿಸಾನ್ ಜೊತೆ. ಸೊ ನೀವು ಡೈರೆಕ್ಟ್ ನ್ಯಾಪ್ ಕಿಸಾನ್ ನೇಮ್ ಫೈಲ್ ಸೆಲೆಕ್ಟ್ ಮಾಡಿ ಅದನ್ನ ಸಬ್ಮಿಟ್ ಮಾಡಿ. ಆ ಆಪ್ಷನ್ ನಿಮ್ಮ ಹತ್ರ ಇರುತ್ತೆ. ನಾನು ಕ್ವಶನ್ ಕೇಳ್ತೀರಾ? ಹಲೋ, ಕೇಳೋದಾ? ಎಸ್ ಸರ್, ಕೇಳಿ. ಸರ್ ಈಗ ಡ್ರೋನ್ ಎಕ್ಸಾಂಪಲ್ ಕೊಟ್ಟಿದ್ರಲ್ಲ, ಡ್ರೋನ್ ಪರ್ಚೇಸಿಂಗ್ಗೆ ಪ್ರಾಜೆಕ್ಟ್ ಕಾಸ್ಟಿಂಗ್ ಬರುತ್ತೆ ಅಂತ. ಎಸ್. ಈಗ ಡ್ರೋನ್ ಅಥವಾ ಯಾವುದೇ ಎಕ್ವಿಪ್ಮೆಂಟ್ ತಗೊಳ್ಳೋದಾದ್ರೆ ಸ್ಪೆಸಿಫಿಕ್ ಕಂಪನೀಸ್ ಇಂದಾನೆ ತಗೋಬೇಕಾ, ಇಲ್ಲ ನಾವು ಯಾವ್ದಾದ್ರು ನೋಡಿ? ಇಲ್ಲ ಸರ್, ಅದು ನಿಮ್ಮ ಡಿಸಿಷನ್. ನಾನೊಂದು ಎಕ್ಸಾಂಪಲ್ ಎದಕ್ ಕೊಟ್ಟೆ ಗರುಡ ಅವ್ರದಂದ್ರೆ, ಎಲ್ಲರೂ ಸ್ವಲ್ಪ ಜಾಸ್ತಿ ಅದನ್ನ ನೇಮ್ ಕೇಳಿರ್ತಾರೆ ಅಂತ. ಮತ್ತೆ ಅದನ್ನ ನಾವು ಲೋನ್ ಮಾಡಿದ್ವಿ ರೀಸೆಂಟ್ ಆಗಿ ಒಂದು ಯಾವ್ದೋ FPCಗೆ ಗರುಡ ಅವರಿಂದಾನೆ ಪರ್ಚೇಸ್ ಮಾಡಿದ್ರಂತ, ಅದನ್ನ ನಾನು ಇದು ಮಾಡಿದ್ದೆ. ನೀವು ಯಾವುದೇ ಕಂಪನಿಯಿಂದಾನು ತಗೋಬಹುದು, ಮತ್ತೆ ನೀವು ಯಾವುದೇ ವೆಂಡರ್ ಇಂದಾನು ಪರ್ಚೇಸ್ ಮಾಡಬಹುದು. ಈ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ, ಒಂದ್ ಟ್ರ್ಯಾಕ್ಟರ್ ತಗೋತೀರಾ ಅನ್ಕೊಳ್ಳಿ, ಟ್ರ್ಯಾಕ್ಟರ್ ಒಂದ್ ಕಡೆಯಿಂದ ತಗೊಂಡಿರ್ತೀರಾ, ಟ್ರಾಲಿ ಇನ್ನೊಂದ್ ಕಡೆ ತಗೊಂಡಿರ್ತೀರಾ. ಅವೆರಡನ್ನು ಕ್ಲಬ್ ಮಾಡಿ ಮತ್ತೆ ನೀವು ಅದನ್ನ ಅಪ್ಲೈ ಮಾಡಿ ತಗೋಬಹುದು. ಸೊ ಒಂದೇ ವೆಂಡರ್ ಅಥವಾ ಒಬ್ಬರೇ ಇದು ಬೇಕು ಅಂತ ಏನಿಲ್ಲ. ಅದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ನೀವು ಇದು ಮಾಡಿ. ಟರ್ಮ್ ಲೋನ್ ಏನ್ ನೀವು ಪ್ರಾಜೆಕ್ಟ್ ಕಾಸ್ಟ್ ಸಬ್ಮಿಟ್ ಮಾಡ್ತೀರಾ ಅದರಲ್ಲಿ ಸಬ್ಮಿಟ್ ಮಾಡ್ಬೇಕಾದ್ರೆ ಇದೆಲ್ಲ ಕಾಂಪೋನೆಂಟ್ ಆಡ್ ಮಾಡ್ಬೇಕಾಗುತ್ತೆ.
ಈ ಟ್ರಾಲಿಗೆ ಒಂದ್ ಕಡೆ, equipments ಗೆ ಇನ್ನೊಂದ್ ಕಡೆ ಇರುತ್ತೆ. ಸೊ ಮೂರ್ ವೆಂಡರಿಗೂ ನಾವು ಲೋನ್ ಪ್ರೊಸೆಸ್ ಮಾಡಿರೋದು ಇದೆ. ಮತ್ತೆ ಟರ್ಮ್ ಲೋನ್ ಎಲ್ಲ ಆಗುತ್ತೆ ಅಂದ್ರೆ ನೀವು ಏನೋ ಪರ್ಚೇಸ್ ಮಾಡಿರ್ತೀರ ವೆಹಿಕಲ್ಸ್, ಅವರಿಗೆ ಮಾತ್ರ ಡೈರೆಕ್ಟ್ ಪೇಮೆಂಟ್ ಮಾಡೋ, FPC ಪೇಮೆಂಟ್ ಮಾಡೋ. ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ನಾವು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಕೊಡ್ತೀವಿ. ಬಟ್ ಟರ್ಮ್ ಲೋನ್ ಎಲ್ಲ ಏನಾಗುತ್ತೆ ಅಂದ್ರೆ, ನೀವು ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಿದಿರ ಅಂದ್ರೆ, ಆ ಟ್ರ್ಯಾಕ್ಟರ್ ಯಾರಿಂದ ಪರ್ಚೇಸ್ ಮಾಡಿ, ಮಹೀಂದ್ರ ಶೋರೂಮ್ ಇಂದ ಮಾಡಿದ್ರೆ ಅಂದ್ರೆ, ಆ ಶೋರೂಮ್ ಅವರಿಗೆ ನಾವು ಲೋನ್ ಡಿಸ್ಪಸ್ ಮಾಡ್ತೀವಿ. ಆತ. ಓಕೆ ಸರ್, ಥ್ಯಾಂಕ್ ಯು. ಸರ್ ಇನ್ನೊಂದು, ಈಗ ನ್ಯಾಪ್ ಕಿಸಾನ್ ಇಂದ ಆಲ್ರೆಡಿ ಲೋನ್ ತಗೊಂಡಿದ್ದೀರಲ್ಲ, ನೀವು ನಿಮ್ದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದಾ? ಯಾವ ತರ ಇತ್ತು, ಏನಾದ್ರೂ ನಿಮ್ದು ಏನೋ ಕಂಪ್ಲೇಂಟ್ಸ್ ಇದ್ರು ಹೇಳ್ಬೋದು. ನಮಸ್ತೆ ಸರ್. ಹೇಳಿ ಮೇಡಮ್. ಸರ್, ನಾವು ಎಕ್ಸ್ಪೋರ್ಟರ್ ಕಡೆಯಿಂದ ಅಗ್ರಿಮೆಂಟ್ ಮಾಡ್ಕೊಂಡು ರೈತರಿಂದ ಈರುಳ್ಳಿ ಪರ್ಚೇಸ್ ಮಾಡಿ ನಾವು ಇವಾಗ ಎಕ್ಸ್ಪೋರ್ಟರ್ ಕೊಟ್ಟಿದೀವಿ. ಎಕ್ಸ್ಪೋರ್ಟರ್ ನಮ್ಗೆ ಅಮೌಂಟ್ ಕೊಟ್ಟಿಲ್ಲ. ನಾವು ನಿಮ್ಮಲ್ಲಿ ಲೋನ್ ಮಾಡ್ಬಿಟ್ಟು ಬಿಸ್ನೆಸ್ಗೆ ಅಂತ ಹೇಳಿ ಇದ್ ಮಾಡಿ, ಅವರು ಎಕ್ಸ್ಪೋರ್ಟರ್ ಅಮೌಂಟ್ ಕೊಟ್ಟಿಲ್ಲ, ನಾವು ಇವಾಗ ಲೋನ್ ಕಟ್ಟಕ್ ಆಗ್ತಿಲ್ಲ. ಏನ್ ಸರ್ ಮಾಡೋದು? ಮೇಡಮ್, ಇದು ನಿಮ್ ಕೇಸ್ ಸಪರೇಟ್ ಇದು ಬರುತ್ತೆ, ಅದನ್ನ ಈ ಫೋರಮ್ ಅಲ್ಲಿ ನಾವು ಡಿಸ್ಕಸ್ ಮಾಡಕ್ ಆಗಲ್ಲ. ಕ್ವಶನ್ಸ್ ಇದೆಯಾ? ಸರ್, ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಇನ್ನೊಂದು ಕ್ಲಾರಿಟಿ ಕೊಟ್ರೆ ಚೆನ್ನಾಗಿರುತ್ತೆ. ಸರ್, ಈಗ ನಾನು ರೇಟ್ ಆಫ್ ಇಂಟ್ರೆಸ್ಟ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂತಂದ್ರೆ, ನ್ಯಾಪ್ ಕಿಸಾನ್ ಇವಾಗ ನಾವು ಪ್ರೆಸೆಂಟ್ ಆಗಿ ಆಫರ್ ಮಾಡ್ತಾ ಇರೋದು 11.5%. ಈಗ ವರ್ಕಿಂಗ್ ಕ್ಯಾಪಿಟಲ್ ಅಂತ ಏನ್ ಹೇಳ್ತಾ ಇದೀವಿ, ಈ ವರ್ಕಿಂಗ್ ಕ್ಯಾಪಿಟಲ್ ನೀವು ತಗೊಂಡ್ರೆ 11.5%. ನೀವು ಟರ್ಮ್ ಲೋನ್ ಅಂತ ಬಂದ್ರೆ, ಟರ್ಮ್ ಲೋನ್ ಅಲ್ಲಿ 2 ಕಾಂಪೊನೆಂಟ್ ಬರುತ್ತೆ. ಒಂದು, ನೀವು ಡೈರೆಕ್ಟ್ ಆಗಿ ನ್ಯಾಪ್ ಕಿಸಾನಿಗೆ ಬಂದು ಟರ್ಮ್ ಲೋನ್ ಕೊಡಿ ಅಂತ ಹೇಳ್ತೀರಾ. ಅದರಲ್ಲಿ ನಿಮ್ದು AF ಅಲ್ಲಿ ನಿಮ್ ಪ್ರಾಜೆಕ್ಟ್ ಅಪ್ರೂವ್ ಆಗಿರಲ್ಲ ಅನ್ಕೊಳ್ಳಿ, ಅವಾಗ ನಾವು 11.5% ಕೊಡೋದು ನಿಮ್ಗೆ. ಇನ್ ಕೇಸ್ ಏನಾದ್ರೂ ನಿಮ್ ಪ್ರಪೋಸಲ್ ಅಪ್ರೂವಲ್ AF ಅಲ್ಲಿ ಅಪ್ರೂವ್ ಆಗಿದ್ರೆ, ಅವಾಗ ಮಾತ್ರ ನೀವು 9% ಎಲಿಜಿಬಲ್ ಬರ್ತೀರಿ. ಯಾವ್ದೇ ವರ್ಕಿಂಗ್ ಕ್ಯಾಪಿಟಲ್ ಏನ್ ತಗೋತೀರಾ, ಆ ವರ್ಕಿಂಗ್ ಕ್ಯಾಪಿಟಲ್ 11.5% ಅಂತ ಹೇಳಿದಾಗ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಅದು ಫ್ಲೆಕ್ಸಿಬಲ್ ಇದೆ ನಿಮ್ಗೆ. ನೀವು 10 ಲಕ್ಷ ಲೋನ್ ತಗೊಂಡಿದ್ದೀರಾ ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ. 10 ಲಕ್ಷದಲ್ಲಿ ನೀವು ಯಾವ ತರ ಯೂಸ್ ಮಾಡಿದೀರಾ, ಆ ಎಷ್ಟು ಯೂಸೇಜ್ ಮಾಡಿರ್ತೀರಾ ಅಷ್ಟು ಯೂಸೇಜ್ ಮಾತ್ರ ನಾವು ಇಂಟ್ರೆಸ್ಟ್ ನ ಆಡ್ ಮಾಡೋದು. ಎಕ್ಸಾಂಪಲ್, ಇವತ್ತು ತಗೊಂಡ್ರಿ 1ನೇ ತಾರೀಕು ನಿಮ್ಗೆ ಲೋನ್ ಆಯ್ತು, ಜೂನ್ 1ನೇ ತಾರೀಕು ನಿಮ್ಗೆ ಲೋನ್ ಕೊಟ್ವಿ 10 ಲಕ್ಷ. ಅದ್ರಲ್ಲಿ ನೀವು ಸರ್ ನಮ್ಗೆ 2 ಲಕ್ಷ ಬೇಕು ಈ ಮಂತಿಗೆ ಅಂತ 2 ಲಕ್ಷ ತಗೊಂಡಿರ್ತೀರಾ. 30ನೇ ತಾರೀಕು ನಿಮ್ಗೆ ಏನಿದೆ, ಅದು 2 ಲಕ್ಷಕ್ಕೆ ಮಾತ್ರ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ನೆಕ್ಸ್ಟ್ ಮಂತ್ 1ನೇ ತಾರೀಕು ಏನ್ ಮಾಡ್ತೀರಾ, ಮತ್ತೆ ಒಂದು 3 ಲಕ್ಷ ತಗೊಂತೀರಾ. ಅವಾಗ ಏನಾಗುತ್ತೆ, ಜುಲೈ 30ನೇ ತಾರೀಕು ನಿಮ್ಗೆ 5 ಲಕ್ಷಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಯಾಕಂದ್ರೆ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ನಿಮ್ಗೆ ಏನಿರುತ್ತೆ, ಆ ಔಟ್ಸ್ಟ್ಯಾಂಡಿಂಗ್ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಇನ್ ಕೇಸ್ ನೀವು ನಡುವೆ ಪೇ ಮಾಡಿದ್ರೆ, ಆ ಡೇಟಿಗೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಈಗ ಎಕ್ಸಾಂಪಲ್, ನೀವು 1ನೇ ತಾರೀಕು ತಗೊಂಡು 15ನೇ ತಾರೀಕು 2 ಲಕ್ಷ ತಗೊಂಡಿರ್ತೀರಾ, 15ನೇ ತಾರೀಕು 1 ಲಕ್ಷ ರೀಪೇ ಮಾಡ್ತೀರಾ ಅನ್ಕೊಳ್ಳಿ. ಇನ್ನು ಫಸ್ಟ್ 15 ದಿನಕ್ಕೆ 2 ಲಕ್ಷಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಇನ್ನು 15 ದಿನಕ್ಕೆ ಬರೀ 1 ಲಕ್ಷಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಸರ್, ಇದು ಈಗ ಏರಿಯಾ ವೈಸ್ ಹಂಗೇನಾದ್ರು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಏನಾದ್ರು ಡಿಫರೆನ್ಸ್ ಆಗುತ್ತಾ? ಇಲ್ಲ, ಅಕ್ರಾಸ್ ನಾನು ಏನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ, 26 ಸ್ಟೇಟ್ ಅಲ್ಲಿ ನಾವು ಏನ್ ಕಿಸಾನ್ ಅವ್ರು ಪ್ರೆಸೆಂಟ್ ಇದೀವಿ, ಪ್ಲಸ್ ಒಂದು 4 ಯೂನಿಯನ್ ಟೆರಿಟರಿ ಏನ್ ಪ್ರೆಸೆಂಟ್ ಇದೀವಿ, ಎಲ್ಲಾ FPSCಗೂ ನಾವು ಕೊಡ್ತಾ ಇರೋದು 11.5% ವರ್ಕಿಂಗ್ ಕ್ಯಾಪಿಟಲ್ಗೆ. AF ಅಲ್ಲಿ ಪ್ರಾಜೆಕ್ಟ್ ಅಪ್ರೂವ್ ಆಗಿದ್ರೆ ಅದನ್ನು 9% ಕೊಡ್ತೀವಿ. ಸರ್, ಇದು ಸ್ಟಾರ್ಟ್ ಆಫ್ FPOಗಳಿಗೆ ಇದರಲ್ಲಿ ಏನಾದ್ರು ಬೇರೆ ಏನಾದ್ರು ಸ್ಕೀಮ್ಸ್ ಇದಾವ? ಅಂದ್ರೆ ಈಗ ಸ್ಟಾರ್ಟ್ ಆಗಿ ಜಸ್ಟ್ 1 ವರ್ಷ ಆಯ್ತು ಅಥವಾ 2 ವರ್ಷ ಆಯ್ತು, ಜಸ್ಟ್ ಈಗ ಬಿಸ್ನೆಸ್ ಗೋಯಿಂಗ್ ಆಗ್ತಾ ಇರತ್ತೆ, ಹಂಗಿದ್ದಾಗ ಅವ್ರಿಗೆ ಏನಾದ್ರು ಸ್ಪೆಷಲ್ ಸ್ಕೀಮ್ ಹಂಗೇನಾದ್ರು ಇದೆಯಾ? ಸರ್, ಸ್ಕೀಮ್ ಅಂತ ಬರಲ್ಲ. ನಾನೇನ್ ಮಾಡ್ತಿದ್ದೀನಿ ಅಂದ್ರೆ, ಈ ಗೌರ್ಮೆಂಟ್ ಇಂದ ಯಾವ್ದೇ ಸ್ಕೀಮ್ ಇದ್ರು, ಎಕ್ಸಾಂಪಲ್ ರಿವಾರ್ಡ್ ಅಂತ ಒಂದು ಸ್ಕೀಮ್ ನಡೀತಾ ಇದೆ ಕರ್ನಾಟಕದಲ್ಲಿ. ಕೆಲವೊಂದು FPC ಇದು ಬೆನಿಫಿಟ್ ತಗೊಂಡಿದ್ದಾರೆ, ಇನ್ ಕೆಲವೊಂದು ಇವಾಗ ರನ್ನಿಂಗ್ ಆಗ್ತಾ ಇದ್ದಾರೆ. ಅದ್ರಲ್ಲಿ ಹೆಂಗಿದೆ ಅಂದ್ರೆ, ಅವರು ಸ್ಕೀಮ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಬ್ಯಾಂಕ್ ಕಂಪೋನೆಂಟ್ ಆಗಲಿ ಅಥವಾ FPC ದವರೇ ಮಾರ್ಜಿನ್ ನ ಕೊಡಬಹುದು, ಇಲ್ಲಾಂದ್ರೆ ಟೋಟಲ್ ಅವರೇ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಅದನ್ನ ರಿವಾರ್ಡ್ ಅವರಿಗೆ ರಿಫಂಡ್ ತರ ಕೊಡ್ತಾರೆ. ಈ ಎಲ್ಲ ಆಪ್ಷನ್ಸ್ ಇದ್ದಾಗ ಯಾವ FPCಗೆ ಯಾವ ತರ ಕೆಪಾಸಿಟಿ ಇದೆ ಅದ್ರ ಮೇಲೆ ಮಾಡ್ತಿದ್ದಾರೆ. ಸೊ ಇದೇನಾಗುತ್ತೆ, ಸ್ಕೀಮ್ ಅಂತ ಬಂದಾಗ ಅದು ಗೌರ್ಮೆಂಟ್ ಅಥವಾ ಡಿಪಾರ್ಟ್ಮೆಂಟ್ ಕೊಡ್ತಾ ಇರುತ್ತೆ, ಅದನ್ನ ನಾವು ಫೆಸಿಲಿಟೇಟ್ ಮಾಡ್ತೀವಿ ನಮ್ಮ ಹತ್ರ. ಬಟ್ ಇನ್ ಕೇಸ್ ನೀವು ಏನಾದ್ರು ಸ್ಟಾರ್ಟ್ ಆಫ್ FPC ಬೆನಿಫಿಟ್ಸ್ ಏನು ಅಂತಂದಾಗ, ಕಂಪೇರ್ ಟು ಬ್ಯಾಂಕ್ಸ್, ಈಗ ಬ್ಯಾಂಕಿಗೆ ಹೋದಾಗ ನೀವು ಸ್ಟಾರ್ಟ್ ಆಫ್ FPC ಲೋನ್ ಕೊಡೋದು ತುಂಬಾ ಕಷ್ಟ. ನಾವು ಕೇಳ್ಪಟ್ಟಿರೋ ಹಂಗೆ, ನಾವು ಮಾತಾಡಿರೋ FPC ಪ್ರಕಾರ ಯಾವ ಸ್ಟಾರ್ಟ್ ಆಫ್ FPCಗೂ ಬ್ಯಾಂಕ್ ಅವ್ರು ಕೊಡಲ್ಲ. ಯಾಕಂದ್ರೆ ಅವ್ರು ಕೇಳೋದೇ ಮಿನಿಮಮ್ 3 years ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಆ 3 years ಆಗ್ಬೇಕು ಅಂದ್ರೆ FPC ಆಲ್ರೆಡಿ ಒಂದ್ ಸ್ಟೆಪ್ ಮುಂದೆ ಹೋಗಿರುತ್ತೆ. ನಮ್ಮ ಪ್ರಕಾರ ಅದು ಮೆಚೂರ್ಡ್ FPC ಅಂತ ನಾವು ಕರಿತೀವಿ. ಸೊ ಸ್ಟಾರ್ಟ್ ಆಫ್ FPC ನಾವೇನ್ ಮಾಡ್ತೀವಿ ಅಂದ್ರೆ, ಲೋನ್ ಅಲ್ಲಿ ಕ್ವಾಂಟಮ್ ಅಲ್ಲಿ ಅವ್ರದ್ದೇನಾದ್ರು ಪಾಸಿಟಿವ್ಸ್ ಜಾಸ್ತಿ ಇದ್ರೆ ಲೋನ್ ನ ಜಾಸ್ತಿ ಮಾಡ್ತೀವಿ. ಇಲ್ಲಾಂದ್ರೆ ಅವ್ರದ್ದು ಲೋನ್ ಏನಾದ್ರು ಪ್ರಾಜೆಕ್ಟ್ ರಿಲೇಟೆಡ್ ಯಾವ್ದೋ ಒಂದು ಅಗ್ರಿಮೆಂಟ್ ಇರುತ್ತೆ ಒಳ್ಳೆ ಕಂಪ್ನಿ ಜೊತೆ, ಆ ಕಂಪ್ನಿ ಜೊತೆ ಅಗ್ರಿಮೆಂಟ್ ಇದ್ದಾಗ ಅಲ್ಲಿ ಕ್ವಾಂಟಮ್ ನ ಜಾಸ್ತಿ ಮಾಡ್ತೀವಿ. ಆ ಬಿಸ್ನೆಸ್ ಎಲ್ಲ ಕನ್ಸಿಡರ್ ಮಾಡಿ ಅವ್ರ ಲೋನ್ ನ ಫಿಕ್ಸ್ ಮಾಡ್ತೀವಿ. ಈ ತರ ನಾನು ನಮ್ಮಲ್ಲಿ ಏನಿದೆ ಇಂಟರ್ನಲ್ ಅದನ್ನ ಪಾಸ್ ಮಾಡ್ಬೋದು ಹೊರತು ಸ್ಕೀಮ್ ಅಂತ ಸಪರೇಟ್ ಆಗಿ ಯಾವ್ದು ಇಲ್ಲ. ಲೋನ್ ಕ್ವಾಂಟಮ್ ಅಲ್ಲಿ ನಾನು ನಿಮ್ಗೆ ಸಪೋರ್ಟ್ ಮಾಡಬಹುದು.
ಸೊ ನ್ಯಾಪ್ಕಿಸನ್ ಲೋನ್ ಅಂದ್ರೆ ಸರ್ ಮಿನಿಮಮ್ 5 lakhs ಇಂದ ಶುರು ಆಗುತ್ತೆ, ಮ್ಯಾಕ್ಸಿಮಮ್ ಅಪ್ ಟು 2 crores ತನಕ ತಗೋಬಹುದು. ಬೇಸಿಸ್ ಆನ್ ಯುವರ್ ಎಲಿಜಿಬಿಲಿಟಿ. ಅಗೇನ್ ನಾವೆಲ್ಲ ನಮ್ದು ಇಂಟರ್ನಲ್ ಡಾಕ್ಯುಮೆಂಟೇಶನ್ ಮತ್ತೆ ಫೀಲ್ಡ್ ವಿಸಿಟ್ ಅಬ್ಸರ್ವೇಷನ್ ನಿಮ್ದೇನು ಕ್ರೈಟೀರಿಯಾ ಬರುತ್ತೆ ಅದ್ರ ಬೇಸಿಸ್ ಮೇಲೆ ಲೋನ್ ಕ್ವಾಂಟಮ್ ನ ಫಿಕ್ಸ್ ಮಾಡಿರ್ತೀವಿ. ಹಲೋ ಸರ್. ಹೇಳಿ ಸರ್. ಸರ್ ಪ್ರೊಸೆಸಿಂಗ್ ಫೀಸ್ ಮತ್ತು CG ಎಷ್ಟಾಗ್ತದೆ ನಿಮ್ದು? ಸರ್ ಪ್ರೊಸೆಸಿಂಗ್ ಫೀಸ್ ಅದು ವೇರಿಯಬಲ್ ಇದೆ. ಅಂದ್ರೆ ಏನಾಗುತ್ತೆ, ಫಸ್ಟ್ ಟೈಮ್ ನಮ್ಮ ಹತ್ರ ಲೋನ್ ತಗೊಂಡ್ರೆ 1.5% ಪ್ರೊಸೆಸಿಂಗ್ ಫೀಸ್ ಆಗುತ್ತೆ. ಈಗ ನೆಕ್ಸ್ಟ್ ಇಯರ್ ಅದನ್ನ ರಿನ್ಯೂವಲ್ ಬರ್ತೀರಾ ಅನ್ಕೊಳ್ಳಿ, ಅವಾಗ 1.25 ಆಗುತ್ತೆ. 3ನೇ ವರ್ಷಕ್ಕೆ ಬರ್ತೀರಾ ಅಂದ್ರೆ ಅದು 1% ಆಗುತ್ತೆ. ಆತರ ನೀವು ಹೆಂಗೆ ನಮ್ಮ ಹತ್ರ ಎಷ್ಟು ವರ್ಷ ಜೊತೆಗಿದ್ದೀರಾ, ಎಷ್ಟು ವರ್ಷ ನೀವು ರಿನ್ಯೂವಲ್ ಮಾಡ್ತಿದ್ದೀರಾ ಅದ್ರ ಬೇಸಿಸ್ ಮೇಲೆ ಅದು ಇಯರ್ ಆನ್ ಇಯರ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ CG ಫೀಸ್ ಬಂದ್ಬಿಟ್ರೆ ಅದು 0.75 ಅದು ಸೇಮ್ ಸರ್. ಎಲ್ಲದಕ್ಕೂ ಎಷ್ಟು ಲೋನ್ ಅಮೌಂಟ್ ಇರುತ್ತೆ ಅದನ್ನ 0.75 ಇದು ಮಾಡಿರ್ತೀವಿ. 18 months ಆದ್ರೆ 18 months ಕ್ಯಾಲ್ಕುಲೇಟ್ ಆಗುತ್ತೆ, 12 months ಆದ್ರೆ 12 months ಕ್ಯಾಲ್ಕುಲೇಟ್. ಓಕೆ ಥ್ಯಾಂಕ್ ಯು. ಮತ್ತೆ ಯಾರಾದ್ರು ಕ್ವಶನ್ ಕೇಳ್ತೀರಾ? ಸರ್ ಸೌತ್ ಕರ್ನಾಟಕ ಯಾರು ಬರ್ತದೆ? ನಮ್ದು ಉತ್ತರ ಕನ್ನಡ ಸೌತ್ ಕರ್ನಾಟಕ ಬರ್ತದಲ್ಲ ಸರ್ ಸಾಗರ್ CV ಅಂತ ಇದ್ದಾರೆ, ಅವ್ರದ್ದು ಬರುತ್ತೆ. ಸಾಗರ್ ಸಿವಿನಲ್ಲ? ಎಸ್ ಸರ್. ಈಗ ನಾನು ಒಂದು ನಿಮ್ಗೆ ಸ್ಕ್ರೀನ್ ಶೇರ್ ಮಾಡಿ ತೋರಿಸೋದಾದ್ರೆ, ಸರ್ ನಮಸ್ತೆ, ಚಂದ್ರಾಸ್ ಅಂತ, ನಾವು ಮಂಡ್ಯದಿಂದ. ಸರ್ ಒಂದ್ ಸೆಕೆಂಡ್ ಇದನ್ನು ಮುಗಿಸ್ಬಿಡ್ತೀನಿ, ಆಮೇಲೆ ನಿಮ್ದು ಕ್ವಶನ್ ಕೇಳ್ತೀನಿ. ಈಗ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಸರ್ ನಂದು? ಇದು ನ್ಯಾಪ್ಕಿಸಾನ್ ಅಂತ ನಮ್ದು ವೆಬ್ಸೈಟ್ ಇದು. ಇದರಲ್ಲಿ ನೀವು ಬೇಸಿಕಲ್ಲಿ ಇಷ್ಟು ಬಂದ್ರೆ ಇಲ್ಲಿ ಅಪ್ಲೈ ಫಾರ್ FPC ಅಂತ ಏನಿದೆ ರೆಡ್ ಕಲರ್ ಅಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಲೋನ್ ಎನ್ಕ್ವೈರಿ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲೇನಿಲ್ಲ, ನೀವು ಬೇಸಿಕ್ ಒಂದು ನಿಮ್ದು ಇಮೇಲ್ ID ಹಾಕಿ, ಇಲ್ಲಿ ಏನ್ ತೋರಿಸ್ತಾ ಇದೆ ಸ್ಕ್ರೀನ್ ಮೇಲೆ ಇದು ಮಾಡಿಬಿಟ್ರೆ ನಿಮ್ ಮೇಲ್ ID OTP ಬರುತ್ತೆ. ಸ್ಕ್ರೀನ್ ಕಾಣ್ತಿಲ್ಲ ಅದು. ಇವಾಗ ಕಾಣಿಸ್ತಿದ್ಯಾ? ಈಗ ಕಾಣಿಸ್ತಾ ಇದೆ. ಈಗ ಇದರಲ್ಲಿ ಸರ್ ಇಷ್ಟು ಬೇಸಿಕ್ ನೀವು ನಿಮ್ ಮೇಲ್ ID ಹಾಕಿ OTP ಸಬ್ಮಿಟ್ ಮಾಡಿದ್ರೆ ನಮ್ಮ ಮೇಲ್ ಐಡಿಗೆ OTP ಬಂದಿರುತ್ತೆ. ಈ OTP ಟ್ಯಾಬ್ ನ ಕ್ಲಿಯರ್ ಮಾಡ್ಕೊಂಡ್ರೆ ಈ ತರ ನೀವು ನಿಮ್ದು FPC ಪ್ಯಾನ್ ಮತ್ತೆ ಯಾವ್ದು ಕಂಪ್ನಿ ಆಕ್ಟ್ ಅಲ್ಲಿ ಆಗಿದೆ ಅಥವಾ ಇದರಲ್ಲಿ ಆಗಿದೆ ನೋಡ್ಕೊಂಡ್ರೆ ಸೊಸೈಟಿ ಆಕ್ಟ್ ಅಲ್ಲಿ ಇಷ್ಟು ಬೇಸಿಕ್ ಡೀಟೇಲ್ಸ್ ಎರಡನ್ನ ಫಿಲ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ದು ಲೋನ್ ಏನಾಗುತ್ತೆ ಎಂಕ್ವೈರಿ ಫಾರ್ಮ್ ನಮ್ಗೆ ಸಬ್ಮಿಟ್ ಆಗುತ್ತೆ. ಇದು ಈ ಬೇಸಿಸ್ ಮೇಲೆ ನಾನೇನ್ ಮಾಡ್ತೀನಿ ಅಂತಂದ್ರೆ ನನ್ನ ಯಾರು ಟೀಮ್ ಮೆಂಬರ್ ಆ ಸ್ಟೇಟ್ಸ್ ಇದ್ದಾರೆ ಅವರಿಗೆ ನಾನು ಅದನ್ನ ಅಸೈನ್ ಮಾಡಿರ್ತೀನಿ. ಈಗ ಸ್ಟೇಟ್ ವೈಸ್ ತೋರಿಸ್ಬೇಕು ಅಂದ್ರೆ ಇದನ್ನು ಇದು ನಮ್ಮ ಟೀಮ್ ಮೆಂಬರ್ಸ್ 3 ಜನ. ಸೊ ಇದರಲ್ಲಿ ಸೌತ್ ಬಂದ್ಬಿಟ್ಟು ಅಪ್ ಟು ನೀವು ಸ್ಕ್ರೀನ್ ಕಾಣ್ತಾ ಇಲ್ಲ ಸರ್. ಇವಾಗ ಕಾಣಿಸ್ತಿದೆ ಸರ್? ಇಲ್ಲ. ಓಕೆ, ಇವಾಗ ಕಾಣಿಸ್ತಿದೆ ಅಂತ? ಈಗ ಕಾಣಿಸ್ತಾ ಇದೆ. ಓಕೆ, ಇದರಲ್ಲಿ ವಿಕಾಸ್ ಬಂದ್ಬಿಟ್ಟು ನಾರ್ತ್ ಡಿಸ್ಟ್ರಿಕ್ಟ್ಸ್ ಏನಿದೆ ಇದನ್ನೆಲ್ಲ ವಿಕಾಸ್ ನೋಡೋದು. ಅಪ್ ಟು ಗದಗ್ ಮೇಲೆ ಏನಿದೆ, ಬೀದರ್, ಗುಲ್ಬರ್ಗ, ಬಳ್ಳಾರಿ ತನಕನೂ ಏನಿದೆ ಅದನ್ನ ಅವ್ರು ನೋಡ್ಕೊಂತಾರೆ. ಬಳ್ಳಾರಿಯಿಂದ ಈ ಕಡೆ ಕೆಳಗಡೆ ಅಪ್ ಟು ಚಿತ್ರದುರ್ಗ ಏನಿದೆ ಅವ್ರು ಸಾಗರ್ ಅವ್ರು ನೋಡ್ಕೊಂತಾರೆ, ಮಿಡಲ್ ಕರ್ನಾಟಕ. ಈ ಚಿತ್ರದುರ್ಗದಿಂದ ಕೆಳಗಡೆ ಕೊಡಗು, ಮಂಡ್ಯ, ಮಡಿಕೇರಿ, ಮೈಸೂರು ಮತ್ತೆ ಚಾಮರಾಜನಗರ,
ಕೋಲಾರ್, ಬೆಂಗಳೂರು ರೂರಲ್ ಏನಿದೆ, ಹಾಸನ್, ಇದೆಲ್ಲ ಅರುಣ್ ಕುಮಾರ್ ಅಂತ ನೋಡ್ಕೊ. ನೀವು ಎನ್ಕ್ವೈರಿ ಫಾರ್ಮ್ ಸಬ್ಮಿಟ್ ಮಾಡಿದ್ಮೇಲೆ ಅಥವಾ ಇದು ಯಾವುದೇ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ಇಲ್ಲ, ನೀವು ನನ್ನ ನಂಬರ್ ತಗೋಬಹುದು. ಸೊ ನಾನು ಎಂಟೈರ್ ಕರ್ನಾಟಕನ ಹ್ಯಾಂಡಲ್ ಮಾಡೋದ್ರಿಂದ ಅದು ಯಾರ್ದು ಯಾವ ಡಿಸ್ಟಿಕ್ ಇಂದ ಇದು ಮಾಡ್ತೀವಿ ಅವ್ರಿಗೆ ನಾನು ಅಸೈನ್ ಮಾಡಿ. ಚಂದ್ರಹಾಸ್ ಅವರು ಕ್ವಶನ್ ಕೇಳ್ತಾರೆ. ಸರ್ ನಮಸ್ತೆ, ನಾವು ರಾಜೇಶ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ FPO ಮದ್ದೂರು ತಾಲೂಕು ಸರ್, ಮಂಡ್ಯ ಜಿಲ್ಲೆ. ಹೇಳಿ ಸರ್. ಸರ್ ನಾವು ಅರುಣ್ ಕುಮಾರ್ ಲಾಡೇಕರ್ ಅಂತ ನಾಲ್ಕು ಅವ್ರಿಗೆ ರೆಕಾರ್ಡ್ ಕಳಿಸಿ ಸರ್. 2ನೇ ತಾರೀಕು 3ನೇ ತಿಂಗಳ ಕಳಿಸಿರೋದು. ಯಾವ ವರ್ಷ ಸರ್? ಈ ವರ್ಷ ಸರ್ 2026 ಓಕೆ. 2ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ರೆಕಾರ್ಡ್ ಕಳಿಸ್ತು ಸರ್. ರಿಪ್ಲೈ ಏನು ಕೊಟ್ಟಿಲ್ಲ. ಅಲ್ಲ, ನೀವು ಲೋನ್ ಅಪ್ಲೈ ಮಾಡಿದ್ರಾ ನಮ್ಮ ಹತ್ರ? ರಿಕ್ವೆಸ್ಟ್ ಫಾರ್ಮ್ ಎಲ್ಲ ಸಬ್ಮಿಟ್ ಮಾಡಿದ್ರಾ? ಆ ರಿಕ್ವೆಸ್ಟ್ ಫಾರ್ಮ್ ಏನು ಕಳಿಸಿರೋ ಸರ್. ನಾವು ಇದಕ್ಕೆ ಸ್ಟಾಲ್ ಬಂದಿದ್ದು ಬೆಂಗಳೂರಲ್ಲಿ. ಓಕೆ. ಆ ಸ್ಟಾಲ್ ಅಲ್ಲಿ ನಿಮ್ದು ಸ್ಟಾಲ್ ಇತ್ತು. ಆ ಸ್ಟಾಲ್ ಅಲ್ಲಿ ಪರಿಚಯ ಆಗಿ ನಂಬರ್ ಕೊಟ್ಟಿದ್ರು. ಆಮೇಲೆ ಫೋನ್ ಮಾಡಿದ್ರು, ಇಂತಿಂತ ರೆಕಾರ್ಡ್ ಕಳಿಸಿಂದ ವಾಟ್ಸಪ್ ಅಲ್ಲಿ ಹೇಳಿದ್ರು. ವಾಟ್ಸಪ್ ಅಲ್ಲಿ ಕಳಿಸ್ಕೊಟ್ಟು. ಓಕೆ ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿ. ನಾನು ಅದೇನಿದೆ ಇಮಿಡಿಯೇಟ್ ಆಗಿ ಅರುಣ್ ಕುಮಾರ್ ಜೊತೆ ಮಾತಾಡ್ಕೊಂಡು ಅದನ್ನ ಟೇಕ್ ಮಾಡಿ. ಓಕೆ ಸರ್. ಕಾಂಟ್ಯಾಕ್ಟ್ ನಂಬರ್ ಲಕ್ಷ್ಮೀಕಾಂತ್ ಐತೆ ಸರ್. ಆಯ್ತು, ಮಾಡ್ತೀನಿ. ನನಗೆ ಇದು ಮಾಡಿ, ನಾನು ಅದನ್ನ ಪ್ರಪೋಸಲ್ ಟೇಕ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಬೇರೆ ಇಲ್ಲಿ ಎಲ್ಲ ಜಾಯ್ನ್ ಆದವರ ಎಲ್ರಿಗೂ ಏನಂದ್ರೆ, ನಿಮ್ಗೆ ಲೋನ್ ಬೇಕು ಅಂತಂದಾಗ ನೀವು ಬೇಸಿಕ್ ನ್ಯಾಪ್ ಕಿಸಾನ್ ಅಂತ ಒಂದು ಟೈಪ್ ಮಾಡಿ ಅದನ್ನ ಅಲ್ಲಿ ಹೋಗಿ ರಿಕ್ವೆಸ್ಟ್ ಫಾರ್ಮ್ ಸಬ್ಮಿಟ್ ಮಾಡಿದ್ರೆ ಅದು ನನಗೆ ಬರುತ್ತೆ. ನಾನು ಕನ್ಸರ್ನ್ ಏನಿದೆ ಅವರಿಗೆ ಅಸೈನ್ ಮಾಡಿರ್ತೀವಿ. ಅವ್ರು ನಿಮ್ಗೆ ಅಲ್ಲಿಂದ ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ. ಇಲ್ಲಾಂದ್ರೆ ಆಲ್ರೆಡಿ ನಾನು ನನ್ನ ನಂಬರ್ ಶೇರ್ ಮಾಡಿದ್ದೀನಿ. ಎನಿ ಟೈಮ್ ಯಾರಾದ್ರೂ ಕಾಲ್ ಮಾಡಿ ಈ ತರ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ನಾವೇನಿದೆ ನೆಕ್ಸ್ಟ್ ಮುಂದೆ ಇದು ಮಾಡ್ಕೊಂಡು. ಸರ್, ಒಂದು ಇದ್ರಲ್ಲಿ ಈಗ ನಾವು ಪರ್ಮನೆಂಟ್ ಆಗಿ ಒಂದು ಅಸೆಟ್ಸ್ ಅನ್ನ ಮಾಡ್ಬೇಕು ಅಂತಿದ್ದಾಗ, ಈಗ ನಮ್ದೇನಿದೆ ಪ್ಯಾಕ್ಸು ಮತ್ತೆ FPO ಎರಡು ಜಾಯಿಂಟ್ ಇದೆ. ಓಕೆ, ಪ್ಯಾಕ್ಸ್ ಹೆಸರಲ್ಲಿ ಲ್ಯಾಂಡ್ ಇದೆ, ಬಟ್ ಅವರು ರೆಡಿ ಇದ್ದಾರೆ. ಹಂಗಿದ್ದಾಗ ನಮ್ಗೆ ಈಗ ಆಗತ್ತಾ? ಅಥವಾ ಲ್ಯಾಂಡ್ FPO ಹೆಸರಿಗೆ ಇರ್ಬೇಕಾ? ಅಲ್ಲ, ನಾವು ಈಗ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಸರ್. ಏನಂದ್ರೆ ಯಾವುದೋ ಒಂದು ಅಸೆಟ್, ನೀವು ಒಂದು ವೇರ್ ಹೌಸ್ ಅಥವಾ ಇಲ್ಲಾಂದ್ರೆ ಒಂದು ಸ್ಟೋರೇಜ್ ಇನ್ನೊಂದು ಕ್ರಿಯೇಟ್ ಮಾಡ್ತೀರಾ ಅಂತಂದಾಗ ನಾವೇನ್ ಮಾಡ್ತಿದ್ರೆ ಪ್ಯಾಕ್ಸ್ ಅಂತ ಬಂದಾಗ ಅದ್ರದ್ದು ನನ್ಗೆ ಸಪರೇಟ್ ಆಗಿದೆ ಸರ್. ಯಾವ ತರ ನಾವು ಲೋನ್ ಕ್ಯಾಲ್ಕುಲೇಷನ್ ಮಾಡೋದಾಗ್ಲಿ ಅಥವಾ ಲೋನ್ ಪ್ರೊಸೀಜರ್ ಏನಿದೆ, ಡಾಕ್ಯುಮೆಂಟೇಶನ್ ಅದೆಲ್ಲ ಪ್ಯಾಕ್ಸಿಗೆ ಸಪರೇಟ್ ಇದೆ, FPO ಸಪರೇಟ್ ಇದೆ. ನಾನು ಎರಡನ್ನೂ ಕ್ಲಬ್ ಮಾಡಕ್ಕಾಗಲ್ಲ. ನಾನು ಅದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ ಫಸ್ಟ್. ಸೊ ನಿಮಗೆ ಪ್ಯಾಕ್ಸ್ ಬೇಕು ಅಂದ್ರೆ ಪ್ಯಾಕ್ಸ್ ಅಲ್ಲಿ ಹೆಸರಲ್ಲಿ ಮಾತ್ರ ತಗೋಬಹುದು. ನೀವು ಅದನ್ನ ಪ್ಯಾಕ್ಸ್ ಲ್ಯಾಂಡ್ ಇದ್ದು FPC ಹೆಸರು ಮೇಲೆ ಲೋನ್ ತಗೋತೀವಿ ಅಂದ್ರೆ ಅದು ಬರಲ್ಲ. ಓಕೆ ಸರ್. ಸೆಕೆಂಡ್ ಬಂದ್ಬಿಟ್ಟು ಈಗ FPC ಮೇಲೆನೆ ತಗೋತೀರಾ ಅಂತಂದ್ರೆ ಆ ಲ್ಯಾಂಡ್ ಏನಿದೆ, ನೀವು ಮಿನಿಮಮ್ 10 yearsಗೆ ಅದು ನಿಮ್ಗೆ ಇದು ಇರಬೇಕು, ಏನಂತಾರೆ ರೆಂಟೆಡ್ ಅಗ್ರಿಮೆಂಟ್ ಇರಬೇಕು ವಿತ್ ರಿಜಿಸ್ಟರ್ ರೆಂಟಲ್ ಅಗ್ರಿಮೆಂಟ್ ಇರಬೇಕು ನಿಮ್ಮ ಹತ್ರ. ಈ ಬೇರೆ ಯಾರ್ದೋ ಪ್ರಾಪರ್ಟಿ, ಯಾವ್ದೋ ಡೈರೆಕ್ಟರ್ ಪ್ರಾಪರ್ಟಿ ಇರುತ್ತೆ, ಅದರಲ್ಲಿ FPC ಏನೋ ಒಂದು ಯೂನಿಟ್ ಎಸ್ಟಾಬ್ಲಿಷ್ ಮಾಡ್ಬೇಕಂತ ತಗೊಂಡಿರ್ತೀರಾ. ಅದರಲ್ಲಿ ನಾವು ರಿಜಿಸ್ಟರ್ಡ್ ಅಗ್ರಿಮೆಂಟ್ ಅಂತ ರೆಂಟ್ ಅಗ್ರಿಮೆಂಟ್ ಕೇಳ್ತೀವಿ. ಅದು ಇಲ್ಲ ಅಂತಂದ್ರೆ FPC ಹೆಸರಲ್ಲೇ ಲ್ಯಾಂಡ್ ಇದೆ ಅಂತಂದಾಗ ಅದನ್ನ ನಾವು ಮಾರ್ಟ್ಗೇಜ್ ಮಾಡ್ಕೊಡ್ಬೇಕು. ಅವಾಗ ನಾವು ಅವರಿಗೆ ಲೋನ್ ಎಕ್ಸ್ಟೆಂಡ್ ಮಾಡಕ್ಕಾಗುತ್ತೆ. ಓಕೆ ಸರ್. ಸೊ ಬೇರೆ ಏನಾದ್ರು ಡೌಟ್ಸ್? ಡೌಟ್ಸ್ ಇದೆಯನ್ನ? ಸರ್, ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಮೊದ್ಲಾದ್ರೆ ನಮ್ದು ಎಲ್ಲ ಡಾಕ್ಯುಮೆಂಟೇಶನ್ ನಾವು ಫಿಸಿಕಲಿ ಮಾಡ್ಕೋತಿದ್ವಿ. ಅವಾಗ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗೋದು. ಯಾಕಂದ್ರೆ ನಾವು ಕೇಳಿದ ಡಾಕ್ಯುಮೆಂಟ್ಸ್ ನೀವು ಆನ್ ಟೈಮ್ ಸಬ್ಮಿಟ್ ಮಾಡ್ಲಿಲ್ಲ ಅಂದ್ರೆ ಆ ಪ್ರೋಸೆಸ್ ಡಿಲೇ ಆಗ್ತಿತ್ತು. ಒಂದು ಎರಡನೇದು, ನೀವು ಕಳಿಸೋ ಡಾಕ್ಯುಮೆಂಟ್ಸ್ ಎಲ್ಲವೂ ಚೆನ್ನಾಗಿ ರೀಚ್ ಆಗಿ ಅವರು ವೆರಿಫೈ ಮಾಡಿ ಸಿಗ್ನೇಚರ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂದಾಗ ಆ ಲೋನ್ ಪ್ರೊಸೆಸ್ ಆಗ್ತಿತ್ತು. ಬಟ್ ಇವಾಗ ಏನ್ ಮಾಡಿದೀವಿ ಅಂದ್ರೆ ಎಲ್ಲವನ್ನೂ ಆನ್ಲೈನ್ ಮಾಡ್ಬಿಟ್ಟಿದೀವಿ. ಸೊ ನಿಮ್ದು ಲೋನ್ ಸಬ್ಮಿಷನ್ ಇಂದ ಹಿಡ್ಕೊಂಡು ಲೋನ್ ಡಿಸ್ಬರ್ಸ್ಮೆಂಟ್ ತನಕ ಏನಿದೆ ಎಲ್ಲವೂ ನಿಮ್ದು ಆಧಾರ್ ಬೇಸ್ಡ್ OTP ಅಲ್ಲೇ ನಿಮ್ಮ ಮೊಬೈಲಲ್ಲೇ ಆಗ್ಬಿಡುತ್ತೆ. ಸೊ ಒಂದು ವಿಸಿಟ್ ಇರುತ್ತೆ ಬಿಟ್ರೆ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಎಷ್ಟು ಬೇಗ ನಮ್ಗೆ ಸಬ್ಮಿಟ್ ಮಾಡ್ತೀರಾ ಆನ್ಲೈನ್ ಅಲ್ಲಿ ಅಷ್ಟು ಬೇಗ ನಿಮ್ ಲೋನ್ ಪ್ರೊಸೆಸ್ ಆಗುತ್ತೆ. ಮತ್ತೆ ನಾವು ಈ FPO ಫೈನಾನ್ಸ್ ಅಲ್ಲಿ ನ್ಯಾಪ್ ಕಿಸಾನ್ ಅವರೇ ಲೀಡ್ ಇರೋದ್ರಿಂದ ನಮ್ಮಷ್ಟು ಫಾಸ್ಟ್ ಆಗಿ ಅಥವಾ ನಮ್ಮಷ್ಟು ಕ್ವಿಕ್ ಆಗಿ ನಮ್ಮಷ್ಟು ನಿಮ್ಗೆ ರಿಕ್ವೈರ್ಮೆಂಟ್ ಲೋನ್ ಕ್ವಾಂಟಮ್ ಅಲ್ಲಿ ಆಗಿರ್ಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೋನ್ ಇದಾಗಿರ್ಬೋದು, ಅದನ್ನ ನಾವೇ ಮಾಡೋದು. ಸೊ ನಮ್ಮ ಹತ್ರ ಎಲ್ಲಾ ಕಡೆ ಟ್ರೈ ಮಾಡಿ ನಮ್ಮ ಹತ್ರ ಬಂದವರಿದ್ದಾರೆ. ಮತ್ತೆ
ನಮ್ಮಿಂದ ಶುರು ಮಾಡಿ ಬೇರೆ ಕಡೆ ಹೋಗಿ ಮತ್ತೆ ನಮ್ಗೆ ಕರೆಕ್ಟ್ ಅನ್ನೋ ತರ ಬಂದವರು ಇದ್ದಾರೆ. ಸೊ ಶುರು ಮಾಡಿ ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅದನ್ನ ಇದು ಮಾಡ್ತೀವಿ ನಾವು, ಬೇಗ ಪ್ರೊಸೆಸ್ ಮಾಡಿ ನಿಮ್ದೇನಿದೆ ನಿಮ್ ಬಿಸ್ನೆಸ್ ಸಪೋರ್ಟ್ ಅಲ್ಲಿ ನಾವು ಆಸ್ ಎನ್ ಆಫೀಸರ್ ಇನ್ವಾಲ್ವ್. ಸರ್ ಲೋನ್ಗೆ ಅಪ್ಪರ್ ಲಿಮಿಟ್ ಎಷ್ಟಿರುತ್ತೆ? ಸರ್ ಮಿನಿಮಮ್ 5 lakhs, ಮ್ಯಾಕ್ಸಿಮಮ್ ಅಪ್ ಟು 2 crores ತನಕ ಇದೆ. ಅದು ನಿಮ್ ಬೇಸಿಸ್ ಆನ್ ಎಲಿಜಿಬಿಲಿಟಿ ಮತ್ತೆ ನಿಮ್ದು ಎಲ್ಲ ನಾವು ಡಾಕ್ಯುಮೆಂಟ್ಸ್ ಮತ್ತೆ ಫೀಲ್ಡ್ ವಿಸಿಟ್ಸ್ ವೆರಿಫೈ ಎಲ್ಲ ಆದಾಗ ಅದು ನಿಮ್ಗೆ ಎಷ್ಟು ಎಲಿಜಿಬಿಲಿಟಿ ಬರುತ್ತೆ ಅಷ್ಟನ್ನ ಫೈನಲ್ ಮಾಡ್ತೀವಿ. ಕೆಲವೊಂದ್ಸತಿ ಹಂಗಾಗುತ್ತೆ, FPC ಅವ್ರು 5 ಲಕ್ಷ ಟರ್ನ್ ಓವರ್ ಮಾಡಿ 5 ಲಕ್ಷ ಲೋನ್ ತಗೊಂಡವರು ಇದ್ದಾರೆ, 50 ಲಕ್ಷ ಟರ್ನ್ ಓವರ್ ಮಾಡಿ 5 ಲಕ್ಷ ಲೋನ್ ಎಲಿಜಿಬಲ್ ಇಲ್ಲದೆ ಇರೋರು ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಇಲ್ಲಿ ಈಗ ಜಾಯಿನ್ ಆಗಿರೋ FEOC ಅಥವಾ FEOಗಳಲ್ಲಿ ಯಾರು ನ್ಯಾಬ್ ಕಿಸಾನ್ ಇಂದ ಲೋನ್ ತಗೊಂಡಿದ್ರೆ ಅವರು ಅವ್ರ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತಿತ್ತು. ಸರ್ ನಾನು ಅದೇ ಹೇಳಿದೆ, ನಿಮ್ ಎಕ್ಸ್ಪೀರಿಯನ್ಸ್ ಏನಿದೆ, ಏನಾದ್ರು ಸಜೆಷನ್ಸ್ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಶೇರ್ ಮಾಡಿದ್ರೆ ನಮಗೂ ಒಂದಿದೆ. ಸೊ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯಮಾಡಿ ಬೇಗ ಕೇಳ್ಬೇಕು, ಹ್ಯಾಂಡ್ ರೈಸ್ ಮಾಡಿಲ್ಲ ಕೇಳಿ. ಸರ್ ನಾವು ನಂಬರ್ ಶೇರ್ ಮಾಡಿದ್ದೀನಿ, ಯಾರಿಗಾದ್ರೂ ಇಲ್ಲಿ ಕೇಳಕ್ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಕನೆಕ್ಟ್ ಮೀ ಎನಿ ಟೈಮ್. ಈ ಮೀಟಿಂಗ್ ಮುಗಿದ್ಮೇಲೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಏನ್ ಡೌಟ್ಸ್ ಇದೆ ನಿಮ್ಗೆ. ಓಕೆ, ಏನು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಸೆಷನ್ ಮುಗಿಸ್ಬೋದು. ಯಾರಿಗಾದ್ರೂ ಇದೆಯಾ? ಯಾರ್ದೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಏನೋ ಪ್ರಶ್ನೆ ಇಲ್ಲ ಅಂತಂದ್ರೆ ನಾವು ಸೆಷನ್ ನ ಕ್ಲೋಸ್ ಮಾಡ್ತಾ ಇದೀವಿ. ಮತ್ತೆ ಲಕ್ಷ್ಮೀಕಾಂತ್ ಸರ್ ಅವರು ನಂಬರ್ನು ಕೂಡ ಶೇರ್ ಮಾಡಿದ್ದಾರೆ. ನಿಮ್ಗೆ ಏನೇ ಇವಾಗ ಏನೋ ಪ್ರಶ್ನೆಗಳು ಬಂದಿಲ್ಲ, ಆಮೇಲೆ ಏನಾದ್ರು ಡೌಟ್ಸ್ ಗಳು ಬಂದಾಗ ಇಲ್ಲ ಸ್ಟ್ರಕ್ ಆದ್ರೆ ಏನಾದ್ರು ನಿಮ್ಗೆ ಸಜೆಷನ್ಸ್ ಬೇಕಂದ್ರೆ ದಯಮಾಡಿ ಅವರು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ ಮೂಲಕ ಈ ಒಂದು ಸಂಪೂರ್ಣವಾದಂತ ಮಾಹಿತಿಯನ್ನ ನಮಗೆ ಫೈನಾನ್ಸ್ ಇದ್ರ ಬಗ್ಗೆ ಮತ್ತೆ ಲೋನ್ಗಳ ಬಗ್ಗೆ ಎಲ್ಲ ಮಾಹಿತಿ ಲಕ್ಷ್ಮೀಕಾಂತ್ ಸರ್ ಅವರಿಗೆ ರೈತ ಉತ್ಪಾದಕರ ಸಂಸ್ಥೆ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ಮತ್ತೆ ಎಲ್ಲಾ ರೈತ ಉತ್ಪಾದಕರ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಸೋ ಮಚ್. ಥ್ಯಾಂಕ್ ಯು ಸರ್, ಈ ಒಂದು ವೇದಿಕೆನ ಕಲ್ಪಿಸಿಕೊಟ್ಟು ಈ ಒಂದು ರೈತ ಸಂಘಗಳ ಜೊತೆ ನಮ್ದು ಇದೇನಿದೆ ಕಿಸಾನ್ ಬಗ್ಗೆ ಆಗ್ಲಿ ಅಥವಾ ಲೋನ್ ಯಾವ ತರ ಯೂಸ್ ಮಾಡೋದಾಗ್ಲಿ ಇದನ್ನ ತಿಳಿಸ್ಕೊಡಕ್ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಾ ಎಲ್ಲರಿಂದ ಎಲ್ಲ ಇಲ್ಲಿ ಜಾಯಿನ್ ಆದವರಿಂದ ಇದೇ ಎಕ್ಸ್ಪೆಕ್ಟ್ ಮಾಡೋದು, ನೀವು ಲೋನ್ ಎಲ್ಲಾದ್ರೂ ತಗೊಳ್ಳಿ, ಅದನ್ನ ಕರೆಕ್ಟ್ ಆಗಿ ಯಾವ ಪರ್ಪಸ್ ತಗೊಂಡಿದ್ದೀರಾ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಅದನ್ನ ನಿಮ್ ಬಿಸ್ನೆಸ್ ಯೂಸ್ ಮಾಡಿ ಬಿಸ್ನೆಸ್ ಗ್ರೋತ್ ಆಗಿ ಅದನ್ನ ವಿತ್ ಇಂಟ್ರೆಸ್ಟ್ ರೀಪೇ ಮಾಡಿ. ಸೊ ಅದ್ರ ಜೊತೆಗೆ ಏನಾಗುತ್ತೆ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಏನಿದೆ ತುಂಬಾ ಇಂಪಾರ್ಟೆಂಟ್. ಇವಾಗೆಲ್ಲ ಡಿಜಿಟೈಸ್ ಆಗಿರೋದ್ರಿಂದ ನೀವು ಎಲ್ಲಿ ಏನ್ ಮಾಡ್ತಿದ್ದೀರಾ ಅನ್ನೋದು ಎಲ್ಲವೂ ಕ್ಯಾಪ್ಚರ್ ಆಗುತ್ತೆ. ಯಾವ ದಿನ ತಗೊಂಡ್ರೆ ಯಾವ ದಿನ ರೀಪೇ ಮಾಡಿದ್ರಿ ಎಲ್ಲವೂ ಕ್ಯಾಪ್ಚರ್ ಆಗಿರೋದ್ರಿಂದ ಹ್ಯಾವ್ ದಟ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ಏನು ಕ್ರೆಡಿಟ್ ಹಿಸ್ಟ್ರಿ ಅನ್ನೋದು ಏನಿರುತ್ತೆ ನಿಮ್ದು ಅದನ್ನ ನೀವು ಯಾವಾಗಿದ್ರು ಕರೆಕ್ಟ್ ಆಗಿ ಇಟ್ಕೊಂಡು ನೀವು ಬೆಳೀರಿ, ಸಂಘನೂ ಬೆಳೆಸಿ. ಅದ್ರ ಜೊತೆಗೆ ಏನಿದೆ ಫೈನಾನ್ಷಿಯಲ್ಸ್ ಅಥವಾ ಲೆಂಡರ್ಸ್ ಏನಿದ್ದಾರೆ, ಬ್ಯಾಂಕರ್ಸ್ ಏನಿದ್ದಾರೆ ಅವರಿಗೂ ಇದು ಸಪೋರ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅದೇ ರೀತಿ ಎಲ್ಲಾ ರೈತ ಉತ್ಪಾದಕರ ಸಂಸ್ಥೆಗಳ ನಿರ್ದೇಶಕರು ಮತ್ತೆ ಸಿಇಒಗಳು ಆಗಮಿಸಿದ ಇವತ್ತು ಏನು ಇದರಲ್ಲಿ ಮೀಟಿಂಗ್ ಅಲ್ಲಿ ಏನ್ ಭಾಗವಹಿಸಿದ ಕಾರಣ ಈ ಒಂದು ತರಬೇತಿ ಕಾರ್ಯಕ್ರಮ ಯಶಸ್ವಿಗೊಳಿಸೋದ್ರಲ್ಲಿ ಪಾತ್ರ ಹೆಚ್ಚಿದೆ. ಸೊ ನಿಮ್ಗೂ ಕೂಡ ಮತ್ತೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ FPO ನಿಮ್ಗೆ ನಿರಂತರ ಈ ತರದ್ದು ಒಂದಷ್ಟು ತರಬೇತಿನ ಕಂಟಿನ್ಯೂಸ್ ಆಗಿ ಸಂಘಟನೆ ಮಾಡ್ತಾನೆ ಇರುತ್ತೆ. ನೀವು ಬಳಸ್ಕೊಳ್ಳಿ, ಮತ್ತೆ ನೀವು ಇನ್ನೂ ಹೆಚ್ಚು ಬೇರೆಯವ್ರಿಗೂ ಕೂಡ ಈ ಮಾಹಿತಿನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ನೆಕ್ಸ್ಟ್ ತಿಂಗಳು ಜೂನ್ ತಿಂಗಳು ಕಡೆಯ ಶುಕ್ರವಾರ ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀವಿ. ಯಾರಿಗಾದ್ರೂ ಇಂಥ ವಿಚಾರದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಮಗೆ ಏನಾದ್ರು ಬೇಕು ಅಂತಂದ್ರೆ ದಯಮಾಡಿ ಹಂಚ್ಕೋಬಹುದು. ಅದು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗೋಣ. ಇದು ನಿರಂತರತೆ ಇರುತ್ತೆ, ನಿಮ್ಮೆಲ್ಲರ ಸಹಕಾರ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಲಕ್ಷ್ಮೀಕಾಂತ್ ಸರ್ ಅವ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ತರಬೇತಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.